ನಮಸ್ಕಾರ ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಮುಖಾಮುಖಿ ಕಾರ್ಯಕ್ರಮಕ್ಕೆ. ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕು ಮತ್ತು ಕೌಶಲ್ಯ ಆಧಾರಿತ ಉದ್ಯಮಗಳ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಮಾನತೆ ಎಲ್ಲ ಜನರನ್ನು ಮುಖ್ಯವಾಹಿನಿಗೆ ತರುವ ಉದ್ದೇಶ. ಹೀಗೆ ಒಂದು ಮಲ್ಟಿ ಪರ್ಪಸ್ನಿಂದ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ರುಡ್ಸೆಟ್ ಸಂಸ್ಥೆ ಈಗಾಗಲೇ ಹಲವಾರು ಜನರ ಬದುಕಿಗೆ ಆಶಾಕಿರಣವಾಗಿದೆ, ಆಶಾದೀಪವಾಗಿದೆ. ಅದರೊಂದಿಗೆ ಒಂದು ಬದುಕನ್ನು ಕಲ್ಪಿಸಿಕೊಟ್ಟಿದೆ. ಕೆಲವೊಂದು ಉದ್ಯಮಶೀಲತಾ ವಲಯದಲ್ಲಿ ಹಲವಾರು ಜನ ಗುರುತಿಸಿಕೊಂಡಿದ್ದಾರೆ ಹಾಗೂ ಒಬ್ಬ ಉತ್ತಮ ಉದ್ಯಮಿ ಆಗಿಯೂ ಕೂಡ ಹೊರಹೊಮ್ಮಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬ್ರಹ್ಮಾವರದ ರುಡ್ಸೆಟ್ ಸಂಸ್ಥೆ ಇದರ ಉದ್ದೇಶಗಳು, ಇದರ ಕಾರ್ಯಕ್ರಮಗಳು ಮತ್ತು ಇಲ್ಲಿ ನಡೆಯುವಂಥ ತರಬೇತಿಗಳು, ಈ ತರಬೇತಿಗಳಲ್ಲಿ ಭಾಗವಹಿಸುವ ಬಗೆಗಿನ ಪೂರ್ಣ ಪ್ರಮಾಣವಾದಂತಹ ಮಾಹಿತಿಯನ್ನು ಒದಗಿಸಲು ಮತ್ತು ಮುಂದಿನ ದಿನಗಳಲ್ಲಿ ಇರುವಂಥ ಈ ಕೌಶಲ್ಯ ಆಧಾರಿತವಾದಂಥ ವೃತ್ತಿಗಳಿಗೆ ಇರುವಂಥ ಬೇಡಿಕೆ ಮತ್ತು ಅದಕ್ಕೆ ಪೂರಕವಾಗಿ ಸ್ಪಂದಿಸುವಲ್ಲಿ ಮತ್ತು ಕಾರ್ಪೊರೇಟ್ ಜಗತ್ತಿಗೂ ಕೂಡ ಪೂರಕವಾಗಿ ಸ್ಪಂದಿಸುವಲ್ಲಿ ರುಡ್ಸ್ ಸಂಸ್ಥೆ ಯಾವ ರೀತಿಯಲ್ಲಿ ಅಪ್ಡೇಟ್ ಆಗ್ತಾ ಇದೆ, ಏನೇನು ಮಹತ್ತರ ಬದಲಾವಣೆಗಳಾಗಿದೆ, ಈಗಿನ ಅಡ್ವಾನ್ಸ್ ಟೆಕ್ನಾಲಜಿಗೆ ಅನುಗುಣವಾಗಿ ಹೆಚ್ಚುವರಿ ಕೋರ್ಸುಗಳನ್ನು, ಹೆಚ್ಚುವರಿ ತರಬೇತಿಗಳನ್ನು ಯಾವ ರೀತಿಯಲ್ಲಿ ನೀಡಲಾಗ್ತಾ ಇದೆ ಎನ್ನುವ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಬೊಮ್ಮಯ್ಯ ಎಂ ಅವರು, ಬ್ರಹ್ಮಾವರ ರುಡ್ಸೆಟ್ ಸಂಸ್ಥೆಯ ನಿರ್ದೇಶಕರು. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರುಡ್ಸೆಟ್ ಸಂಸ್ಥೆಯ ಸಂಪೂರ್ಣ ಪರಿಚಯ, ಮಾಹಿತಿ, ತರಬೇತಿಯ ವಿಷಯಗಳ ಬಗ್ಗೆ ಪ್ರಸ್ತಾಪಿಸಲಿರುವಂತಹ ಡಾಕ್ಟರ್ ಬೊಮ್ಮಯ್ಯ ಎಂ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತ. ಸರ್, ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇನ್ವಿಟೇಷನ್. ಐ ಆಮ್ ವೆರಿ ಹ್ಯಾಪಿ. ಆ್ಯಸ್ ಎ ಡೈರೆಕ್ಟರ್ ಆಗಿ ನಾನು ರುಡ್ಸೆಟ್ ಸಂಸ್ಥೆಗೆ 19/5/2025 ಬಂದು ಜಾಯಿನ್ ಆದೆ. ಆದರೆ ಈ ಸಂಸ್ಥೆಗೆ ಬಂದ ನಂತರ ನನ್ನ ನೇಚರ್ ಆಫ್ ವರ್ಕು ಆ್ಯಸ್ ಎ ಬ್ಯಾಂಕಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆನರಾ ಬ್ಯಾಂಕಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಅದ ನಂತರ ಇದು ನನ್ನನ್ನು ಗುರುತಿಸಿ ಒಂದು ಸಮಾಜಮುಖಿಯಾದಂಥ ಕೆಲಸಗಳಲ್ಲಿ ತಲ್ಲೀನರಾಗಿರುವಂಥ ಸಂಸ್ಥೆಗೆ ನನಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಮೊದಲನೇದಾಗಿ ನಾನು ನನ್ನನ್ನು ಗುರುತಿಸಿರುವಂಥ ಎಲ್ಲರನ್ನೂ ಕೂಡ ನಾನು ಅಭಿನಂದಿಸ್ತೇನೆ. ಮತ್ತು ಈ ಸಂಸ್ಥೆಯಲ್ಲಿ 1988 ಸ್ಟಾರ್ಟ್ ಆದಂಥ ಈ ಸಂಸ್ಥೆ ಬ್ರಹ್ಮಾವರದಲ್ಲಿ ಸುಮಾರು 64 ಸ್ಕಿಲ್ಗಳಿಗೆ ಮೊದಲಿತ್ತು. ಅದ ನಂತರ ಗೌರ್ಮೆಂಟು ಇನಿಷಿಯೇಟ್ ತಗೊಂಡು 2007 ಮತ್ತು 8ರಲ್ಲಿ ಇನಿಷಿಯೇಟ್ ತಗೊಂಡ ನಂತರ ಅದು ಹೊಸ ಬದಲಾವಣೆಗಳಿಗೆ ಅವಕಾಶ ಆಗಬೇಕು. ಇವತ್ತು ಸ್ಕಿಲ್ಲು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಡಿಗ್ರಿಗೆ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಡಿಗ್ರಿಗೂ ಮೀರಿ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಇವತ್ತು ಲೈಫ್ ಅನ್ನೋದು, ಡಿಗ್ರಿ ಅನ್ನೋದು ಒಂದು ಎಂಟ್ರೆನ್ಸ್ ಇದ್ದಾಗೆ ಅಷ್ಟೇ. ಅದು ನಿಜವಾದ ಜೀವನಕ್ಕೆ ರೂಪಿಸಿಕೊಳ್ಳುವಂಥದ್ದು ಒಂದು ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯನ್ನು ಬಯಸಲಿಕ್ಕೆ ಈ ಸಂಸ್ಥೆಯ ಪ್ರಮುಖ ಗುರಿ ಏನಂತಂದರೆ, ಮೇನ್ ಆಗಿ ಯುವಕರಿಗೆ, ಗ್ರಾಮೀಣ ಭಾಗದಲ್ಲಿರುವಂತಹ ಯುವಕರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಕೊಡಲಿಕ್ಕೆ ವಿಫಲ ಆಗಿರೋದರಿಂದ ಸಾಧ್ಯ ಆಗೋದಿಲ್ಲ. ಎಲ್ಲ ಕಂಟ್ರಿಯಲ್ಲೂ ಕೂಡ ಅಷ್ಟೇ, ಎಲ್ರಿಗೂ ಸಂಪೂರ್ಣವಾಗಿ ವೃತ್ತಿಯನ್ನು ಕೊಡಲಿಕ್ಕೆ ಎಲ್ಲ ಸರ್ಕಾರಗಳಾಗಲಿ ಯಾವುದೇ ಇರಲಿ ಕಷ್ಟ ಆಗ್ತದೆ. ಹಾಗಾಗಿ ಇದು ಮನುಷ್ಯನ ಒಂದು ಪ್ರವೃತ್ತಿ ಏನಂತಂದರೆ, ಒಂದೇ ಒಂದು ಇದ್ದರೆ ಅದಾಗೋದಿಲ್ಲ, ಅದಕ್ಕೆ ಪರಿಪೂರ್ಣತೆ ಅನ್ನೋದು ಬೇಕಾಗ್ತದೆ. ಒಂದು ಮನುಷ್ಯ ಬದಲಾವಣೆ ಆಗಬೇಕಾದ್ರೆ ಪರಿಪೂರ್ಣತೆ ಬೇಕಾಗ್ತದೆ. ಆ ಪರಿಪೂರ್ಣತೆ ಆಗಬೇಕಾದ್ರೆ ಅಲ್ಲಿ ಸ್ಕಿಲ್ ಜೊತೆಗೆ ನಾವು ಅವರು ನಡ್ಕೊಳ್ಳುವ ರೀತಿ, ಮಾರ್ಕೆಟ್ ಸ್ಕಿಲ್ಗಳನ್ನು ಕೂಡ ಕಲಿಸ್ಕೊಡ್ತೇವೆ. ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟನ್ನು ಕೂಡ ನಾವು ವ್ಯಕ್ತಿತ್ವ ವಿಕಾಸನ ಕೂಡ ನಾವು ಅಲ್ಲಿ ಸ್ಟಾರ್ಟ್ ಆಗ್ತದೆ. ಇದೆಲ್ಲನೂ ಕೂಡ ಮೇನ್ ಉದ್ದೇಶ ಏನಂದರೆ, ಯುವಕರಿಗೆ ಸ್ವಾಉದ್ಯೋಗದ ಒಂದು ಕಲ್ಪನೆಯನ್ನು, ಜನರಲ್ಲಿ ಆಲ್ರೆಡಿ ಪ್ರತಿಯೊಬ್ಬ ಮನುಷ್ಯರಲ್ಲಿ ಒಂದಲ್ಲ ಒಂದು ರೀತಿಯ ಆಸೆಗಳು, ಆಕಾಂಕ್ಷೆಗಳು ಇರ್ತದೆ. ಅವರಲ್ಲಿ ಸ್ಕಿಲ್ ಅಡಗಿರ್ತದೆ. ಒಂದು ಯಾವುದೇ ಒಬ್ಬ ಮನುಷ್ಯನಿಗೆ ಇದು ಯಾವುದೋ ಒಂದು ಇಚ್ಛೆಯ ಶಕ್ತಿ ಇರ್ತದೆ. ಅದನ್ನು ಇಚ್ಛಾಶಕ್ತಿಗೆ ಅನುಗುಣವಾಗಿ ಆ ಸ್ಕಿಲ್ಗೆ, ಅವ್ರಿಗೆ ಯಾವ ಶಕ್ತಿ ಅನುಶಕ್ತಿಗೆ, ಅವ್ರ ಇಚ್ಛಾಶಕ್ತಿಗೆ ಅನುಗುಣವಾಗಿ ಸ್ಕಿಲ್ಗೆ ಆಧಾರದ ಮೇಲೆ ಬರ್ತಾರೆ. ಅವ್ರಿಗೆ ಆಸಕ್ತಿ ಪೂರ್ಣ ಇರೋದ್ರಿಂದ ನಾವು ಜೀರೋ ಇಂಥ ಇರೋರ್ನು ಕೂಡ ಆಸಕ್ತಿ ಬೇಕು, ಇಂಪಾರ್ಟೆಂಟ್.
ಕಲಿಯುವ ಆಸಕ್ತಿ ಇದ್ರೆ ಅದು ಕಲಿಕಾ ಕೇಂದ್ರ, ಅದು ಎಲ್ಲನೂ ಕೂಡ ಕಲಿಸ್ತದೆ. ಅದು ಊಟ ತಿಂಡಿಯಿಂದ ಹಿಡಿದು ಬೆಳಿಗ್ಗೆ ಮಾರ್ನಿಂಗ್ 5-5:30 ಸ್ಟಾರ್ಟ್ ಆದಾದ್ರೆ ನಮ್ಮ ನಿತ್ಯ ಕರ್ಮಗಳೆಲ್ಲ ಮುಗಿಸ್ಕೊಂಡು ಯೋಗ ಮೇನ್ ಇಂಪಾರ್ಟೆಂಟು. ಆರೋಗ್ಯ, ನಾವೇನೇ ಮಾಡಲಿ, ಏನೇ ಬದಲಾವಣೆಯನ್ನು ಬಯಸಲಿ, ಏನೇ ಉದ್ಯೋಗ ಮಾಡಲಿ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡಲಿ, ಮನುಷ್ಯನಿಗೆ ಉದ್ಯೋಗ ಅನ್ನೋದು ಇಂಪಾರ್ಟೆಂಟು. ಅದೇ ರೀತಿಯಾಗಿ ನಮ್ಮ ಆರೋಗ್ಯ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಸ್ಟಾರ್ಟ್ ಆಗೋದು ಕಾರ್ಯ ಮೆಡಿಟೇಷನಿಂದ ಸ್ಟಾರ್ಟ್ ಆಗ್ತದೆ. ಯೋಗ ಅಲ್ಲಿಂದನೇ ಎಲ್ಲ ಯೋಗಾಸನಗಳ ಮುಖಾಂತರ ಅವರ ಆರೋಗ್ಯದ ಜೊತೆಗೆ ಮತ್ತೆ ಶ್ರಮದಾನ ಕೂಡ ನಾವು ಮಾಡ್ತೇವೆ. ಆ ಶ್ರಮದಾನ ಸ್ಟಾರ್ಟ್ ಆದ ಕೂಡಲೇ ಅವರಿಗೆ ಅವರ ಕೆಲಸ ಅವರು ಸ್ಟಾರ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಒಂದು ಶಾಪ್ ಅನ್ನು ಓಪನ್ ಮಾಡಬೇಕಾದ್ರೆ ಏನೆಲ್ಲ ಕಷ್ಟ ಕಾರ್ಯಗಳು ಬರ್ತವೆ, ಅವು ಚಾಲೆಂಜ್ ಅನ್ನು ಹೇಗೆ ಸ್ಪೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನ ಇನ್ಕ್ಲೂಡಿಂಗ್ ಒಂದು ಕಸದಿಂದ ಹಿಡಿದು ಎಲ್ಲನೂ ಕೂಡ ನನ್ನ ಶಾಪ್ ಅನ್ನು ನೀಟಾಗಿ ಇಟ್ಕೊಳ್ಳೋದು ಕೂಡ ಅದು ಶ್ರಮದಾನದಲ್ಲಿ ನಾವು ಅದಕ್ಕೆ ಪೂರಕವಾಗಿ ತರಬೇತಿಯ ಸ್ವರೂಪ ಯಾವ ರೀತಿಯಲ್ಲಿದೆ, ಯಾವ ರೀತಿಯಲ್ಲಿ ತರಬೇತಿ ನೀಡಲಾಗ್ತಾ ಇದೆ ಮತ್ತು ತರಬೇತಿಯ ಅವಧಿಗಳು ಎಷ್ಟು, ತರಬೇತಿಯ ಮೌಲ್ಯಮಾಪನವನ್ನು ಯಾವ ರೀತಿಯಲ್ಲಿ ಮಾಡ್ತೀರಾ, ಮತ್ತು ತರಬೇತಿಯ ಒಂದು ರೀತಿ ಒಮ್ಮೆ ತರಬೇತಿ ಆದ ನಂತರ ಅವರಿಗೆ ಯಾವ ಯಾವ ಅವಕಾಶಗಳನ್ನು ಕಲ್ಪಿಸಿಕೊಡ್ತೀರಾ? ತಾವೇ ಹೇಳಿದ್ರಿ ಅಲ್ಲಿ ವ್ಯಕ್ತಿತ್ವ ವಿಕಸನ ಇದೆ, ಮಾರ್ಕೆಟಿಂಗ್ ಸ್ಕಿಲ್ ಇದೆ, ಹೀಗೆ ಮಲ್ಟಿ ಸ್ಕಿಲ್ಸ್ಗಳನ್ನು ಅಲ್ಲಿ ತಾವು ಹೇಳಿಕೊಡ್ತೀರಾ. ಇದಕ್ಕೆ ಬೇಕಾದಂಥ ಸಂಪನ್ಮೂಲ ವ್ಯಕ್ತಿಗಳು ಯಾರು ಮತ್ತು ಪೂರಕವಾಗಿ ಬೇರೆ ವೃತ್ತಿ ಕೌಶಲಗಳ ತರಬೇತಿಗಿಂತ ತಮ್ಮ ವೃತ್ತಿ ಕೌಶಲಗಳ ತರಬೇತಿ ಯಾವ ರೀತಿಯಲ್ಲಿ ಭಿನ್ನವಾಗಿರ್ತದೆ? ಸರ್, ಈಗ ನೀವು ಹೇಳಿದ ಹಾಗೆ ಅಲ್ಲಿ ಮನುಷ್ಯನಿಗೆ ನೋಡಿ, ನಾವು ಒಂದು ತುಂಬ ಪ್ರಶ್ನೆಗಳನ್ನು ಕೇಳಿದ್ರಿ, ಅತ್ಯುತ್ತಮವಾದಂಥ ಪ್ರಶ್ನೆಗಳನ್ನು ಮುಂದೆ ಇಟ್ಟಿದ್ರಿ. ಈಗ ಮನುಷ್ಯನಿಗೆ ಸ್ಕಿಲ್ಗಳು ಫಸ್ಟು ಹೇಗೆ ಒಬ್ಬರು ಸ್ಕಿಲ್ ಕೊಡಬೇಕಾದ್ರೆ ಅವ್ರಿಗೆ ಒಂದು ಕ್ವಾಲಿಫೈ ಆಗಿರಬೇಕು. ಆ ಕ್ವಾಲಿಫೈ ಆಗಬೇಕಾದ್ರೆ ಫಾರ್ ಎಕ್ಸಾಂಪಲ್ EDP ಕ್ಲಾಸಸ್ ಅಂತ ಇದೆ. EDP ಕ್ಲಾಸಸ್ ಅಂತಂದ್ರೆ ಎಂಟರ್ಪ್ರಿನರ್ಸ್ ಅವೇರ್ನೆಸ್ ಡೆವಲಪ್ಮೆಂಟ್ ಸ್ಕೀಮ್ ಆಕ್ಟಿವಿಟೀಸ್ ನ ಮಾಡಬೇಕಾದ್ರೆ ಒಂದು ಅರ್ಹತೆ ಬೇಕಾಗ್ತದೆ, ಅವರು ಎಲಿಜಿಬಿಲಿಟಿ ಬೇಕಾಗ್ತದೆ. ಅದನ್ನ ಎಲ್ಲರಿಗೂ ಎಲಿಜಿಬಿಲಿಟಿ ಅನ್ನೋದು ನ್ಯಾಷನಲ್ ಅಕಾಡೆಮಿ ಆಫ್ ಇದಿದೆ, ಆ NAR ಅಂತಾರೆ ಅದನ್ನ, ಅಲ್ಲಿ ಬೆಂಗಳೂರಲ್ಲಿ ಇದೆ. ಇಡೀ ಇಂಡಿಯಾಗೆ ಇಲ್ಲಿ ತರಬೇತಿಗೆ ಯಾರ್ಯಾರು ಬರ್ತಾರೋ ಅವ್ರಿಗೆ ಸ್ಕಿಲ್ ಡೊಮೈನರ್ ಅಂತ, DST ಸ್ಕಿಲ್ ಡೊಮೈನರ್ ಅಂತ, ಆ ಸ್ಕಿಲ್ನ ಕಲಿಸಿ ಅವರಲ್ಲಿರೋ ಪರಿಣಿತಿಯನ್ನು ಪರೀಕ್ಷೆ ಮಾಡಿ ಅವರು ಕ್ವಾಲಿಫೈ ಆದವ್ರನ್ನ ಮಾತ್ರನೇ ನಾವು ತರಬೇತಿಗೆ ಅನುವು ಮಾಡ್ಕೊಂತೀವಿ, ರಿಸೋರ್ಸ್ ಪರ್ಸನ್ ಆಯ್ಕೆ ಮಾಡ್ಕೊಂತೀವಿ. ಅದೇ ರೀತಿಯಾಗಿ ಆಸ್ ಅ ಡೈರೆಕ್ಟರ್ ಆಗಿ ನಾನು ಕೂಡ ಎಕ್ಸಾಮ್ ಪಾಸಿ ಅಲ್ಲಿ ಮಾಡಿದ್ರೆ ಮಾತ್ರನೇ ನನ್ನ ಸರಿ ಇದೆಯಾ ಇಲ್ಲೋ ಅನ್ನೋದನ್ನ ಪರೀಕ್ಷೆ ಮಾಡಿ ಒಳಪಡಿಸ್ತಾರೆ. ಅರ್ಹತೆ ಇರಬೇಕು, ಮಿನಿಮಮ್ ಕ್ವಾಲಿಫಿಕೇಶನ್ ಇರಬೇಕಂದ್ರೆ ಸ್ಕಿಲ್ಗೆ ನೀವು ಅಲ್ಲಿ ಇದು ಮಾಡ್ತೀರ ಅಂತ EDP ಕ್ಲಾಸಸ್ ಕೊಡಬೇಕಾದ್ರೆ ಒಂದು ತರಬೇತಿಗೆ ಬೇಕು, ಅವಶ್ಯಕತೆ ಇದೆ. ಆ ತರದ ಅವಶ್ಯಕತೆ ಇರುವಂತ ನಾವು 3 ಜನ ರೆಗ್ಯುಲರ್ ಇರ್ತೀವಿ, 2 ಫ್ಯಾಕಲ್ಟಿಗಳು ಇರ್ತೀವಿ. ಅವರು ಕೂಡ ಸ್ಕಿಲ್ ಅಲ್ಲಲ್ಲಿ ಸರ್ಟಿಫೈಡ್ ಆಫೀಸರ್ಸ್ ಇರ್ತಾರೆ. ಮತ್ತೆ ನಾವು ಕೂಡ ಅಲ್ಲಿ ಡೈರೆಕ್ಟರ್ ಆದಂಥವ್ರು ಅಲ್ಲಿ ಫಸ್ಟ್ ಮೊದಲನೇದಾಗಿ 1 ವರ್ಷದೊಳಗೆ ಇಮಿಡಿಯೇಟ್ಲಿ ನೀವು ಅದನ್ನ ಕೋರ್ಸ್ ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಆ ಕೋರ್ಸ್ ಕಂಪ್ಲೀಟ್ ಆದ ನಂತರ ನಮ್ದು ಸ್ಟಾರ್ಟ್ ಆಗ್ತದೆ ವೃತ್ತಿಯ ಜೀವನ. ಅಲ್ಲಿಂದ ಮತ್ತೆ ಸ್ಕಿಲ್ ಡೊಮೇನ್ ಅಂತ ಏನು ಡಿಫ್ರೆಂಟ್ ಫಾರ್ ಎಕ್ಸಾಂಪಲ್ ಬ್ಯೂಟಿ ಪಾರ್ಲರ್ ಅಂತ ಕೊಳ್ಳಿ. ಬ್ಯೂಟಿ ಅನ್ನೋದು ಇವತ್ತು ಜಗತ್ತಿಗೆ ಎಲ್ರಿಗೂ ಬೇಕೇ ಬೇಕು. ಬ್ಯೂಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಬ್ಯೂಟಿ ಅನ್ನೋದೇ ಬರೀ ಔಟ್ಸೈಡ್ ಅಲ್ಲ, ಇನ್ನರ್ ಕೂಡ ಇಂಪಾರ್ಟೆಂಟ್. ಇನ್ನರ್ನ ಡೆವಲಪ್ ಮಾಡುವಂತ ಕೇಂದ್ರದಲ್ಲಿ ನಮ್ ನಡೀತದೆ. ಇನ್ನರ್ ಎಂದು ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನಾವು ಬ್ಯೂಟಿಗೆ ಅದೇನೇನು ಫೇಸ್ ವಾಶ್ ಅದು ಇದೆಲ್ಲ ಮಾಡಿ ಇದು ಮಾಡ್ತೀವಿ, ಬಟ್ ಇನ್ನರ್ ಹೇಗೆ ಅವ್ರಿಗೆ ವ್ಯಕ್ತಿತ್ವ ರೂಪಿಸುವುದ್ರ ಮುಖಾಂತರ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಸದ್ವಿಚಾರ, ಸಚ್ಚಿಂತನೆ ಎಲ್ಲ ಮಾರ್ನಿಂಗ್ ಇಂದ ಅದೇನು ಯೋಗ ಇಂದ ಸ್ಟಾರ್ಟ್ ಆಗಿ ಅವರು ಹೇಗೆ ನಡ್ಕೋಬೇಕು, ಜನರ ಜೊತೆಗೆ ಹೇಗೆ ಸಂಭಾಷಣೆ ಮಾಡಬೇಕು, ಆ ಸುಸಂಸ್ಕೃತವಾದಂತಹ ಸಂಸ್ಕಾರ, ಕಮ್ಯುನಿಕೇಶನ್ಸ್, ಲೈಫ್ ವ್ಯಾಲ್ಯೂಸ್, ಜೀವನ ಮೌಲ್ಯಗಳು, ಸಾಮಾಜಿಕ ಮೌಲ್ಯಗಳು, ಕೌಟುಂಬಿಕ ಮೌಲ್ಯಗಳು ಎಲ್ಲವನ್ನ ಅಲ್ಲಿ ನೀವು ಆರ್ಥಿಕ ಪಾತ್ರ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ಅವರಿಗೆ ಕಲಿಸ್ಕೊಡ್ತೇವೆ. ರೈಟ್. ಮತ್ತೆ ಇನ್ನು ಈಗ ಟೆಕ್ನಾಲಜಿಗೆ ಸಂಬಂಧಪಟ್ಟಂಗೆ ಈಗ ನೋಡಿ, ಮಕ್ಕಳಿಗೆ ಇವತ್ತು ಕಂಪ್ಯೂಟರ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅನ್ನೋ ಒಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀವಿ. ಅಂತ ಸಂದರ್ಭದಲ್ಲಿ ಕೂಡ ನಾವು ಇನ್ನು ಕಂಪ್ಯೂಟರ್ನೇ ಅಡಾಪ್ಟ್ ಮಾಡ್ಕೊಳ್ದೇ ಇರುವಂತಹ ಎಷ್ಟೋ ಜನ ರೂರಲ್ ಅಲ್ಲಿ ಇದ್ದಾರೆ. ಅವ್ರನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಆಸಕ್ತಿ ಇದೆ, ಮತ್ತೆ ಕಲೀಲಿಕ್ಕೆ ಅವಕಾಶಗಳಿಲ್ಲದೆ ಇರ್ಬೋದು. ನಾವು ಕಂಪ್ಯೂಟರ್ ಸಾಕ್ಷರತೆಯನ್ನು ಒದಗಿಸ್ತೀವಿ. ಕಂಪ್ಯೂಟರ್ ಸಾಕ್ಷರತೆ ಜೊತೆಗೆ ಮತ್ತೆ ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು, ಮತ್ತೆ ಏನ್ ಬೇಕೋ ಆ ಕೋರ್ಸ್ಗೆ ಸಂಬಂಧಪಟ್ಟಂಗೆ ಎಲ್ಲ ತರದ್ದು ಇದು ಮಾಡಿ, DTP ಆಗಿರ್ಬೋದು, ಡೆಸ್ಕ್ಟಾಪ್ ಪಬ್ಲಿಷಿಂಗ್, ಅದು DTPದು, ಕಂಪ್ಯೂಟರ್ ಹಾರ್ಡ್ವೇರ್ ಸಾಫ್ಟ್ವೇರ್ ಆಗಿರ್ಬೋದು, ಮತ್ತೆ ಅದು ಕಂಪ್ಯೂಟರ್ ಅಕೌಂಟಿಂಗ್ ಆಗಿರ್ಬೋದು, ಈ ತರದ್ ಎಲ್ಲ ಡಿಫ್ರೆಂಟ್ ಆಗಿ ನಾವು ಅವ್ರಿಗೆ ಕಂಪ್ಯೂಟರ್, ಈಗ ಯಾವತ್ತು ಕಂಪ್ಯೂಟರ್ ಇಲ್ಲದೆ ಇರುವಂತ ಯಾವುದೇ ಡಿಪಾರ್ಟ್ಮೆಂಟ್ಸ್ ಇಲ್ಲ. ಯಾಕಂದ್ರೆ ಕಂಪ್ಯೂಟರ್ ಅನ್ನೋದು ಅಷ್ಟು ಬೇಸಿಕ್ ಆಗಿಬಿಟ್ಟಿದೆ ಇವತ್ತು. ಅದು ಬೇಕೇ ಬೇಕು. ಇವತ್ತು ಯಾವುದೋ ಒಂದು ಬಿಲ್ಲಿಂಗ್ ಕೌಂಟರ್ ಅದು ಕೂಡ ಅದು ಟೆಕ್ನಾಲಜಿ ಅಕೌಂಟಿಂಗ್ ಕೊಡ್ಲೇಬೇಕಾಗುತ್ತೆ. ಅಸೆಸ್ಮೆಂಟ್ ಪಾರ್ಟ್ ನಾವೆಲ್ಲ ಈಗ ಸ್ಕಿಲ್ ಅಲ್ಲಿ 2 ತರ ಬರ್ತದೆ. ಒಂದು
EDP ಅಂದ್ರೆ ಅದಕ್ಕೆ ಸ್ಕಿಲ್ ಬೇಸ್ಡ್ ಇರಲ್ಲ, ಜನರಲ್ ಎಲ್ಲ ಇರ್ತದೆ. ಅವ್ರ ಪರ್ಸನಲ್ ಡೆವಲಪ್ಮೆಂಟ್ ಇಂದ ಹಿಡಿದು ಹೇಗೆ ರೂಪಿಸ್ಕೊಳ್ಳೋದು. ಮತ್ತೆ ಸ್ಕಿಲ್ಗೆ ಬಂದಾಗ ಡೊಮೈನರು ಮತ್ತೆ ನಾವು 2 ಕ್ಲಾಸನ್ನ 2 ಅಸೆಸ್ಮೆಂಟ್ ಬರ್ತಾರೆ. ಎಕ್ಸಾಮ್ ನಡೀತದೆ. ಮತ್ತೆ ವಿತಿನ್ ದ ಟೆಸ್ಟ್ಗಳು ನಡೀತದೆ. ನಮ್ಮ ಟೆಸ್ಟ್ಗಳೆಲ್ಲ ಪಾಸ್ ಆಗಿ ನಾವು ವಾರಕ್ಕೂ ಒಂದು ಟೆಸ್ಟ್ ಕೊಡ್ತಿರ್ತೀವಿ ಸ್ಕಿಲ್ ಬೇಸ್ಡ್. ಮತ್ತೆ ಪ್ರಾಕ್ಟಿಕಲ್ ನಮ್ದು ಹೆಚ್ಚು ಪ್ರಾಯೋಗಿಕವಾಗಿ ಜಾಸ್ತಿ ಇರ್ತದೆ. ಆ ಸ್ಕಿಲ್ಗಳನ್ನು ನಾವು ಪ್ರಾಯೋಗಿಕವಾಗಿ ಪರ್ಫೆಕ್ಟ್ ಮಾಡಿದಾಗ ಆಟೋಮೆಟಿಕಲ್ಲಿ ಅವ್ರು ಏನು ಹೇಳ್ತಾರೆ, ಅದಕ್ಕೆ ಸುತ್ತಲೂ ಇರುವಂಥ ಕ್ವಶನೇರ್ನ ನಾವು ರೆಡಿ ಮಾಡಿ ನಮ್ಮ DSTಗಳು ಮತ್ತೆ ನಾವು ಅದನ್ನೆಲ್ಲ ತರಬೇತಿ ಕೊಟ್ಟಿರ್ತೀವಿ. ಅದಾದ ನಂತರ NAR ಇಂದ ಕಳಿಸ್ಕೊಡ್ತಾರೆ, ಎಕ್ಸ್ಟರ್ನಲ್ ಇವರಿಂದ ಕಳಿಸ್ತಾರೆ. ಆ ಎಕ್ಸ್ಟರ್ನಲ್ ಪರ್ಸನ್ ಬಂದು ಇಲ್ಲಿ ಎಕ್ಸಾಮ್ ಮಾಡ್ತಾರೆ. ಆ ಎಕ್ಸಾಮ್ ಅಲ್ಲಿ ಮಿನಿಮಮ್ 80 ಬಂದರೆ ಮಾತ್ರನೇ ಪಾಸು. ಬೇರೆ ತರ 35 ಮಾರ್ಕ್ಸ್ ಅಲ್ಲ, 80 ಬರಬೇಕು. 80 ಅಂದ್ರೆ ಅಷ್ಟು ಸ್ಕಿಲ್ಲು, ಯಾಕಂದ್ರೆ ಇದು ಜನರ ಜೊತೆ ಬೆರೆಯುವಂಥದ್ದು. ಇದು ಬಟ್ ಸ್ಟಿಲ್ ವೇರಿಯಸ್ ಸ್ಕಿಲ್ ಇದೆ. ವೇರಿಯಸ್ ಸ್ಕಿಲ್ಗೆ ಅನುಗುಣವಾಗಿ ಈ ವೇರಿಯಸ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಆಗಬೇಕು, ವೇರಿಯಸ್ ಲ್ಯಾಬ್ಸ್ ಬೇಕು, ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್ ಬೇಕು. ಅದೆಲ್ಲವೂ ಕೂಡ ಎಲ್ಲದಕ್ಕೂ ಪ್ರಾಕ್ಟಿಕಲ್. ಎಸ್ ವೆರಿ ಪರ್ಟಿಕ್ಯುಲರ್ ಆಗಿ ನಮ್ಮ ಸಂಸ್ಥೆಯಲ್ಲಿ ಏನೇನು ಬೇಕು ಎಲ್ಲ ತರದ ನಮ್ಮ ಕೋರ್ಸ್ಗಳಿಗೆ ಇಲ್ಲಿ ಲೋಕಲ್ ಬೇಸ್ಡ್ ಅಂತೀವಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಲೋಕಲ್ ಏನ್ ಡಿಮ್ಯಾಂಡ್ ಇದೆ ಆ ತರದಕ್ಕೆ ಹೆಚ್ಚು ಫೋಕಸ್ ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಪ್ರೆಸೆಂಟ್ ಇರೋದು 70 ಸ್ಕಿಲ್ಗಳಿಗೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಕೊಟ್ಟಿದೆ, ಅಪ್ರೂವ್ ಆಗಿದೆ. ಅದರಲ್ಲಿ ನಾವು ನಮ್ಮಲ್ಲಿ ರೂಟ್ ಸೆಟ್ ಅಲ್ಲಿ 70 ಸ್ಕಿಲ್ಗಳಿಗೆ ಪ್ರಾವಿಷನ್ ಇದೆ. ಅದರಲ್ಲಿ ನಮಗೆ ಈ ಸಂಸ್ಥೆಯಲ್ಲಿ ಈ ಡಿಸ್ಟ್ರಿಕ್ಟ್ ಅಲ್ಲಿ ನಮಗೆ ಡಿಮ್ಯಾಂಡ್ ಇರುವಂತದ್ದು ಓನ್ಲಿ 30-35 ಸ್ಕಿಲ್ಸ್. ಫಾರ್ ಎಕ್ಸಾಂಪಲ್ ಹೆಚ್ಚು ಟೈಲರಿಂಗ್ ಇದು ಮಾಡ್ತಾರೆ, ಡಿಸೈನಿಂಗ್, ಬ್ಯೂಟಿಷಿಯನ್ಸ್ ಇದು ಮಾಡ್ತಾರೆ, ಎಂಬ್ರಾಯ್ಡ್ರಿಂಗ್ ಇದು ಮಾಡ್ತಾರೆ, ಮೊಬೈಲ್ ರಿಪೇರಿಂಗ್ ಇದು ಮಾಡ್ತಾರೆ, ಕಂಪ್ಯೂಟರ್ ಅಕೌಂಟಿಂಗ್ ಇದು ಮಾಡ್ತಾರೆ, DTP ಗಾಗಿ. So you are focusing on that. Yes, based on the demand. Right. Yes, we are advertising the full all schemes. But infrastructure wise no problem. No problem till now, no problem at all as of now. As a director taking charge, 100% facilities is there. Lab ಎಲ್ಲ ಕ್ಲಿಯರ್ ಆಗಿದೆ. Yes, lab ಇದೆ, computer lab is there. But subject to budget, your annual action plan is there. We are preparing annual action plan accordingly as per the ministry. As availability infrastructure, we have to provide the skills. Because use funds investing means that is dead. Right. That is also they are not providing. ಅವ್ರು ಕೊಡೋದಿಲ್ಲ. ಅದು ಎಲ್ಲ ಸ್ಕಿಲ್ಗೆ ಟೆಸ್ಟ್ ಮಾಡಿನೇ ಕೊಡ್ತಾರೆ. ಒಂದೊಂದು ಸ್ಕಿಲ್ಗೆ ಎಷ್ಟೆಷ್ಟು ಬೇಕು, ಬಡ್ಜೆಟ್ ಎಷ್ಟು ಬೇಕು, ಏನೇನು ಬೇಕು ಫೆಸಿಲಿಟೀಸ್ ಅನ್ನೋದನ್ನ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಸುಮಾರು 43 ವರ್ಷ ಆಗಿದೆ ಈ ಮೂಮೆಂಟ್ ಸ್ಟಾರ್ಟ್ ಆಗಿ. ಅದ ನಂತರ ಈ ಸಂಸ್ಥೆ 37 ವರ್ಷಗಳಾಗಿದೆ ಇಲ್ಲಿ ಬಂದು ಈ ಸಂಸ್ಥೆ ಸ್ಟಾರ್ಟ್ ಆಗಿ. ಅಷ್ಟು ವರ್ಷಗಳಿಂದನೂ ಕೂಡ ಲಕ್ಷಾಂತರ ಜನ ಔಟ್ಪುಟ್ ಆಗಿ ಇವತ್ತು ಬ್ರಹ್ಮಾವರ ಮತ್ತೆ ಸಣ್ಣ ಒಂದು ಇದರಲ್ಲೂ ಕೂಡ ಒಂದೊಂದು ಅವ್ರ ವೃತ್ತಿ ಜೀವನ ಜೊತೆಗೆ ಮಕ್ಕಳು ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ಇದು ಓನ್ ಬಾಸ್. ಅದಕ್ಕೆ ನೋ ಟೈಮ್ ಲಿಮಿಟ್ಸ್ ಏನಿದಿಲ್ಲ, ಓನ್ ವಿಷನ್, ಓನ್ ಡಿಸಿಷನ್ಸ್ ಎಲ್ಲ ಇರ್ತದೆ. ಹಾಗಾಗಿ ಯಾರು ಅವರೇ ಬಾಸು, ಅವರೇ ಓನರ್. ಹಾಗಾಗಿ ರೂಟ್ ಸೆಟ್ ವಿಲ್ ಚೇಂಜ್ ದ ಲೈಫ್ ಅಂಡ್ ಚೇಂಜ್ ದ ಸೊಸೈಟಿ. Yes, 100%. ಸರ್, ವಿ ಆರ್ ಇಲ್ಲಿವರೆಗೂ ನಮ್ಮ ಬ್ರಹ್ಮಾವರದಲ್ಲಿ ನಿಯರ್ಲಿ 30,000 ಪೀಪಲ್ಗೆ ನಾವು ಸೆಟ್ಲ್ ಆಗಿದ್ದಾರೆ ಸರ್. ಅಷ್ಟು ಜನ ನಾವು 70% ಟಾರ್ಗೆಟ್ ನಮ್ಮದು. ಮಿನಿಮಮ್ 70% ಟಾರ್ಗೆಟ್ ಆಗಲೇಬೇಕು. 100% ಅಲ್ಲಿ ನಾವು 70% ಸೆಟ್ಲ್ ಆಗಲೇಬೇಕು. ಮತ್ತೆ ನಮ್ಮದು ಸುಮ್ಮನೆ ಟ್ರೈನಿಂಗ್ ಕೊಟ್ಟು ಬಿಡಲ್ಲ ನಮ್ದು. ಅದೇ ಕೇಳಿದ್ದು, ಓನ್ಲಿ ಟ್ರೈನಿಂಗ್ ಇಸ್ ಇನಫ್ ಆರ್ ಫಾಲೋ ಅಪ್? ಎಸ್. ಆ ಟ್ರೈನಿಂಗ್ ಆದ ನಂತರ 60 ಡೇಸ್ ಅಲ್ಲಿ ನಾವು ಮತ್ತೆ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಸರಿ. ಮತ್ತೆ 90 ಡೇಸ್ಗೆ ಅವ್ರನ್ನ ಮತ್ತೆ ಒಂದ್ಸತಿ ವಿಸಿಟ್ ಮಾಡ್ತೇವೆ. ಮತ್ತೆ ಅವ್ರಿಗೆ ಏನ್ ಬೇಕು, ಲೋನ್ ಬೇಕಾ, ಏನಾದ್ರೂ ಫೈನಾನ್ಷಿಯಲ್ ಹೆಲ್ಪ್ ಬೇಕಾ, ಪ್ರಾಜೆಕ್ಟ್ ರಿಪೋರ್ಟ್ ಆಗಿರ್ಬೋದು, ಮತ್ತೆ ಬ್ಯಾಂಕ್ಗಳ ಜೊತೆಗೆ ಸಂಭಾಷಣೆ ಮಾಡಿ ಬ್ಯಾಂಕ್ಗಳಿಗೆ ಅವೇರ್ನೆಸ್ ಕೊಡೋದು, ಬ್ಯಾಂಕಿಂಗ್ ಕ್ಲಾಸಸ್ ಎಲ್ಲ ಇರ್ತದೆ. ಒಂದು ಬ್ಯಾಂಕ್ ಹೋಗ್ಬೇಕಾದ್ರೆ ಹೆಂಗಿರ್ಬೇಕು, ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ಏನು, ನಾವು ಬೇರೆಯವ್ರ ಹತ್ರ ರೆಡಿ ಮಾಡಿಸಲ್ಲ, ಅವ್ರ ಕಡೆಯಿಂದ ರೆಡಿ ಮಾಡಿಸ್ತೀವಿ. ಫಾರ್ ಎಕ್ಸಾಂಪಲ್ 2 lakhs ಬೇಕು, 2 lakhs ಅಂದ್ರೆ ಅವ್ರಿಗೆ ಏನೇನು ಕಂಟೆಂಟ್ ಬೇಕು ನಿಮ್ಮ ಸ್ಕಿಲ್ಗೆ ಸಂಬಂಧಪಟ್ಟಂಗೆ ಅವ್ರ ಹತ್ರನೇ ಬರ್ಸಿ ಅವ್ರ ಹತ್ರನೇ ರೆಡಿ ಮಾಡಿಸ್ತೀವಿ ನಾವು. ಆ ತರದ ಒಂದು ಪರಿಣಿತಿಯನ್ನ ಕೊಡ್ಲಿಕ್ಕೆ ಮ್ಯಾಕ್ಸಿಮಮ್ 99% ಎಫೋರ್ಟ್ ಹಾಕ್ತೀವಿ. 70% ವರೆಗೂ ಈಗ ಆನ್ ಅಂಡ್ ಅವರೇಜ್ ನಮ್ದು 85% ವರೆಗೂ ಇದೆ ನಮ್ಮ ರೂಟ್ ಸೆಟ್ ಬ್ರಹ್ಮಾವರ. ಆನ್ ಅಂಡ್ ಅವರೇಜ್ ಎಲ್ಲ ನೋಡಿದಾಗ 80% ಅದು ಬಂದೇ ಬರುತ್ತೆ. ಸೆಟ್ಲ್ಮೆಂಟ್ ಒಳ್ಳೆ ಸೆಟ್ಲ್ಮೆಂಟ್ ಇದೆ, ಒಳ್ಳೆ ರೆಸ್ಪಾನ್ಸ್ ಇದೆ, ಜನರು ರಿಸೀವ್ ಮಾಡ್ಕೊತಾ ಇದ್ದಾರೆ, ಜನರಿಗೆ ಡಿಮ್ಯಾಂಡ್ ಬೇಸ್ಡ್ ಕೊಡ್ತಾ ಇದ್ದೇವೆ.
ನಾನು ಫೀಡ್ಬ್ಯಾಕ್ನಲ್ಲಿ ಕೇಳೋದಾದ್ರೆ ತುಂಬಾ ನಮ್ದು ಊಟ ಉಪಚಾರಗಳಾಗಿರ್ಬೋದು, ಬೆಳಿಗ್ಗೆಯಿಂದ ಸಂಜೆವರೆಗೂ ಅವ್ರನ್ನ ಆರೈಕೆ ಮಾಡೋದಾಗಿರ್ಬೋದು, ಪೇರೆಂಟಲ್ಗಿಂತ ಹೆಚ್ಚಿನದಾಗಿ ಆರೈಕೆ ಮಾಡ್ತಾ ಇರ್ತೀವಿ ನಾವು. ಯಾಕೆ ಅಂತಂದ್ರೆ ಮಕ್ಕಳು ಶಾರ್ಟ್ ಟೈಮ್ ಟ್ರೈನಿಂಗ್ಸ್ ಎಲ್ಲ ಎಸ್ ಶಾರ್ಟ್ ಟರ್ಮ್ ಮೀನ್ಸ್ 20 days, ಬಿಲೋ 20 days, 31 days, 45 days. But they gain full-fledged knowledge, sir? Yes. See, full-fledged means we are concentrating 31 days. For example, 31 days tailoring we are given. Right. ಟೈಲರಿಂಗ್ ಅಲ್ಲಿ ಸುಮಾರು 30 ವೆರೈಟೀಸ್ ಅನ್ನ ಅವ್ರು ಕಲಿಸ್ತಾರೆ. ಅವ್ರು ಹೆಂಗೆ ಇದೆ ಅಂದ್ರೆ ಪ್ರಾಕ್ಟಿಕಲ್ ಇರ್ತದೆ ನಮ್ದು. ಪ್ರಾಕ್ಟಿಕಲ್ಗೆ ಯಾರಿಗೂ ಫೋರ್ಸ್ ಇಲ್ಲ. ನಮ್ದು ಬೆಳಿಗ್ಗೆ 9-9:30 ಸ್ಟಾರ್ಟ್ ಆದ್ರೆ ಅಂದ್ರೆ ಸ್ಕಿಲ್ ಕ್ಲಾಸಸ್ ಸ್ಟಾರ್ಟ್ ಆದ್ರೆ ಮತ್ತೆ ನಿನ್ನೆ ಆಗಿದ್ರೆ ಮಿಲ್ಲಿ ಕಾರ್ಯಕ್ರಮ ಅಂತ ಇದು ಮಾಡ್ತೀವಿ. ಅಂದ್ರೆ ಮಿಲ್ಲಿ ಅಂದ್ರೆ ಈಗ ಮೋಸ್ಟ್ ಇಂಪಾರ್ಟೆಂಟ್ ಏನೇನು ಕಲ್ತಿದ್ದಾರೆ ನಿನ್ನೆ ಅವೆಲ್ಲನೂ ಕೂಡ ಪ್ರೆಸೆಂಟ್ ಮಾಡಬೇಕು. ಟೀಮ್ ವೈಸ್ ಎವ್ರಿ ಡೇ ಒಂದೊಂದು ಟೀಮ್ ರೆಡಿ ಮಾಡಿ ಅದು ಪ್ರೆಸೆಂಟ್ ಮಾಡಬೇಕು. ಅದನ್ನ ಕಮ್ಯುನಿಕೇಶನ್ ಸ್ಕಿಲ್ ಬೆಳೆಯೋದಕ್ಕೋಸ್ಕರ ಆ ಥರದ್ದು ಒಂದು ಇಟ್ಟಿದ್ದಾರೆ ಚಾಪ್ಟರ್ಗಳಲ್ಲಿ. ಮತ್ತೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಮತ್ತೆ ಪ್ರಾಕ್ಟಿಕಲ್ಗೆ ಹೋಗ್ತಾರೆ. ಮತ್ತೆ ಪ್ರಾಕ್ಟಿಕಲ್ ಟೀ ಬ್ರೇಕ್ ಟೈಮ್ಗೆ ಎಲ್ಲನೂ ಕೂಡ ಸಿಸ್ಟಮೆಟಿಕ್ ಆಗಿದೆ. ಅದೇ ಬೆಲ್ ಹೊಡಿತದೆ. ಬೆಲ್ ಬಂದ ಕೂಡಲೇ ಆಟೋಮೆಟಿಕ್ ಅವರು ಓಕೆ ಇದು 11-11ವರೆಗೆ ಟೀ ಬ್ರೇಕ್, 1-1:30ಗೆ ಲಂಚ್ ಬ್ರೇಕ್, 4:30ಗೆ 4:30ಗೆ ಸ್ನ್ಯಾಕ್ಸ್, ಮತ್ತೆ 7:30-8 ಗಂಟೆಗೆ ಊಟ. ಈ ತರ ಸಿಸ್ಟಮೆಟಿಕ್. ಆ ಸಿಸ್ಟಮೆಟಿಕ್ ನೋಡಿನೇ ಮಕ್ಕಳು ಎಲ್ಲ ಅಲ್ಲಿ ಕಲಿಯುವಂತ ತರಬೇತಿ ಅವರು ಒಪಿನಿಯನ್ ಹೇಳೋದನ್ನು ಖುಷಿ ಆಯ್ತು ನನಗೆ. ಯಾಕಂದ್ರೆ ನಾವು ಪೇರೆಂಟ್ಸ್ ಕೂಡ ನಮ್ಮನ್ನು ಇಷ್ಟು ಟೈಮು ಆರೈಕೆ ಮಾಡಿ ಇದು ಮಾಡ್ತಾರೆ ಏನೋ ಗೊತ್ತಿಲ್ಲ. ಅಷ್ಟು ಟೈಮ್ ಕರೆಕ್ಟಾಗಿ ರೆಡಿ ಮಾಡಿ ನೀವು ಕರೀತೀರಲ್ಲ ಸರ್ ಊಟಕ್ಕೆ, ಉಪಚಾರಕ್ಕೆ, ಮತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲ ಫ್ಯಾಕಲ್ಟಿಗಳು ಕೂಡ ಸೇರಿ ನಿಮ್ದು ಆರೋಗ್ಯದ ಬಗ್ಗೆ ಆಗಿರ್ಬೋದು, ಮತ್ತೆ ಏನೋ ಸಮಸ್ಯೆಗಳಿದ್ರೆ ಎಂಕ್ವೈರಿ ಮಾಡಿ. ನಾವು ಏನು ನಿನ್ನೆ ಕ್ಲಾಸಲ್ಲಿ ಆಗಿದ್ದನ್ನು ಮತ್ತೆ ನಮ್ಮ ಫ್ಯಾಕಲ್ಟಿಗಳು ಎಂಕ್ವೈರಿ ಮಾಡ್ತಾರೆ. ಇವತ್ತೇನು ನಿನ್ನೆ ಏನೇನಾಯ್ತು ಹೇಗೆ ಪರಿಶೀಲನೆ ನಾವು, ಯಾಕಂದ್ರೆ ಎಕ್ಸಾಮ್ ಟೆಸ್ಟ್ಗೆ ಹೋಗೋದಿಲ್ಲ. ಮತ್ತೆ ಬಿಫೋರ್ ಎಕ್ಸ್ಟರ್ನಲ್ ನಾವು ಈ ಥರದ್ದೆಲ್ಲ ಗ್ರೌಂಡ್ ರಿಯಾಲಿಟಿನ ಮಾಡಿಕೊಟ್ಟಿರ್ತೀವಿ. ಹಾಗಾಗಿ ಅದು ಹೆಚ್ಚು ಎಫೆಕ್ಟ್ ಬೀಳ್ತದೆ ಅಂತ ಫೀಡ್ಬ್ಯಾಕಲ್ಲಿ ಕೂಡ ಬಂದಿದೆ ಸರ್. ಓಕೆ ಸರ್, ತಾವು ಎಲ್ಲವನ್ನ ಕಲಿಸ್ತೀರಿ. ವೃತ್ತಿ ಕೌಶಲ ಆಗಿರಬಹುದು, ಜೀವನ ಕೌಶಲ ಆಗಿರಬಹುದು. ತಾವು ಹೇಳಿದ್ರಿ ಮಾರ್ಕೆಟಿಂಗ್ ಸ್ಕಿಲ್ಲನ್ನು ಕೂಡ ಕಲಿಸ್ತಾ ಇದ್ದೀರಿ. ಬಟ್ ಮ್ಯಾಕ್ಸಿಮಮ್ ರೂರಲ್ ಪ್ರದೇಶದ ಜನ ಹೆಚ್ಚಾಗಿ ತಮ್ಮ ರೂಟ್ ಸೆಟ್ಗೆ ಬರ್ತಾರೆ ಉದ್ಯೋಗವನ್ನು ಆರಂಭಿಸಲಿಕ್ಕೆ. ಬಟ್ ಈಗಿನ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಅಡ್ವಾನ್ಸ್ ಯುಗ ಏನಾಗಿದೆ ಅದರಲ್ಲಿ ಎಲ್ಲವೂ ಕೂಡ ಟೆಕ್ನಾಲಜಿ ಬೇಸ್ಡೇ ಇರುತ್ತೆ. ಈವನ್ ಮಾರ್ಕೆಟಿಂಗ್ ಸ್ಕಿಲ್ ಕೂಡ ಆನ್ಲೈನ್ ಮಾರ್ಕೆಟಿಂಗ್ ಆಗಿರುತ್ತೆ, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರುತ್ತೆ. ಈವನ್ ಪ್ರಾಡಕ್ಟ್ಸ್ ಏನಾದರೂ ಇದು ಮಾಡಿದ್ರು ಕೂಡ ಅದನ್ನು ಕೂಡ ಗ್ರೇಡಿಂಗ್, ಕೋಡಿಂಗ್, ಇ ಕಾಮರ್ಸ್ ಇದೆಲ್ಲ ಇದೆ. ಇದನ್ನೆಲ್ಲ ಸ್ವಲ್ಪ ಮಟ್ಟಾಗಾದ್ರೂ ಟೀಚ್ ಮಾಡ್ತೀರಾ ಅಥವಾ ಫುಲ್ ಫ್ಲೆಜ್ ಟೀಚ್? ಇಲ್ಲ. ಸೊ ಅದಕ್ಕೂ ಕೂಡ ನಾವು ಈಗ ಪ್ರಾಡಕ್ಟ್ಸ್ ಆದ್ರೆ ಗ್ರೇಡಿಂಗ್ ಬೇಕು, ಕೋಡಿಂಗ್ ಬೇಕು. ಎಸ್ ಸರ್. ನಾವು ನೋಡಿ ಈಗ ಅದಕ್ಕೆ ಅಂತಾನೆ ಗ್ರೇಡಿಂಗ್ ಮಾಡಬೇಕಾದ್ರೆ ಅದಕ್ಕೆ ನಾವು ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ ಕಡೆಯಿಂದನೂ ಕೂಡ ಅವರು ಪ್ರೋಗ್ರಾಮ್ಸ್ ಅರೇಂಜ್ ಮಾಡ್ತಾ ಇರ್ತಾರೆ. ನಮ್ಮ ತರಬೇತಿಗಳಲ್ಲಿ ಅವ್ರನ್ನ ಇ ಕಾಮರ್ಸ್ ಸಂಬಂಧಪಟ್ಟಂಗೂ ಕೂಡ ನಾವು ಅವೇರ್ನೆಸ್ ಕೊಡ್ತಾ ಇರ್ತೇವೆ. ವರ್ಕ್ ಶಾಪ್ ತರನೋ ಅಥವಾ ಏನಿರ್ತಾವ ಆ ತರದನ್ನು ಕೂಡ ನಾವು ಪಾರ್ಟಿಸಿಪೇಷನ್ ಉದಾಹರಣೆಗಳಿದೆ. ನಾನೇ 2-3 ಸತಿ ಕರ್ಕೊಂಡು ಹೋಗಿದ್ದೇನೆ. ಯಾಕಂದ್ರೆ ಯಾವ ಸ್ಕಿಲ್ಗೆ ಯಾವ್ದು ಬೇಕು. ಮತ್ತೆ ಈಗ ಥ್ರೆಡ್ ಅಂತ ಗೌರ್ಮೆಂಟ್ ಇನಿಷಿಯೇಟ್ ತಗೊಂಡಿದೆ, ಸೆಂಟ್ರಲ್ ಗೌರ್ಮೆಂಟ್. ಅದರಲ್ಲಿ ಅವರು ಮಾರ್ಕೆಟ್ ಮಾಡಬೇಕಾದ್ರೆ ಜಸ್ಟ್ ಅಲ್ಲಿ ಇದು ಮಾಡಿದ್ರೆ ಸಾಕು, ಆಟೋಮೆಟಿಕಲ್ಲಿ ಅವ್ರ ದುಡ್ಡಿಗೆ ಪ್ರೊಟೆಕ್ಷನ್ ಇರ್ತದೆ, ಅವ್ರ ಪ್ರಾಡಕ್ಟ್ಗೆ ಪ್ರೊಟೆಕ್ಷನ್ ಇರ್ತದೆ, ಏನು ಸಮಸ್ಯೆ ಇಲ್ಲ. ಈ ಥರದ್ದೆಲ್ಲ ಇದೆ. ಬಟ್ ನಾವು ನಮ್ಮ ಸ್ಕಿಲ್ಗಳು ಹೆಂಗೆ ಅಂತಂದ್ರೆ ತುಂಬಾ ಮ್ಯಾನುಫ್ಯಾಕ್ಚರ್ ಮಾಡುವಂಥವಲ್ಲ. ನಮ್ಮದು ಸ್ಕಿಲ್ ಮ್ಯಾನ್ ಪವರ್ ಇಂಟರ್ವೆನ್ಷನ್ ಆಗಿ ಅಲ್ಲಿನ ಜನರಿಗೆ ಅನುಕೂಲ ಆಗುವಂತ ಸ್ಕಿಲ್, ಮೈಕ್ರೋಸ್. ಹಾಗಾಗಿ ತುಂಬಾ ನಮ್ದು ಲಾರ್ಜರ್ ಸ್ಕೇಲ್ ಅಲ್ಲಿ ಏನು ಬರೋದಿಲ್ಲ. ಎಷ್ಟು ಸಾಧ್ಯನೋ ಅಷ್ಟನ್ನು ನಾವು 100% ಅವ್ರಿಗೆ ಸ್ಯಾಟಿಸ್ಫೈ ಆಗಿದ್ದಾರೆ. ವಿ ಆರ್ ಹ್ಯಾಪಿ. ದೇರ್ ಫೀಡ್ಬ್ಯಾಕ್ ದೇ ಗಿವನ್ ಲಾಸ್ಟ್ ನಾವೆಲ್ಲ ತಗೊಂತೀವಿ. ಈಗ ಅವರೆಲ್ಲ ಆದ ಕೂಡಲೇ ಫೀಡ್ಬ್ಯಾಕ್ ಬರೀತಾರೆ. ನಾವು ಯಾರಿಗೂ ಇದಿಲ್ಲ, ಅವ್ರು ಓನ್ ಆಗಿ ಬರೀತಾರೆ. ಎಲ್ಲೂ ಕೂಡ ನನಗೆ ಅಡ್ವರ್ಸ್ ಬಂದಿದೆ. ಇದುವರೆಗೂ ಕೂಡ ಸುಮಾರು 40 ಬ್ಯಾಚ್ಗಳನ್ನ ಮಾಡಿದ್ದೀವಿ ಇದುವರೆಗೂ. ನಾನು ಜಾಯ್ನ್ ಆದ್ಮೇಲೆ ಲಾಸ್ಟ್ ಇಯರ್ ಮತ್ತೆ ಇಲ್ಲಿವರೆಗೂ. ಈಗ ಪ್ರೆಸೆಂಟ್ ಕೂಡ ಆನ್ಗೋಯಿಂಗ್ 2-3 ಬ್ಯಾಚಸ್ ಇದೆ. ಇಷ್ಟು ಬ್ಯಾಚ್ಗಳಲ್ಲೂ ಕೂಡ ಎಲ್ಲೂ ಕೂಡ ಅನ್ಸ್ಯಾಟಿಸ್ಫೈಡ್ ಪದಗಳು ಬಳಸಲಿಲ್ಲ, ನನಗೆ ಕಾಣಿಸ್ಲಿಲ್ಲ, ಕೇಳಲಿಲ್ಲ ಕೂಡ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಈ ಮೂಮೆಂಟ್ ಅನ್ನೋದು ಅಷ್ಟು ಚೆನ್ನಾಗಿ ಭದ್ರವಾಗಿ ಹಾಕಿದೆ. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡೋದು ಮತ್ತೆ ಅದು ದಿನನಿತ್ಯ ಚಾಲೆಂಜಸ್ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಚಾಲೆಂಜಸ್ ಹೇಗೆ ಅಂತಂದ್ರೆ ಹೊಸ ಬದಲಾವಣೆಗೆ ನಮ್ಮ ತರಬೇತಿಗಳು ಕೂಡ ಶೈನ್ ಆಗ್ಬೇಕು, ಅಪ್ಗ್ರೇಡ್ ಆಗ್ಬೇಕು. ನೀವು ಹೇಳಿದ ಹಾಗೆ ಅಪ್ಡೇಟ್ ಆಗ್ಬೇಕು. ಬಟ್ ಅಪ್ಡೇಟ್ ಆಗ್ತಾ ಇದೆ. ಏಕ್ದಮ್ ಅಪ್ಡೇಟ್ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ನಮ್ಮ ಇಂಡಿಯನ್ ಕಲ್ಚರ್ ತಕ್ಕಂತೆ ನಾವು ಬ್ಯೂಟಿಷಿಯನ್ ಅಲ್ಲಿ ಏನೇನ್ ತರದ್ ಇದೆಯೋ ಅದನ್ನ ನಾವು ಕಾಪಾಡಬೇಕಾಗುತ್ತೆ. ಹೆಂಗಂದ್ರೆ ಹಂಗೆ ಇದು ಮಾಡ್ಲಿಕ್ಕೆ ಆಗಲ್ಲ. ಅದು ನಾವು ಒಂದು ಬ್ರೈಡ್ ರೆಡಿ ಮಾಡಬೇಕಾದ್ರೆ ಏನೇನು ಕಲ್ಚರ್ ಅನ್ನ ಅಡಾಪ್ಟ್ ಮಾಡ್ಕೋಬೇಕು, ಏನೇನು ಥಿಂಗ್ಸ್ ಅನ್ನ ಯೂಸ್ ಮಾಡಬೇಕು, ಅದು ಕೆಮಿಕಲ್ ಇಲ್ದೇ ರೀತಿಯಲ್ಲಿ
ಕೆಮಿಕಲ್ ಬರೆಸಿ ಇದು ಮಾಡಂಗಿಲ್ಲ. ನಾವು ಆ ಥರದ್ದು ಒಂದು ಫಾಸ್ಟ್ ಫುಡ್ ಆಗಿರ್ಬೋದು, ಹೆಲ್ತಿ ಆಗಿ ಇದು ಮಾಡೋದು, ಫಾಸ್ಟ್ ಫುಡ್ ಮಸಾಲೆ ಪೌಡರ್ ಆಗಿರ್ಬೋದು, ಈ ಥರ ಪಿಕಲ್ ಈ ಥರ ರೆಡಿ ಮಾಡ್ಕೊಳ್ಳೋದು. ನಾವೇ ಯಾಕೆ ಬೇರೆ ಕಂಪ್ನಿಗಳಿಗೆ ಡಿಪೆಂಡ್ ಆಗಿ ಇದು ಮಾಡೋದು? ನಮ್ಗೆ ಹೆಂಗೆ ಬೇಕು, ಯಾವ ಪ್ರಮಾಣದಲ್ಲಿ, ಹೇಗೆ ಕ್ವಾಲಿಟಿ ಬೇಕು ಅನ್ನೋದನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಅಲ್ಲೇ ಕೊಟ್ಟು ನಾವು ಅದಲ್ದೇನೆ ಮಾರ್ಕೆಟನ್ನು ಮಾಡಿಕೊಡ್ತೇವೆ. ಬಜಾರ್ಸ್ ಅನ್ನ ಇದು ಮಾಡ್ತಿರ್ತೀವಿ, ಸೆಟಪ್ ಮಾಡ್ತೀವಿ. ಒಂದು ಕ್ವಾರ್ಟರ್ಗೆ ಒಂದು ಅಂತ ಹೇಳಿ ಇದು ಮಾಡ್ತೀವಿ. 3 ತಿಂಗಳಿಗೊಂದು ಕಂಪಲ್ಸರಿ ಮಾಡ್ಲೇಬೇಕು ನಾವು. ಈವನ್ ಎಕ್ಸಿಬಿಷನ್ ಇದು ಮಾಡ್ತೀವಿ. ಫ್ರೀ ಆಫ್ ಸ್ಟಾಲ್ಗಳು ಹಾಕಿದಾಗ ನಾವು ಸ್ಟಾಲ್ ಹಾಕ್ತಿವಿ. ಅವ್ರಿಗೆ ನಾವೇ ಸ್ಟಾಲ್ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ರೆಡಿ ಮಾಡಿ ಅವ್ರಿಗೆ ಯಾರ್ಯಾರಿಗೆ ಆಸಕ್ತಿ ಇದೆ ಹತ್ತತ್ರ ಇರುವಂಥವ್ರು ಎಲ್ಲೆಲ್ಲಿ ಇರ್ತಾ ಅದು ಬೈಂದೂರು ಆದ್ರೆ ಬೈಂದೂರು ಸರೌಂಡಿಂಗ್ ಅಲ್ಲಿ ಇರೋರಿಗೆ, ಉಡುಪಿಯಲ್ಲಾದ್ರೆ ಉಡುಪಿ, ಪರ್ಯಾಯದಲ್ಲಿ ಸುಮಾರು ಒಂದು ನಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ಸುಮಾರು ನಮ್ಮ ರುಡ್ಸೆಟ್ಟಿ ಅವರಿಗೆ ಸುಮಾರು 12-13 ಸ್ಟಾಲ್ಗಳನ್ನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ₹1 ತಗೊಳ್ಳದೆ. ಯಾಕಂದ್ರೆ ನಮ್ಮ ಸ್ಕಿಲ್ಗಳಿಗೆ ಅದು ಅವಕಾಶ ಆಗಲಿ, ಅವ್ರಿಗೆ ಹುರಿದುಂಬಿಸ್ಬೇಕು, ಅನುಕೂಲ ಆಗಲಿ ಅಂತ. ದುಡ್ಡು ಕಟ್ಟಕ್ಕೆ ಕಷ್ಟ ಆಗುತ್ತೆ ಅಂತ ಆ ಕಾರಣಕ್ಕೆ ಅವ್ರಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಇದು ಮಾಡ್ತೀವಿ. ಮೊನ್ನೆ ನಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ಎಕ್ಸ್ಪೋ ಆದಾಗಲೂ ಕೂಡ ನಮ್ಮವ್ರಿಗೆ ಇದು ಮಾಡಿ ಕೊಡ್ತೇವೆ. ಯಾಕಂದ್ರೆ ಕೆನರಾ ಬ್ಯಾಂಕ್ ಇಟ್ಸ್ ಎ ಪಾರ್ಟ್ ಆಫ್ ಇನ್ಸ್ಟಿಟ್ಯೂಟ್, ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ಹೆಚ್ಚು ಅದಕ್ಕೆ ಆದ್ಯತೆ ಕೊಡ್ತಾ ಇದ್ದೀವಿ ಸರ್. ಓಕೆ, ನಿಮ್ಮಿಂದಾಗಿ ಅಂದರೆ ರುಡ್ಸೆಟ್ನ ಹೆಗ್ಗಳಿಕೆಯಿಂದಾಗಿ ಏನು ಹೊಸ ಪ್ರೊಡಕ್ಷನ್ ಇಲ್ಲಿ ಮಾಡಿದರು, ಪ್ಯಾಕೇಜಿಂಗ್ ಪ್ರಾಡಕ್ಟ್ಸ್, ಈಗ ಈ ಟೆಂಡರ್ ಕೋಕೋನಟ್ ಪೌಡರ್ ಅಂಥದ್ದೆಲ್ಲ, ಹಪ್ಪಳಗಳು, ಇಂಥದ್ದೆಲ್ಲ ಹೊಸ ಆದಂಥ ಕೆಲವೊಂದು ಉದಾಹರಣೆಗಳನ್ನು ಕೊಡಬಹುದು. ಉಂಟು ಚಕ್ಲಿ ಪ್ಯಾಕೆಟ್ ದೊಡ್ಡ ನೋಡಿ 97 ಸ್ಟಾರ್ಟ್ ಆದಂಥ ಒಂದು ಲೀಲಾವತಿ ಅಂತ 97 ಸ್ಟಾರ್ಟ್ ಆದಂಥವ್ರು ಚಕ್ಲಿ ಫ್ಯಾಕ್ಟರಿ ಇದೆ. ಎಷ್ಟು ಈಗ ಮುಂಬೈಗೆ ಹೋಗ್ತದೆ, ಬೆಂಗಳೂರು ಎಕ್ಸ್ಪೋರ್ಟ್ಗೆ ಹೋಗ್ತದೆ, ಅಂದ್ರೆ ವಿತ್ ಇನ್ ದ ಕಂಟ್ರಿ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗ್ತದೆ. ಅಂದ್ರೆ ಅವ್ರು ಇಲ್ಲಿ ಲೋಕಲ್ ಮಾರೋದಿಲ್ಲ. ಲೋಕಲ್ ಅಲ್ಲಿ ಏನೋ ದೊಡ್ಡ ದೊಡ್ಡ ಸ್ಟಾಲ್ಗಳು ಈ ತರದ ಆದಾಗ ಮಾತ್ರನೇ ಬರ್ತಾರೆ. ಆ ತರದ್ದು ಬೇರೆ ಬೇರೆ ಇದೆ. ಮತ್ತೆ ಈಗ ಪಾನಿಪುರಿ ಆಗಿರ್ಬೋದು, ಮತ್ತೆ ಚಿಪ್ಸ್ ಆಗಿರ್ಬೋದು. ಈಗ ನಮ್ಗೆ ಬನಾನಾ ಚಿಪ್ಸ್ ಅಂತ ನಮಗೆ ಮಮತಾ ಅಂತಿದ್ದಾರೆ, ಅವರು ಬೆಸ್ಟ್ ಎಂಟರ್ಪ್ರಿನರ್ ಆಗಿ ಹೊರಹೊಮ್ಮಿದ್ದಾರೆ. ರೀಸೆಂಟ್ ಆಗಿ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಕೆನರಾ ಬ್ಯಾಂಕ್ ಅಲ್ಲಿ. ಯಾಕಂದ್ರೆ ಬೆಸ್ಟ್ ಎಂಟರ್ಪ್ರಿನರ್ ಅಂದ್ರೆ ಅವ್ರು ಅಷ್ಟರ ಮಟ್ಟಿಗೆ ಟೇಸ್ಟ್ ಕೊಡ್ತಾರೆ, ಮತ್ತೆ ಎಲ್ಲೂ ಕೆಮಿಕಲ್ ಇಲ್ಲ, ಮತ್ತೆ ಹೆಲ್ತಿ ಆಗಿರ್ತದೆ ಫುಡ್ ತಯಾರಿಕೆ ಮಾಡುವಂಥದ್ದು. ಆ ತರದ್ದೆಲ್ಲ ಸಕ್ಸಸ್ ತುಂಬಾ ಇದ್ದಾರೆ ಸರ್. ಓಕೆ, ರುಡ್ಸೆಟ್ ಮೂಲಕ ಉತ್ತೇಜನಕಾರಿಯಾದಂತಹ ಯಾವೊಂದು ವಿಧಾನಗಳನ್ನು ಅನುಸರಿಸ್ತೀರಾ? ಈಗ ಒಂದು ಒಳ್ಳೆ ರೀತಿಯ ಸಕ್ಸಸ್ ಎಂಟರ್ಪ್ರಿನರ್ಗೆ ಏನಾದರೂ ಗೌರವ ಕೊಡೋದು, ಸನ್ಮಾನ ಮಾಡೋದು, ಇಂಥದ್ದೆಲ್ಲ ಮಾಡಿದ್ರೆ ರುಡ್ಸೆಟ್ನ ಬಗ್ಗೆಯೂ ಕೂಡ ಸರ್ ನಮ್ದು ಏನಾಗಿದೆ ಅಂದ್ರೆ ರುಡ್ಸೆಟ್ ಅಲ್ಲಿ ಯಾರು ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ ಆಗ್ತಾರೆ ಅವ್ರನ್ನೆಲ್ಲನೂ ಕೂಡ ಗುರುತಿಸಿ ನಾವು ಎವರಿ ಒಂದು ರುಡ್ಸೆಟ್ ಆಸರೆ ಅಂತೇಳಿ ನಮ್ದು ಒಂದು ಅಲ್ಯೂಮಿನಿ ಅಂತ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಆ ಅಸೋಸಿಯೇಷನ್ ಮುಖಾಂತರ ಎವರಿ ಮಂತ್ಲಿ ಒಂದು ಸಂಡೇ ಪ್ರೋಗ್ರಾಮ್ ಮಾಡ್ತೇವೆ. ನಮ್ಮ ಇನ್ಕ್ಲೂಡಿಂಗ್ ಅವರು ಎಲ್ಲ ಸೇರಿ ಯಾರ್ಯಾರು ಸಕ್ಸಸ್ಫುಲ್ ಇರ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡೋದು, ಅವ್ರನ್ನ ಗುರುತಿಸಿ ನಾವು ಸನ್ಮಾನ ಮಾಡೋದು, ಮತ್ತೆ ಅವ್ರನ್ನ ನಾವು ಎಲ್ಲರೂ ಕೂಡ ಒಂದು ಆಸ್ ಎ ಫ್ಯಾಮಿಲಿ ಮೆಂಬರ್ಸ್ ತರ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ಇದು ಮಾಡುವಂಥದ್ದು. ಅವರಿಗೆ ನಾವು ಮಾರ್ಕೆಟ್ನ ನಾವು ಅವ್ರು ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮಲ್ಲಿ ಸಕ್ಸಸ್ಫುಲ್ ಆಗ್ತದೆ, ನಮ್ಮ ಇವ್ರನ್ನೇ ಬಳಸ್ಕೊಳ್ಳಿ. ಎಲ್ಲಾ ಕಡೆ ನಿಮ್ಗೆ ಏನೇನು ಪ್ರೋಗ್ರಾಮ್ಗಳಿದ್ರು ಅವ್ರು ಏನ್ ಪ್ರಾಡಕ್ಟ್ಸ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಚಕ್ಲಿ ಮಾಡೋರು ಇದ್ದಾರೆ, ಚಾಕ್ಲೇಟ್ ಮಾಡೋರು ಇದ್ದಾರೆ, ಫಾಸ್ಟ್ ಫುಡ್ ಮಾಡೋರು ಇದ್ದಾರೆ, ಪ್ರೋಗ್ರಾಮ್ಗಳಲ್ಲಿ ಅಲ್ಲಿ ಇಲ್ಲಿ ಮಸಾಲೆ ಅವೆಲ್ಲ ಮಾಡೋದು ಬೇರೆಯವ್ರಿಗೆ ಯಾಕೆ ಇದು ಮಾಡ್ತೀರಿ, ನಮ್ಮ ತರಬೇತಿ ಪಡೆದಂಥವ್ರನ್ನೇ ಅವಕಾಶ ಕೊಡಿ ಅಂತೇಳಿ ಎಲ್ಲರೂ ಕೂಡ ಅವರೇ ಸೇರ್ಕೊಂಡು ಎಲ್ಲ ಒಂದು ಇದು ಮಾಡ್ಕೊಂಡಿದ್ದಾರೆ. ಅಷ್ಟು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಸರ್. ಓಕೆ, ಹೊಸ ತರಬೇತಿಗಳು ಇತ್ತೀಚೆಗೆ ಆರಂಭವಾದದ್ದು ಯಾವುದು? ಅಂದ್ರೆ ಹೊಸ ಸ್ಕಿಲ್ಗಳು. ಹೌದು, ಹೊಸ ಸ್ಕಿಲ್ ಈಗ ಡಿಜಿಟಲ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಹೆಚ್ಚಿದೆ ಸರ್. ಯಾಕಂದ್ರೆ ಈಗ GST ಆದಮೇಲೆ ಕಂಪ್ಯೂಟರ್ ಬಿಲ್ಲಿಂಗ್ಸು ಮತ್ತೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಕಂಪ್ಯೂಟರ್ ಟ್ಯಾಲಿ ಆಗಿರ್ಬೋದು, ಮತ್ತೆ DTP ಈಗ ಡಿಜಿಟಲ್ ಮೀಡಿಯಾ ಇಂಪಾರ್ಟೆಂಟ್ ಆಗಿದೆ. ಈಗ ಏನೇ ಮಾಡಬೇಕಾದ್ರೂ ಡಿಜಿಟಲ್ ಕಲೆ ಬೇಕೇ ಬೇಕು. ಅದಕ್ಕೆಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಈಗ ಬ್ಯೂಟಿಷಿಯನ್ ಅಲ್ಲಿ ಅದ್ರ ಮಾಡಲಿಂಗ್ ಎಲ್ಲ ಚೇಂಜಸ್ ಆಗ್ತಾ ಅಡ್ವಾನ್ಸ್ ಕೋರ್ಸಸ್ ಅನ್ನ ಈಗ ಇದು ಮಾಡಿದ್ದೀವಿ. ಮತ್ತೆ ಈಗ ಕೃಷಿಗೆ ಸಂಬಂಧಪಟ್ಟಂಗೆ ಸಮಗ್ರ ಕೃಷಿ ಅನ್ನೋದು ಇದೆ. ಸಮಗ್ರ ಕೃಷಿ, ಪಶುಸಂಗೋಪನೆ, ಎಲ್ಲ ಬರ್ತದೆ. ಕೋಳಿ ಸಾಕಾಣಿಕೆ ಮತ್ತೆ ಒಂದು ಸಮಗ್ರ ಕೃಷಿ ಅಂತ ಎಲ್ಲ ಬರ್ತದೆ. ಹೈನುಗಾರಿಕೆ ಒಂದೇ ಬರೋದಿಲ್ಲ. ಅದರಲ್ಲಿ ಸಮಗ್ರ ಕೃಷಿ ಮಿಶ್ರ ತಳಿ ಏನೇನು ಬೆಳೆಗಳನ್ನ ಹಾಕ್ತಿವಿ, ಮತ್ತೆ ಮೇನ್ ಆಗಿ ನಾವು ಪದಾರ್ಥಗಳ ಆಂಗಲ್ ಅಲ್ಲಿ ನೋಡೋದಾದ್ರೆ ಮತ್ತೆ ಹೆಲ್ತಿ ಆಗಿ ನೋಡೋದಾದ್ರೆ ಮಶ್ರೂಮ್ ಕಲ್ಟಿವೇಶನ್ ಎಷ್ಟು ಪಾಪ್ಯುಲಾರಿಟಿ ಇದೆ, ಎಷ್ಟು ಒಳ್ಳೆ ಇದೆ. ಅದರ ಬಗ್ಗೆ ಟ್ರೈನಿಂಗ್ ಅದಕ್ಕೆ ಸಪ್ರೇಟ್ ಇದು ಮಾಡ್ತೀವಿ ನಾವು. ಅವ್ರು ಹೇಗೆ ನಾವು ತಯಾರು ಮಾಡೋದು, ಹೇಗೆ ಅದು ಉತ್ಪಾದನೆ ಮಾಡೋದು ಎಲ್ಲನೂ ಕೂಡ ಬೇಸಿಕ್ ಅನ್ನ ಇದು ಮಾಡಿ ಕೊಡ್ತೀವಿ. 12-13 ದಿವಸದಲ್ಲಿ ಕಳಿಸಿಕೊಡ್ತೀವಿ. ಅವ್ರ ಕಡೆಯಿಂದ ಮಾಡಿಸ್ತೀವಿ ಕೂಡ. ವ್ಯವಹಾರದ ಸೂತ್ರಗಳನ್ನ ಯಾವ ರೀತಿಯಲ್ಲಿ ಕಲಿಸ್ತೀವಿ? ವ್ಯವಹಾರ ಅಂದ್ರೆ ನಾವು ಮಾರ್ಕೆಟ್ ಸರ್ವೆಗಳು ಇದು ಮಾಡ್ತೇವೆ. ಮಾರ್ಕೆಟ್ ಸರ್ವೆಗೆ ಹೋಗ್ತಾರೆ. ಮಾರ್ಕೆಟ್ ಸರ್ವೆಲಿ ಏನು ಇದು ಮಾಡ್ತೀವಿ, ಟೀಚಿಂಗ್ ಮಾಡ್ತೀವಿ, ಮತ್ತು ಪ್ರಾಕ್ಟಿಕಲ್ಗೆ ಹೋಗ್ತೀವಿ, ಫೀಲ್ಡ್ ವಿಸಿಟ್ ಮಾಡ್ತೀವಿ, ಮತ್ತೆ ಎಕ್ಸ್ಪೀರಿಯನ್ಸ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ನ ಕರೆಸಿ ಅವರು ಫೀಡ್ಬ್ಯಾಕ್ ಅನ್ನ ಕೊಡಿಸ್ತೀವಿ. ಈ ಥರದ್ದೆಲ್ಲ ಪರಿಪೂರ್ಣವಾಗಿ ಒಂದು ಸೆಟಪ್ ಮಾಡ್ಕೊಳ್ಬೇಕಾದ್ರೆ ಏನೆಲ್ಲ ಸಪೋರ್ಟ್ ಬೇಕು ಎಲ್ಲ ಥರದ್ದನ್ನು ಕೂಡ ನಾವು ಬ್ಯಾಕ್ ಇದ್ದು 2 ವರ್ಷಗಳ ಕಾಲ ಅವ್ರನ್ನ ಫಾಲೋ ಅಪ್ ಮಾಡ್ತಾನೆ ಇರ್ತೀವಿ ಸರ್. ಸಕ್ಸಸ್ಫುಲ್ ಆಗೋವರೆಗೂ
ಓಕೆ 2 ವರ್ಷಗಳ ಕಾಲ ನಿರಂತರವಾಗಿ ಅವ್ರನ್ನ ಒಂದಲ್ಲ ಒಂದು ರೀತಿಯಲ್ಲಿ Follow up ಮಾಡ್ತಾನೆ ಇರ್ತೀವಿ. ಆ ಫಾಲೋ ಅಪ್ ರೆಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ನಮಗೆ, ಯಾಕಂದ್ರೆ ಅವ್ರ ಸಕ್ಸಸ್ಸೇ ಇಂಪಾರ್ಟೆಂಟ್. ನಾವು ಬರೀ ಟ್ರೈನಿಂಗ್ ಕೊಟ್ಟು ಬಿಡೋದಿಲ್ಲ, ನಮ್ದು ಅದು ಮೇನ್, ಅದೇ ನಮಗೆ ಎಲ್ಲೋ ಒಂದು ಕಡೆ ನಮಗೆ ಸಕ್ಸಸ್ಗೆ ಅಸ್ತ್ರ ಅಂತ ಅನಿಸ್ತದೆ. ಓಕೆ, ಟ್ರೈನಿಂಗ್ ಆದವರಿಗೆ ಲೋನ್ ಫೆಸಿಲಿಟಿಯನ್ನು ಪಡೆಯಲಿಕ್ಕೆ ಯಾವ ಯಾವ ಮಾರ್ಗಗಳಿವೆ ಮತ್ತು ಏನೇನು ಲಾಭಗಳಿವೆ, ಹೇಗೆ ಅವರು ಪಡೆಯಬಹುದು? ಎಸ್ ಸರ್, ನಾವು ಲೋನ್ ಮೇಳನ್ನು ಕೂಡ ಮಾಡಿದ್ದೀವಿ ಸರ್. ನಾವು ಕ್ರೆಡಿಟ್ ಕ್ಯಾಂಪ್ಸ್ ಅನ್ನ ಮಾಡ್ತೇವೆ, ಆ ಬ್ಯಾಂಕ್ಗಳು ಕರಿತೇವೆ, ಲೋಕಲ್ ಇರುವಂಥ ಮತ್ತೆ ರೆಕಮೆಂಡೇಶನ್ ಲೆಟರ್ ಕೂಡ ಕಳಿಸ್ತೇವೆ. ಎಲ್ಲ ಟ್ರೈನಿಂಗ್ ಆಗಿರೋರಿಗೂ ಕೂಡ ರೆಕಮೆಂಡೇಶನ್ ಲೆಟರ್ ಕಳಿಸ್ತೇವೆ ಆಯಾ ಬ್ರಾಂಚ್ಗೆ. ಅವರು ಕೂಡ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಲೀಡ್ ಬ್ಯಾಂಕ್ ಮುಖಾಂತರ ತುಂಬಾ ಸಪೋರ್ಟ್ ಇದೆ. ನಮ್ಮ ಲೀಡ್ ಬ್ಯಾಂಕು ಅವರು ಕೂಡ ನಾವು BLBC ಅಂತ ಕ್ಲಸ್ಟರ್ ಮೀಟಿಂಗ್ಸ್ ಎಲ್ಲ ಮಾಡ್ತೇವೆ. ಕ್ಲಸ್ಟರ್ ಮೀಟಿಂಗ್ ಅಲ್ಲಿ ನಾವು ಎಲ್ಲ ಮ್ಯಾನೇಜರ್ಸ್ಗೂ ಕೂಡ ಅವೇರ್ನೆಸ್ ಕೊಡ್ತಿರ್ತೇವೆ. ಕೊಡಿ, ಇದು ಸ್ಮಾಲ್ ಸ್ಕಿಲ್ ಅಲ್ಲಿ ಪಡೆದಂತವ್ರಿಗೆ ಸ್ಮಾಲ್ ಅಮೌಂಟ್ ಎಲ್ಲ 10 lakhs ಒಳಗಡೆ ಮುದ್ರಲ್ಲಿ ಬರುವಂತಹ ಸ್ಕೀಮ್ಸ್ ಆಗಿರೋದ್ರಿಂದ ಅವ್ರ ಭವಿಷ್ಯಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಬ್ಯಾಂಕಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ದುಡ್ಡು ಸರ್ಟಿಫಿಕೇಟ್ ಕೂಡ ವ್ಯಾಲ್ಯೂ ಇದೆ. ಸ್ಕಿಲ್ಡ್ ಸರ್ಟಿಫಿಕೇಟ್ ಮತ್ತು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಎರಡು ಕೂಡ ಕೊಡ್ತೇವೆ. ಮಿನಿಸ್ಟ್ರಿಯಿಂದ ಸ್ಕಿಲ್ ಸರ್ಟಿಫಿಕೇಟ್ ಬರ್ತದೆ, ಮತ್ತೆ ನಾವು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಕೂಡ ಕೊಡ್ತೇವೆ. ಓಕೆ, 2 ಸರ್ಟಿಫಿಕೇಟ್ಗಳು ಕೂಡ ವ್ಯಾಲಿಡ್ ಇರ್ತದೆ. ಆ ಸರ್ಟಿಫಿಕೇಟ್ ಬೇಸ್ ಮೇಲೆ ನಾವು ಅವ್ರಿಗೆ ಎಲ್ಲ ಬ್ಯಾಂಕ್ನವರು ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ನಮ್ದು ಸೆಟ್ಲ್ಮೆಂಟ್ 50% ಫೈನಾನ್ಸ್ ಆಗ್ಬೇಕಂತ ಇದೆ, 50% ಕ್ರೆಡಿಟ್ ಲಿಂಕೇಜ್ ಆಗ್ಬೇಕು ಅಂತ ಅದು ಆಗ್ತಾ ಇದೆ. ನಮ್ದು ಇದುವರೆಗೂ ಏನು ಕಡಿಮೆ ಇಲ್ಲ, ಮೋರ್ ದನ್ ಇರ್ತದೆ. ಮಿನಿಮಮ್ 50 ಆಗ್ಬೇಕು. ನಮ್ದು 70, 65 ಹಿಂಗೆಲ್ಲ ಆಗ್ತಾ ಇದೆ. ಓಕೆ, 94 ವರೆಗೂ ಸೆಟ್ಲ್ಮೆಂಟ್ ಆಗಿರೋ ಇನ್ಸಿಡೆಂಟ್ಸ್ ಇದೆ ನಮ್ದು. ಓಕೆ ಓಕೆ, ಒಂದೊಮ್ಮೆ ಒಬ್ಬ ಪರ್ಸನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಒಂದಷ್ಟು ಟ್ರೈನಿಂಗ್ ತೆಗೆದುಕೊಳ್ಳೆ, ಒಂದು ಪರ್ಟಿಕ್ಯುಲರ್ ಟ್ರೈನಿಂಗ್ ಬಗ್ಗೆ, ಸ್ಕಿಲ್ ಬಗ್ಗೆ, ಬಟ್ ಹಿ ವಾಂಟ್ ಸಮ್ ಅಡಿಷನಲ್ ಟ್ರೈನಿಂಗ್, ಅವನು ಮತ್ತೆ ಭಾಗವಹಿಸಬಹುದಾ ಟ್ರೈನಿಂಗಲ್ಲಿ? ಇಲ್ಲ, ಈಗ ಏನಾಗಿದೆ ಅಂದರೆ ಗೌರ್ಮೆಂಟ್ ಏನಾಗಿದೆ, ಇದು ಮಿನಿಸ್ಟ್ರಿ ಏನು ಮಾಡ್ತಾ ಇದೆ ಅಂದರೆ, ಒಬ್ಬ ಪರ್ಸನ್ ಒಂದು ಸತಿ ಸ್ಕಿಲ್ಗೆ ಟ್ರೈನಿಂಗ್ ತಕೊಂಡ್ರೆ ಅದರಲ್ಲೇ ಸಕ್ಸಸ್ ಆಗ್ಬೇಕು. ಅದು ಡೆಡ್ ಆಗಬಾರ್ದು ಮನಿ. ಯಾಕಂದ್ರೆ ಅವನಿಗೆ ಅಲ್ಲಿ ಅವ್ರದ್ದು ಏನಾಗ್ತದೆ ಅಂದ್ರೆ ಫೇಲ್ಯೂರ್ ಆಗ್ತದೆ ಅಂತ. ಈಗ ಫ್ರೀಯಾಗಿ ಕೊಡ್ತಾ ಇರ್ತಾರೆ ಅಂತಂದ್ರೆ 7-8 ಸಾವಿರ 10 ಸಾವಿರ ತನಕ ಆಗ್ತದೆ ಒಂದು ಕೋರ್ಸ್ ಅವರೇಜ್ ಒಬ್ಬರಿಗೆ. ಅಷ್ಟು ದುಡ್ಡು ಮತ್ತೆ ರೀಇನ್ವೆಸ್ಟ್ ಅವ್ರ ಮೇಲೆ ಮಾಡಿದ್ರೆ ಯೂಸ್ ಆಗಲ್ಲ. ಅವ್ರಿಗೆ 20 ಕೋರ್ಸ್ ಕೊಟ್ಟರು ಕೂಡ ಅವ್ರಿಗೆ ಯೂಸ್ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಸಾಮಾನ್ಯವಾಗಿ 1 or 2% ಬೇರೆ ಬೇರೆ ರೀಸನ್ಗಳಿಂದ ಅವರು ಡಿಸ್ಕಂಟಿನ್ಯೂ ಆಗ್ಬೋದು, ಏನೋ ಆಗ್ಬೋದು. ಬಟ್ ನಮ್ಮಲ್ಲಿ ಸಕ್ಸಸ್ ಇಲ್ಲಿ ಬಂದವ್ರು ಯಾರು ಕೂಡ ಫ್ರೀಯಾಗಿ ಕುತ್ಕೊಳ್ಳಲ್ಲ. ಇನ್ ಕೇಸ್ ಅದು ಇಷ್ಟ ಇಲ್ಲಾಂದ್ರೆ ಬೇರೆದೇನಾದ್ರೂ ಮಾಡಿ ಅದರ ಅಡಿಷನಲ್ ಆಗಿ ಇನ್ಕಮ್ ಗೇನ್ ಮಾಡುವಂತ ಕಲೆಗಳನ್ನ ಕಲ್ತ್ಕೊಂತಾರೆ. ಓಕೆ, ಇತ್ತೀಚಿನ ಈ ಒಂದು ಯುವ ತಲೆಮಾರು ಹೆಚ್ಚಾಗಿ IT BT ಕ್ಷೇತ್ರದ ಬಗ್ಗೆ ಒಂದಷ್ಟು ಆಸಕ್ತಿ ವಹಿಸ್ತಾ ಇದೆ. ಈ ಸಂದರ್ಭದಲ್ಲಿ ಗ್ರಾಮೀಣವಾಸಿ ವಿದ್ಯಾರ್ಥಿಗಳನ್ನೂ ಕೂಡ ಸ್ವಉದ್ಯೋಗಕ್ಕೆ ತೆರೆಯುವಂತೆ ಮಾಡುವಲ್ಲಿ ರೂಟ್ ಸೆಟ್ ಯಾವ ರೀತಿಯಲ್ಲಿ ಆಕರ್ಷಿಸ್ತಾ ಇದೆ ಅವರನ್ನು? ಎಸ್ ಸರ್, ನಾವು ಅಡ್ವರ್ಟೈಸ್ ಮಾಡ್ತಿರ್ತೇವೆ, ಫೀಲ್ಡ್ ವಿಸಿಟ್ ಹೋಗ್ತೇವೆ, ನಾವು ಲೋಕಲ್ ಕ್ಯಾಂಪ್ಗಳನ್ನ ಹಮ್ಮಿಕೊಂತೇವೆ. ಸುಮಾರು 180 ಕ್ಯಾಂಪ್ಸ್ ಅನ್ನ ಒಂದು ವರ್ಷದಲ್ಲಿ ಹಮ್ಮಿಕೊಳ್ಬೇಕಂತ ಇರ್ತದೆ ಸರ್. ಮಿನಿಮಮ್ ಒಂದು ಕ್ಯಾಂಪ್ ಅಲ್ಲಿ 20-30 ಮೆಂಬರ್ಸ್ ಇರ್ಬೇಕಂತ ಇರ್ತದೆ. ಗ್ರೌಂಡ್ ಅಂದ್ರೆ ವಿವಿಧ ಪ್ರದೇಶಗಳಿಗೆ 160 ನಮ್ಮಲ್ಲಿ 155 ಪಂಚಾಯತ್ ಇದೆ ನಮ್ಮ ಉಡುಪಿ ಡಿಸ್ಟಿಕ್ ಅಲ್ಲಿ. ನಾವು ಎಲ್ಲ ಮೆಜಾರಿಟಿ ಒಂದಲ್ಲ ಒಂದು ಪಂಚಾಯತಿಗೆ ಒಂದು 10 ಸತಿ ಹೋಗ್ತೀವಿ. ಒಂದಲ್ಲ ಒಂದು ರೀತಿ ಫಾಲೋಅಪ್ ಆಗಿರ್ಬೋದು, ಪ್ರೋಗ್ರಾಮ್ಸ್ ಆಗಿರ್ಬೋದು, ಗ್ರಾಮ ಸಭೆಗಳಾಗಿರ್ಬೋದು, ಮತ್ತೆ ಮಹಿಳಾ ಮತ್ತು ಒಕ್ಕೂಟಗಳಿದಾವೆ, SHG ಮೆಂಬರ್ಸ್ ಮೀಟಿಂಗ್ಸ್ ಅದೇ, ಈ ಥರದ್ದೆಲ್ಲ ಥರ ಒಕ್ಕೂಟಗಳೇ, ಸಂಜೀವಿನಿ ಒಕ್ಕೂಟ, ಮತ್ತೆ NRLM ಟೀಮು, ಜಿಲ್ಲಾ ಪಂಚಾಯತಿ ಅವರು ಸಪೋರ್ಟ್ ಮಾಡ್ತಾರೆ. ಮತ್ತೆ ಗವರ್ಮೆಂಟ್ ಸ್ಪಾನ್ಸರ್ಡ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಥರ ಸ್ಕೀಮ್ಸ್, ಮತ್ತೆ ಲೀಡ್ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ಗಳು ಬೇರೆ ಬೇರೆ ಕ್ಯಾಂಪ್ಗಳು ಅರೇಂಜ್ ಮಾಡ್ತಾರೆ, ಫೈನಾನ್ಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾರೆ. ಅದರಲ್ಲಿ ನಮ್ಮ ಸ್ಕಿಲ್ಸ್ಗಳ ಬಗ್ಗೆ ಹೇಳ್ತಾ ಇರ್ತೀವಿ, ಫೈನಾನ್ಷಿಯಲ್ ಅವೇರ್ನೆಸ್ ಬಗ್ಗೆ ಹೇಳ್ತಾ ಇರ್ತೀವಿ. ಇದ್ರ ಬಗ್ಗೆ ತುಂಬಾ ವಿಸ್ತಾರವಾಗಿ ನಾವು 2-3 ಗಂಟೆ ನಾವು ಟೀಚ್ ಮಾಡ್ತೀವಿ. ಅವ್ರಿಗೆ ಒಂದು ಅಟ್ಲೀಸ್ಟ್ ಮನದಟ್ಟಾಗೋ ರೀತಿಯಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತ, ಉದ್ಯೋಗಕ್ಕೂ ಮತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಏನು ಡಿಫರೆನ್ಸ್ ಇದೆ ಹೇಗೆ ಅಂತ ಹೇಳಿ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಮಹಿಳಾ ಸ್ವಾವಲಂಬನೆಗೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ರೂಟ್ ಸೆಟ್ ಯಾವ ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಾ ಇದೆ? ಯಾಕಂದ್ರೆ ಹೆಚ್ಚಿನ ಟ್ರೈನಿಂಗ್ ಮಹಿಳೆಯರೇ ಭಾಗವಹಿಸ್ತಾರೆ. ಎಸ್ ಸರ್, ಎಸ್ಪೆಷಲಿ ಈ ಭಾಗದಲ್ಲಿ ಮಾತೃ ಕುಟುಂಬದ ಫ್ಯಾಮಿಲಿ ಇದು ಹಿಸ್ಟ್ರಿ ಇರೋದ್ರಿಂದ ಇಲ್ಲಿ ಹೆಚ್ಚಿನದಾಗಿ ಮಹಿಳೆಯರು ಇವತ್ತು ಹೊರಬರ್ತಿದ್ದಾರೆ. ಯಾಕಂದ್ರೆ ಮೊದಲ ತರ ಇಲ್ಲ. ಈಗ 4 ಗೋಡೆಗಳ ಮಧ್ಯದಲ್ಲಿ ಇರಬೇಕು ಮಹಿಳೆ ಅನ್ನೋದು ಕಲ್ಚರ್ನ ಹೊರಬಿಟ್ಟು ಈಗ ಹೊರ ಬರ್ತಾ ಇದ್ದಾರೆ. ಯಾಕೆಂದ್ರೆ ದುಡಿಮೆ 50% ಇರುವಂತ ಪಾಪ್ಯುಲೇಷನ್ ಭಾರತದಲ್ಲಿ ಮಹಿಳೆಯರು ಇವತ್ತಿನ ಆ ಮಾನವ ಸಂಪನ್ಮೂಲವನ್ನ ಸದ್ಬಳಕೆ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ದೇಶದ ಅಭಿವೃದ್ಧಿಗೆ ಮಾರಕ ಅಂತೇಳಿ ಅದನ್ನ ಕಾನ್ಸ್ಟಿಟ್ಯೂಷನಲ್ ಆಗಿರ್ಬೋದು, ಗೌರ್ಮೆಂಟ್ಗಳು ಪಾಲಿಸಿಗಳ ಮುಖಾಂತರ ಆಗಿರ್ಬೋದು, ಎಲ್ಲೋ ಒಂದ್ ಕಡೆ ಒಂದು ಧೈರ್ಯ ತುಂಬುವ ಕೆಲಸಗಳನ್ನ ನಮ್ಮ ಈ ಸಂಸ್ಥೆಗಳ ಮುಖಾಂತರ ಕೂಡ ಸಪೋರ್ಟ್ ಮಾಡ್ಲಿಕ್ಕೆ ಗೌರ್ಮೆಂಟ್ಸ್ ನಾನಾ ರೀತಿಯ ಸ್ಕೀಮ್ಗಳನ್ನ ಹಮ್ಮಿಕೊಂತಾ ಇದೆ. ಈಗ
ಈಗ NRLM ಟೀಮ್ ಆಗಿರ್ಬೋದು, ಅದ್ರ ಮುಖಾಂತರ ಮಿನಿಸ್ಟ್ರಿಯಿಂದ NRLM ಟೀಮು, SRLM ಟೀಮು ಅವ್ರದ್ದು ಕೂಡ ಪಣೆ ತೊಟ್ಟಿದ್ದಾರೆ. ಅದರದ್ದೇ ಅಂತ ಒಂದು IAS ಆಫೀಸರ್, KS ಆಫೀಸರ್ಸ್ ಇರ್ತಾರೆ, ಫಾಲೋಅಪ್ ಮಾಡ್ತಿರ್ತಾರೆ, ಅಪ್ಡೇಟ್ ಮಾಡ್ತಿರ್ತಾರೆ. ನಮಗೂ ಕೂಡ ನಮಗೆ ಈ ಸಂಸ್ಥೆಯ ಒಂದು ಚೇರ್ಮನ್ ನಮ್ಮ ಜಿಲ್ಲಾ ಪಂಚಾಯತಿ CEO ಚೇರ್ಮನ್ ಆಗಿರ್ತಾರೆ. ರೆಸ್ಪೆಕ್ಟಿವ್ ಜಿಲ್ಲಾ ಪಂಚಾಯತಿ CEO ಈಸ್ ಅ ಚೇರ್ಮನ್ ಆಫ್ ದಟ್ ಇನ್ಸ್ಟಿಟ್ಯೂಟ್. ಓಕೆ. ಮುಖ್ಯವಾಗಿ ಈಗ ಪ್ರಸಕ್ತವಾಗಿ ನಾವು ಒಂದಷ್ಟು ಸಮಸ್ಯೆ ಇದೆ ಪರಿಸರ ಸಂಬಂಧಿಯಾದಂಥ. ಪರಿಸರಕ್ಕೆ ಪೂರಕವಾದಂಥ ಪ್ರಾಡಕ್ಟ್ಗಳನ್ನು ಉತ್ಪಾದನೆ ಮಾಡುವಲ್ಲಿ ಏನಾದರೂ ಟ್ರೈನಿಂಗ್ಗಳನ್ನು ಕೊಡ್ತಾ ಇದ್ದಾರೆ? ಹಾಳೆಯ ತಟ್ಟೆಗಳಾಗಿರ್ಬೋದು, ಬಿದಿರಿನ ಲೋಟಗಳಾಗಿರಬಹುದು, ಇದೆಲ್ಲವೂ ಮುಂದಿನ ಸರ್ ಅದನ್ನು ಕೂಡ ನೋಡಿ, ಪೇಪರ್ ಕಪ್ಸ್ ಆಗಿರ್ಬೋದು ಸರ್, ಪೇಪರ್ಗೆ ತೊಂದರೆ ಆಗದ ರೀತಿ. ಮತ್ತೆ ನಾವು ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತೀವಿ. ಯಾಕಂದ್ರೆ ಎನ್ವಿರಾನ್ಮೆಂಟ್ ಡೇ ಮಾಡ್ತೀವಿ, ಎನ್ವಿರಾನ್ಮೆಂಟ್ ಕ್ಯಾಂಪ್ಗಳು ಮಾಡ್ತೀವಿ. ನಮ್ಮ ಶಿಬಿರಾರ್ಥಿಗಳಿಗೆ ಎಲ್ಲಿ ಕಲ್ತಂತವ್ರಿಗೆ ಪರಿಪೂರ್ಣ ಜ್ಞಾನವನ್ನ ಕೊಡ್ತೀವಿ ಸರ್. ಒಂದು ಉಸಿರು ಎಲ್ಲಿಂದ ಬರ್ತದೆ, ಬ್ರೀತ್ ಅನ್ನೋದನ್ನು ಕೂಡ ನಾವು, ಆಮ್ಲಜನಕ ಎಲ್ಲಿಂದ ಬರ್ತದೆ, ಆ ತರದ ಪಾಲಿಸಿನ ಆರ್ಟ್ ಫೀಲ್ ಆಗೋ ರೀತಿಯಲ್ಲಿ ನಾವು ಕಲಿಸ್ಕೊಡ್ತೇವೆ. ಅಂದ್ರೆ ಟ್ರೈನಿಂಗ್ ಕಂಪ್ಲೀಟ್ ಪರಿಸರದ ಸಂಬಂಧಿತ, ಪರಿಸರಕ್ಕೆ ಹಾನಿಯಾಗದೇ ರೀತಿಯಲ್ಲೇ ನಮ್ಮ ಟ್ರೈನಿಂಗ್ಸ್ ಎಲ್ಲಾನು ಕೂಡ ಸೆಟಪ್ ಆಗಿದೆ ಸರ್. ಯಾವುದು ಪರಿಸರಕ್ಕೆ ವಿರುದ್ಧವಾಗಿಲ್ಲ, ಎಲ್ಲ ಪರಿಸರ. ಟ್ರೈನಿಂಗ್ ಅವಧಿಯಲ್ಲಿ ಇಂಡಸ್ಟ್ರಿಯಲ್ ವಿಸಿಟ್ ಇರ್ತದೆ ಸರ್. ಇಂಡಸ್ಟ್ರಿಯಲ್ ವಿಸಿಟ್ ಇರ್ತದೆ ಸರ್. ರೆಸ್ಪೆಕ್ಟಿವ್ ಪ್ರತಿಯೊಂದು ಕೋರ್ಸ್ಗೂ ಕೂಡ ನಾವು ವಿಸಿಟ್ ಮಾಡಿ ಫೀಲ್ಡ್ ವರ್ಕ್ ಮತ್ತೆ ಅವ್ರಿಗೆ ಪ್ರಾಕ್ಟಿಕಲ್ ಕಳಿಸ್ತೀವಿ. ಸರ್ವೆ ಮಾಡ್ಕೊ ಬನ್ನಿ ಹೆಂಗಿರ್ತದೆ. ನಾವು ಪ್ರಾಕ್ಟಿಕಲ್ ಕಳಿಸೋಕ್ ಮೊದಲು ಎಲ್ಲ ಥಿಯರಿ ಕೊಡ್ತೀವಿ, ಪ್ರಾಕ್ಟಿಕಲ್ ಮಾಡಿಸ್ತೀವಿ. ಏನ್ ಚಾಲೆಂಜಸ್ ಇದೆ ಆಸ್ ಎ ಸೆಟಪ್ ಮಾಡಬೇಕಾದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಸ್ತೀವಿ. ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಏನೇನು ಕಂಟೆಂಟ್ಸ್ ಬೇಕು ಅಂತ ಆಲ್ರೆಡಿ ಹೇಳಿದೆ. ಆ ಥರದ್ದೆಲ್ಲನೂ ಕೂಡ ಅವ್ರು ಪರಿಪೂರ್ಣ ವ್ಯಕ್ತಿಯನ್ನಾಗಿ ನಾವು ಒಂದು ರೀತಿ, ನನಗೆ ಇಲ್ಲಿಗೆ ಬಂದು ನಾನೇ ರಿಯಲೈಸ್ ಆಗ್ಬಿಡ್ತೇನೆ. ಒಂದು ರೀತಿಯಲ್ಲಿ ಏನಾಗ್ಬೇಕಂದ್ರೆ ಆಸ್ ಎ ಎಂಪ್ಲಾಯ್ ಆಗಿ ನಾನು ಒಬ್ಬರಿಗೆ ಹೇಳ್ಬೋದು, ಏನೇ ಮಾಡ್ಬೋದು. ಆಸ್ ಎ ಎಂಪ್ಲಾಯ್ ಆಗಿ ನಾನು ಕೆಲಸ ಕೊಡ್ಲಿಕ್ಕೆ ಶಕ್ತಿ ನನಗಿಲ್ಲ. ಬಟ್ ಆಸ್ ಎ ಎಂಟರ್ಪ್ರೆನರ್ ಆದ್ರೆ 4 ಜನಕ್ಕೆ, ಒಬ್ಬರಿಗೂ ಇಬ್ಬರಿಗೆ 10,000 ಅಟ್ಲೀಸ್ಟ್ ಒಂದು ಪರ್ಸನ್ಗೆ 10,000 ಕೊಟ್ಟರೆ ಇಡೀ ಫ್ಯಾಮಿಲಿ ನೆಮ್ಮದಿಯಿಂದ ಜೀವನ ಮಾಡುವಷ್ಟು ಆಗ್ಬೋದು ಅಂತ. ಅಷ್ಟರ ಮಟ್ಟಿಗೆ ಅದು ಯೂಸ್ ಆಗುತ್ತೆ ಸರ್. ಓಕೆ. ಬೇರೆ ಏನೇನೇನು ಲಾಭ ಇದೆ ಇಲ್ಲಿ ಟ್ರೈನಿಂಗ್ ಮಾಡೋದ್ರಿಂದ? ಒಬ್ಬ ವ್ಯಕ್ತಿ ಟ್ರೈನಿಂಗ್ ಮಾಡಿದ್ದಾನೆ ಅಂತ ತಿಳ್ಕೊಳ್ಳಿ, ಈಗ ಸ್ವಾವಲಂಬನೆಯ ಬದುಕಲ್ಲಿ ಏನೋ ನೋಡಿ, ಆರ್ಥಿಕವಾಗಿ ಸದೃಢವಾಗ್ಲಿಕ್ಕೆ ಈಸಿ ಆಗುತ್ತೆ. ಗೌರವಯುತ ಮತ್ತೆ ಸಮಾಜದಲ್ಲಿ ಗೌರವವನ್ನು ಗಳಿಸ್ಲಿಕ್ಕೆ ಈಸಿ. ಇವು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ, ರಾಜ್ಯ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ. ಈಗ ಒಂದು ಬಿಸ್ನೆಸ್ ಮಾಡ್ತಾ ಮಾಡ್ತಾ ಆಲ್ಟರ್ನೇಟಿವ್ ಪ್ಲಾನ್ ಅನ್ನ ರೂಪಿಸ್ಕೊಳ್ಳಕ್ಕೆ ಅವ್ರು ತಯಾರು ಮಾಡ್ಕೊಂಡಿದ್ದಾರೆ. ಅಂದ್ರೆ ಒಂದು ನಾವು ಕಲೆ ಕೊಡ್ತೀವಿ ಅಂದ್ರೆ ಅದನ್ನ ಆಲ್ಟರ್ನೇಟಿವ್ ಆಗಲೂ ಕೂಡ ಬೇರೆ ಮಾಡ್ಬೋದು. ಆ ತರದ ಪೊಟೆನ್ಶಿಯಲ್ ಅನ್ನ ನಾವು ಅವರಿಗೆ ತುಂಬುತ್ತೀವಿ, ಇನ್ಸೈಟ್ ನಾವು ಕೊಡ್ತೀವಿ ಅವರಿಗೆ. ಕ್ರಿಯೇಟಿವಿಟಿ ಮತ್ತು ಇನ್ನೋವೇಷನ್ ತಾವು ಯಾವ ರೀತಿಯಲ್ಲಿ ಪ್ರಾಧಾನ್ಯತೆ ಕೊಡ್ತಾ ಇದ್ದೀರಾ? ಈಗ ಒಬ್ಬ ವ್ಯಕ್ತಿ ಟ್ರೈನಿಂಗ್ ಪಡೆದ, ಬಟ್ ಏನೋ ಒಂದರಲ್ಲಿ ಸಂಶೋಧನೆ ಮಾಡಬೇಕು, ಇನ್ನೋವೇಷನ್ ಮಾಡಬೇಕು ಅಥವಾ ಅಪ್ಗ್ರೇಡ್ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಅವನೇನಾದರೂ ಮುಂದುವರಿದ್ರೆ ತಾವು ಯಾವ ರೀತಿಯಲ್ಲಿ ಅವರಿಗೆ ಟ್ರೈನಿಂಗ್ ಕೊಡ್ತೀರಾ? ಎಸ್ ಸರ್. ಈಗ ನೋಡಿ, ಇನೋವೇಟಿವ್ ಅಂತಂದ್ರೆ ನಾವು ಅವ್ರಿಗೆ ಯಾವ ತರ ಬೇಕು ಅಂತಂದ್ರೆ ನಾವು ಎಕ್ಸ್ಪೋರ್ಟ್ಸ್ ನ ಕರೆಸಿ, ಈಗ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಸ್ಪೆಷಲ್ HR ಪ್ರೋಗ್ರಾಮ್ಸ್ ಆಗಿರ್ಬೋದು, ಮತ್ತೆ ಅವ್ರಿಗೆ 1 ಡೇ ವರ್ಕ್ಶಾಪ್ಸ್ ಆಗಿರ್ಬೋದು, ಈ ತರದಕ್ಕೆ ನಾವು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಅವ್ರಿಗೆ ಏನಾದರೂ ಸಂಬಂಧಪಟ್ಟಂಗೆ ಇನೋವೇಟಿವ್ ಆಗಿ, ಈಗ ಪ್ರೆಸೆಂಟ್ ಇದೆಯಾ ಯಾವನ ಏನೋ ಐಡಿಯಾ ಕೊಟ್ಟು ಸಜೆಷನ್ಸ್ ತಗೊಂತೀವಿ, ಲಾಸ್ಟ್ ಅಲ್ಲಿ ಫೀಡ್ಬ್ಯಾಕ್ ಅಲ್ಲಿ ನಾವೆಲ್ಲ ಇದು ಮಾಡ್ಕೊಂತೀವಿ. ಆ ಥರದ್ದು ಏನಾದ್ರು ಇದನ್ನ ನಾವು ಸಪೋರ್ಟ್ ಮಾಡ್ತೀವಿ. ಮತ್ತೆ ಎಕ್ಸ್ಪೋರ್ಟ್ಸ್ ನ ಕರೆಸಿ ನಾವು ಇದು ಮಾಡ್ತೀವಿ. ನಾವು ಕೂಡ ತುಂಬಾ ಇಲ್ಲಿಗೆ ಬರ್ತಾರೆ ಕೂಡ, ಅವರೇ ಕೇಳ್ಕೊಂಡು ಬರ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ರೀಸೆಂಟ್ ಆಗಿ ಅವರು ಸುಮಾರು 20 ವರ್ಷಗಳ ಕಾಲ ಬೇರೆ ಕಂಟ್ರಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಅವರಲ್ಲಿ ಎಲ್ಲ ಟೆಕ್ನಿಕಲ್ ಫೀಲ್ಡ್ ಅಲ್ಲೇ ಕೆಲಸ ಮಾಡಿದೆ. ತುಂಬಾ ಕಂಪ್ನಿಗಳಲ್ಲಿ ಒಂದೊಂದು ಕಂಪ್ನಿಯಲ್ಲಿ ಹೆಡ್ ಆಗಿ ಕಂಪ್ನಿಯಲ್ಲಿ ರನ್ ಮಾಡಿರುವಂಥ ಇನ್ಸಿಡೆಂಟ್ಸ್ ಇದೆ. ಅವ್ರು ಬಂದು ನನಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ, ಸರ್ ನಾವು ಇಲ್ಲಿ ಮಕ್ಕಳಿಗೆ ನಿಮ್ ಚೆನ್ನಾಗಿ ಏನೋ ಹೇಳ್ಕೊಡ್ತಾ ಇದ್ರ ಅಂತ ಆಯ್ತು, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ರು. ನಾವೇ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿ ಅವ್ರಿಗೆ ಇದು ಮಾಡಿಕೊಟ್ಟು, ಅವರು ಸುಮಾರು 2-3 ಗಂಟೆಗಳ ಕಾಲ ಟೀಚ್ ಮಾಡಿ ಅವರು ಹೊಸ ಇನೋವೇಟಿವ್ ಆಗಿ ಅವ್ರಿಗೆ ಸ್ಕಿಲ್ ಟೆಸ್ಟ್ ಮಾಡೋದು ಹೇಗೆ, ಗೂಗಲ್ ಅಲ್ಲೇ ಒಂದು ಕ್ವಶನರ್ ಕೊಡ್ತಾರೆ, ನಿಮ್ಮ ಟ್ಯಾಲೆಂಟ್ ಎಷ್ಟಿದೆ, ಆಫ್ಟರ್ ಸೆಕ್ಷನ್ ಒಂದು ಕ್ವಶನ್ ಕೊಡ್ತಾರೆ, ಹೇಗಿದೆ ನೀವು ಹೇಗೆ ಅಪ್ಡೇಟ್ ಆಗ್ತೀರಿ ಹೇಗೆ ಅಂತ, ಲೈಫ್ ಸ್ಟೈಲ್ ಹೇಗಿರಬೇಕು. ಮತ್ತೆ ಅದರಲ್ಲಿ ನಮ್ದು ಎಲ್ಲ ತರದ್ದು ಇರ್ತದೆ. ಸರ್ವೆ, ಮಾರ್ಕೆಟ್ ಸರ್ವೆಯಲ್ಲಿ ಇರ್ಬೋದು, ಮತ್ತೆ ನಾವು ಯಾವುದಕ್ಕೆ ಆಸಕ್ತಿ ಕೊಡ್ತಾ ಇದ್ದೀವಿ, ಲೈಫ್ ಸೈಕಲ್ನ ನಾವು ಕಲಿಸ್ಕೊಡ್ತೀವಿ ಸರ್. ಅಂದ್ರೆ ಜ್ಞಾನವನ್ನ ಕೊಡ್ತೀರಿ. ಎಸ್, ಜ್ಞಾನದ ಜೊತೆಗೆ ಸ್ಕಿಲ್ಲು ಪ್ಲಸ್ ಮತ್ತೆ ಸಮಾಜದಲ್ಲಿ ಬೆರೆಯುವಂತ ಸ್ಕಿಲ್ ಅನ್ನ ನಾವು ಕಲಿಸ್ಕೊಡ್ತೀವಿ. ಓಕೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಲಿಸ್ತೀರಿ ಅಂತ ಏನೇನು ಇದೆ ಅದರಲ್ಲಿ ಒಳಗೊಂಡಿದೆ? ಪರ್ಸನಾಲಿಟಿ ಡೆವಲಪ್ಮೆಂಟ್, ಕಮ್ಯುನಿಕೇಶನ್ ಆಗಿರ್ಬೋದು. ಈಗ ನೋಡಿ, ಒಂದು ಬಿಸ್ನೆಸ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗಿದೆ, ನೀವು ಬಾಯಿನೇ ಬಿಡ್ಲಿಲ್ಲ ಅಂದ್ರೆ ಹೇಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಆಗುತ್ತೆ? ಮಾತು ಅನ್ನೋದು ವೆರಿ ಇಂಪಾರ್ಟೆಂಟ್. ಅದು ಯಾವ ತರ ಮಾತು?
ಗೌರವ ಇರುವಂಥದ್ದು, ನನ್ನ ಮಾತುಗಳನ್ನ ರಿಸೀವ್ ಆಗೋ ರೀತಿಯಲ್ಲಿ ಇರಬೇಕು. ಕರ್ಟಸಿ, ಸೌಜನ್ಯ, ಆ ಥರದ ಒಂದು ಅವ್ರಿಗೆ ಕಲಿಸ್ಕೊಡ್ತಾರೆ. ಅವ್ರನ್ನೇ ನಿಂತು ಬಾಯಿ ಬಿಡದೇ ಇರುವಂತವ್ರನ್ನು ಕೂಡ ಲಾಸ್ಟ್ಗೆ ಹೋಗೋಷ್ಟೊತ್ತಿಗೆ ಅವ್ರನ್ನೆಲ್ಲರನ್ನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾತಾಡಿಸಿರ್ತೀವಿ. ಅವರೇ ನಿಂತು ಮಾತಾಡಬೇಕು. ಅವ್ರಿಗೆ ಏನನ್ನ ಮಾತಾಡಕ್ ಬಿಡ್ಲಿ. ಅವ್ರಿಗೆ ತುಂಬಾ ಟ್ಯಾಲೆಂಟೆಡ್, ಅವ್ರಿಗೆಲ್ಲ ಟ್ಯಾಲೆಂಟ್ ಇಡನ್ ಅಜೆಂಡಾ ಅಂತೀವಿ ಅದನ್ನ. ಇಡನ್ ಅದು ಒಳಗಡೆ ಇರ್ತದೆ, ಅವ್ರ ಟ್ಯಾಲೆಂಟ್ ಇರ್ತದೆ, ಅವ್ರನ್ನ ಹೊರ ತೆಗೆಯುವಂತ ಕೆಲಸ ನಾವು ಮಾಡ್ತೀವಲ್ಲ. ಓಕೆ ಸರ್, ಈಗ ಟ್ರೈನಿಂಗ್ ಅಂದ ಕೂಡಲೇ ಅದು ಎಷ್ಟು ದಿನಕ್ಕೊಮ್ಮೆ ನಡೆಯುತ್ತದೆ, ಮತ್ತು ಯಾವಾಗ ಯಾವ ಟ್ರೈನಿಂಗ್ ನಡೀತದೆ, ಮತ್ತು ಆ ಟ್ರೈನಿಂಗ್ನ ಅವಧಿಯಲ್ಲಿ ಏನೇನೆಲ್ಲ ತಾವು ಹೇಳಿದರೆ ಅದು ಯೋಗ ನಡೆಯುತ್ತೆ, ಹೀಗೆ ನಡೆಯುತ್ತೆ, ಮತ್ತು ಮೌಲ್ಯಮಾಪನಗಳು ಆಗ್ತವೆ ಅಂತ ಒಂದು ಪೂರ್ಣವಾದಂಥ ಪರಿಚಯವನ್ನು ಜನರಿಗೆ ನೀಡಬಹುದಾ ಟ್ರೈನಿಂಗ್ನದ್ದು? ಈಗ ಸರ್ ನಮ್ಮದು ಈಗ ಮುಂದೆ ಕೆಲವರು ಆಕಾಂಕ್ಷಿಗಳು ಇದ್ದಿರ್ಬೋದು. ಈಗ ನಾವು ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ನಮ್ಮದು ಇಲ್ಲಿಗೆ ಅಡ್ವರ್ಟೈಸ್ ನೋಡಿ, ಗೂಗಲ್ ಅಲ್ಲಿ ಇದು ಮಾಡ್ಬೋದು, ಗೂಗಲ್ ಫಾರ್ಮ್ ಮತ್ತೆ ಆನ್ಲೈನ್ ಅಲ್ಲೂ ರಿಜಿಸ್ಟರ್ ಮಾಡ್ಕೋಬಹುದು. ಇಲ್ಲಿಗೆ ಬಂದು ರಿಜಿಸ್ಟರ್ ಮಾಡ್ಬೇಕಂತ ಏನಿಲ್ಲ. 18 ವರ್ಷ ಮಿನಿಮಮ್ ಇರಬೇಕು ಏಜ್. 50 ವರ್ಷದ ಒಳಗಡೆ ಇರುವಂತವ್ರಿಗೆ ಯಾವುದೇ ಕೋರ್ಸ್ ಅಂತ ಕಂಪಲ್ಸರಿ ಇಷ್ಟು ಡಿಗ್ರಿಗಳಾಗಬೇಕಂತ ಇಲ್ಲ. ಅಲ್ಲಿ ನಮೂದಿಸಿದ ಕೋರ್ಸ್ಗಳಲ್ಲಿ ಯಾವುದನ್ನು ಅವರ ಇಚ್ಛಾ ಅನುಗುಣವಾಗಿ. ಈಗ ಸುಮಾರು 70 ಕೋರ್ಸ್ಗಳಿದೆ. 70 ಕೋರ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕಂಪ್ಯೂಟರ್ಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು, ಪ್ಲಂಬಿಂಗ್, ಇವತ್ತಿನ ಟ್ರೆಂಡ್ ನೋಡಿ, ಪ್ಲಂಬಿಂಗ್ ಕೆಲಸ ಎಷ್ಟು, ಮೋಟರ್ ವೆಂಡಿಂಗ್ ಆಗಿರೋದು, 2 ವೀಲರ್ ಮೆಕ್ಯಾನಿಕಲ್ ಆಗಿರ್ಬೋದು, ಮತ್ತೆ AC ಮೆಕ್ಯಾನಿಕ್, ಎಸ್ಪೆಷಲಿ ಈ ಭಾಗದಲ್ಲಿ AC ಇಲ್ದಂತ ಅಷ್ಟು ಕಷ್ಟ ಆಗ್ತದೆ. ಮತ್ತೆ ಒಂದು ಫ್ಯಾನ್ ವರ್ಕ್ ಆಗಿಲ್ಲ ಎಷ್ಟು ಕಷ್ಟ, ಎಲೆಕ್ಟ್ರಿಷಿಯನ್ ವರ್ಕ್ಗಳು. ಈಗ ಈ ಥರದ್ದೆಲ್ಲನೂ ಕೂಡ ಯಾಕೆ ಅಂದ್ರೆ ಮನುಷ್ಯನಿಗೆ ತುಂಬಾ ಎಸೆನ್ಷಿಯಲ್ ಆಗಿ ಬೇಕಾಗುವಂತ ಅನುಕೂಲ ಆಗುವಂತ ಸ್ಕಿಲ್ಗಳೇ ಎಲ್ಲ ನಮ್ಮಲ್ಲಿ ಇರೋದು. ಯಾವುದೇ ಸಾಫ್ಟ್ವೇರ್ ಕಂಪನಿಯಲ್ಲಿ, ದೊಡ್ಡ ಕಂಪನಿಗಳಲ್ಲಿ ಏನೇ ಮಾಡಲಿ, ಅವೆಲ್ಲನೂ ಕೂಡ ಹೆಂಗ್ ಮಾಡಿದ್ರು ದೊಡ್ಡ ಡಿಗ್ರಿಗಳು ಮಾಡ್ಕೊಂಡು 5 ವರ್ಷ 6 ವರ್ಷ ಮಾಡ್ಕೊಂಡು ಬರ್ತಾರೆ. ಆದ್ರೆ ಅವರು ಎಕ್ಸ್ಪೆಕ್ಟೇಷನ್ಗಿಂತ ಸಂಬಳಗಳು ತುಂಬಾ ಕಡಿಮೆ ಕೊಡ್ತಾರೆ. ಅಕಾಡೆಮಿಕ್ ಎಜುಕೇಶನ್ ಅರ್ಹತೆ ಇಲ್ವಾ ಇದಕ್ಕೆ? SLC ಪಾಸ್ ಸರ್, ಓದು ಬರೆಯಕ್ ಬಂದ್ರೆ ಸಾಕು ಸರ್, ಓದು ಬರೆಯಕ್ ಬಂದ್ರೆ ಸಾಕು. ಏನು ಪರ್ಟಿಕ್ಯುಲರ್ ಯಾವ ಕೋರ್ಸ್ ಇಷ್ಟೇ ಬೇಕು 7th ನೋ ಏನು ಇಲ್ಲ. ಆ ತರದ ಮಾನದಂಡನೇ ಇಲ್ಲ ಸರ್ ನಮ್ಮಲ್ಲಿ. ಯಾಕಂದ್ರೆ 18 ಇಯರ್ಸ್ ತುಂಬಬೇಕು, 18 ಇಯರ್ಸ್ ಇಂಟ್ರೆಸ್ಟ್ ಇರಬೇಕು, ಆಸಕ್ತಿ ಯಾವ ಕೋರ್ಸ್ ಮೇಲೆ ನಾವು ಅವ್ರಿಗೆ ಇದ್ದಿದ್ರೆ ಅದ್ರ ಬೇಸ್ ಮೇಲೆ ನಾವು 0 ಇಂದ ಇರೋರಿಗೆ ನಾವು ಕಲಿಸ್ಕೊಟ್ಟಿದ್ದೀವಿ ಸರ್. ಫಾರ್ ಎಕ್ಸಾಂಪಲ್ ಮನೇಲೆ ಕುತ್ಕೊಂತೀವಿ ಸರ್, ಆಗ ಇಷ್ಟು ವರ್ಷ ಏನು ಇದು ಮಾಡ್ಕೊಂಡಿಲ್ಲ. ಒಂದು ಮನೇಲಿ ಅಟ್ಲೀಸ್ಟ್ ನಮ್ಮ ಮನೆಗೆ, ಮಕ್ಕಳಿಗೆ, ಫ್ಯಾಮಿಲಿಗೆಲ್ಲ ಟೀಚಿಂಗ್ ಮಾಡ್ಕೊಳ್ಳೋಕೆ ಒಂದು ಟೈಲರಿಂಗ್ ಬೇಕು, ನಾವು ಒಂದು ಇದು ಮಾಡಿ ಆ ಬಿನ್ ಹಿಡಿಯುವಂಥದ್ದು ಮತ್ತೆ ತುಳಿಯುವಂಥ ಮಿಷಿನ್ ಗೊತ್ತಾಗೋದಿಲ್ಲ. ಅಂಥವ್ರಿಗೂ ಕೂಡ ನಾವು ಸಕ್ಸಸ್ ಆಗಿ ಕಲಿತು ಅವರೇ ಬಾಯಿಂದ ಹೇಳಿರುವಂಥ ಮಾತುಗಳು ಇದೆ ಸರ್. ಅಷ್ಟು ಸಕ್ಸಸ್ ಆಗಿದ್ದಾರೆ. ಬಟ್ ಅದೇ ಆಸಕ್ತಿ ಅನ್ನೋದು ಒಮ್ಮೆ ಈಗ ಬಂದ್ರು ಒಂದು ಪರ್ಟಿಕ್ಯುಲರ್ ಈಗ ಸೆಷನ್ ಸ್ಟಾರ್ಟ್ ಆಯ್ತು, ಒಂದು ಟ್ರೈನಿಂಗ್ ನಮ್ದು ಹೇಗೆ ಪ್ರೋಸೆಸ್ ಆಗುತ್ತೆ ಅಂದ್ರೆ ಸರ್, ನಾವು ಅಡ್ವರ್ಟೈಸ್ ಕೊಟ್ಟಿರ್ತೇವೆ. ಅಲ್ಲಿ ಸೆಲೆಕ್ಷನ್ಸ್ ಏನಿರುತ್ತೆ? ಇದೆ ಸರ್, ಸೆಲೆಕ್ಷನ್ ಪ್ರೋಸೆಸ್ ಇದೆ. ಫಾರ್ ಎಕ್ಸಾಂಪಲ್ ನಾವು ಅಡ್ವರ್ಟೈಸ್ ಮಾಡ್ತೇವೆ. ಈಗ 1ನೇ ತಾರೀಕಿಂದ ಜೂನ್ 1ನೇ ತಾರೀಕಿಂದ ಫೋಟೋಗ್ರಫಿ ಸ್ಟಾರ್ಟ್ ಆಗ್ತದೆ. ನಾವು ಈಗ ಆಲ್ರೆಡಿ ಅಪ್ಲಿಕೇಶನ್ಸ್ ನಾವು ಅಡ್ವರ್ಟೈಸ್ ಮಾಡ್ತಾನೆ ಇದ್ದೀವಿ. ವಿವಿಧ ರೀತಿಯ ಚಾನೆಲ್ಗಳ ಮುಖಾಂತರ, ಮತ್ತೆ ಪ್ರೋಗ್ರಾಮ್ಗಳ ಮುಖಾಂತರ, ಫಿಸಿಕಲ್ ಪ್ರೋಗ್ರಾಮ್ಸ್ ಮುಖಾಂತರ, ಮತ್ತೆ ಕಾಲೇಜುಗಳು ವಿಸಿಟ್ ಮಾಡ್ತೇವೆ, ಕಾಲೇಜುಗಳಲ್ಲಿ ಮಾಡ್ತೇವೆ, ಕ್ಯಾಂಪ್ಗಳ ಮುಖಾಂತರ, ವಾಟ್ಸಪ್, ಫೇಸ್ಬುಕ್, ಈ ತರ ಡಿಜಿಟಲ್ ಮೀಡಿಯಾದಲ್ಲೂ ಕೂಡ ತುಂಬಾ ನಾವು ಮಾಡ್ತಾ ಇದ್ದೇವೆ. ಅದರಲ್ಲಿ ಮತ್ತೆ ನಮ್ಮಲ್ಲಿ 1000 ಬ್ಯಾಚಸ್ ಇದೆ, 1000 ಬ್ಯಾಚ್ಗಳು ಕೊಟ್ಟಿದ್ದೀವಿ. ಈಗ 1000 ಬ್ಯಾಚ್ಗಳಿಗೆ ನಾವು ಅಡ್ವರ್ಟೈಸ್ ಮಾಡ್ತೇವೆ. ಅವರೇ 1 or 2% ಅವರೇ ಕಳಿಸ್ಕೊಡ್ತಾರೆ. ಹಾಗೆ 1 by 1. ಈಗ ಮೌತ್ ವೆಪನ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರು ಆಲ್ರೆಡಿ ಕಲ್ತಿರುವಂತವ್ರು, ಸಕ್ಸಸ್ ಆಗಿರೋರು ಮತ್ತೊಬ್ಬರಿಗೆ ಅವರೇ ಹೇಳ್ತಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಪಬ್ಲಿಸಿಟಿ ಹೆಚ್ಚು ಆಗ್ತದೆ. ಅವ್ರು ನಾವು ಗ್ರೂಪ್ಗಳಿಗೆ ಹಾಕಿದ ಕೂಡಲೇ ಅದು ಲಾರ್ಜ್ ಆಗಿ ಎಕ್ಸ್ಪೆಂಡ್ ಆಗುತ್ತೆ. ಈ ತರ ಆಗೋದ್ರಿಂದ ನಮ್ಗೆ ಅದು ಕ್ಯಾನ್ವಾಸ್ ಆಗಿ ಬರ್ತಾರೆ. ಅಪ್ಲಿಕೇಶನ್ ಆದ ಕೂಡ, ಸೋರ್ಸ್ ಆದ ಕೂಡಲೇ ನಾವು ಮತ್ತೆ ಅದನ್ನ ಸೆಲೆಕ್ಷನ್ ಪ್ರೋಸೆಸ್ ಹೆಂಗೆ ಅಂದ್ರೆ 70% ಮಿನಿಮಮ್ 70% ರೂರಲ್ BPL ಕ್ಯಾಂಡಿಡೇಟ್ಸ್ ಇರ್ಬೇಕಂತ ಮಾನದಂಡಗಳು ಇದೆ. ಅದನ್ನ ಈ ತರ ಇದೆ. ಅದ ಸಿಂಪಲ್. ಬಟ್ ಏನಂದ್ರೆ ಗವರ್ಮೆಂಟ್ ಆದ್ಯತೆ ಏನು, ರೂರಲ್ಗೆ ಹೆಚ್ಚು ಆದ್ಯತೆ ಕೊಡಬೇಕು. ಮತ್ತೆ 30% 70% ರೂರಲ್ 30% ಏನಿ ಯಾರು ಬೇಕಾದ್ರೆ ಇದು ಮಾಡೋದು. APL BPL ಅಂತ ಕಾನ್ಸೆಪ್ಟ್ ಒಂದು ಇದು ಮಾಡಿದ್ರೆ, ರೂರಲ್ ಅಲ್ಲಿ BPL ಇರಬೇಕು. APL ಗೆ ಸಿಟಿ ಆಗ್ಲಿ ಹಳ್ಳಿ ಆಗ್ಲಿ ಅದಕ್ಕೇನೇನಿಲ್ಲ. 30% ಮಿನಿಮಮ್ 70% ಕೊಡ್ಲೇಬೇಕು. ಇಲ್ಲಾಂದ್ರೆ ಅದು ಬಟನ್ ನಾವು ಎಂಟ್ರಿ ಮಾಡಕ್ ಬಿಡೋದೇ ಇಲ್ಲ. ಆ ತರ ಇದೆ. ಆನ್ಲೈನ್ ರಿಜಿಸ್ಟ್ರೇಷನ್ ಅಷ್ಟು ನಮ್ಮ ಸಿಸ್ಟಮೈಸ್ ಈಗಲ್ಲ, ಎಲ್ಲ ಎಂಟ್ರಿ ಮಾಡೋದು ಬಯೋಮೆಟ್ರಿಕ್ ಅಷ್ಟೇ. ಬೆಳಿಗ್ಗೆಯಿಂದ ಎಲ್ಲ ಎಲ್ಲ ನೀವು ಸ್ಟಾರ್ಟ್ ಆದ್ಮೇಲೆ ನಾವು ಇಂಟರ್ವ್ಯೂ ಮಾಡ್ತೇವೆ. ಈಗ ಅಪ್ಲಿಕೇಶನ್ 35 ಜನ ಮ್ಯಾಕ್ಸಿಮಮ್, ಮಿನಿಮಮ್ 20 ಕೌನ್ಸಿಲಿಂಗ್. ಅದು ಇಂಟರ್ವ್ಯೂ ಅಂದ್ರೆ ಅದೇ ತರ, ಅದಕ್ಕೆ ಸಂಬಂಧಪಟ್ಟಂಗೆ ಆಸಕ್ತಿ ಇದೆಯಾ, ಹೇಗೆ ನಿಮ್ಗೆ ಹೆಂಗ್ ಗೊತ್ತಾಯ್ತು, ಹೇಗೆ, ಜಸ್ಟ್ ಅಷ್ಟೇ ಪ್ರೀ ರಿಜಿಸ್ಟ್ರೇಷನ್ ಒಂದು ಇದು ಮಾಡ್ತೀವಿ. ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ನಮ್ಗೆ ಮಿನಿಮಮ್ 20 ಮೆಂಬರ್ಸ್ ಬೇಕು, ಮ್ಯಾಕ್ಸಿಮಮ್ 35 ಮೆಂಬರ್ಸ್ ಪರ್ ಬ್ಯಾಚ್.
ಆ ಥರದ್ದು ಮೇಲೆ ಇದ್ದರೆ ನಾವು ಏನು ಮಾಡ್ತೀವಿ, ಅವರಿಗೆ ಸಜೆಸ್ಟ್ ಮಾಡಿ ನೆಕ್ಸ್ಟ್ ಬ್ಯಾಚ್ಗೆ ಯಾರು ಈ ಪಾಲಿಸಿಗಳು ಫಸ್ಟ್ ಪ್ರಯಾರಿಟಿ, ಫಸ್ಟ್ ಬಂದವರು ಫಸ್ಟ್ ಆದ್ಯತೆಯನ್ನು ಕೊಟ್ಟು ಅವಕಾಶ ಮಾಡಿ, ಮತ್ತೆ ಅದನ್ನು ಫಿಲ್ಟರ್ ಮಾಡಬೇಕಾದ್ರೆ ನೋಡ್ತೀವಿ ಯಾವಾಗ ಅಪ್ಲಿಕೇಶನ್ ಹಾಕಿದ್ದು, ಹೇಗೆ ಅವ್ರ ಬ್ಯಾಕ್ಗ್ರೌಂಡು, ಹೇಗೆ ಏನು ಅದು ನೆಸಿಟಿ ಉಂಟಾ, ಅವರಿಗೆ ಜಿನ್ವೆನಿಟಿ ಉಂಟಾ, ಇಲ್ಲ ಸುಮ್ಮನೆ ಕಾಲೇಜ್ ಓದ್ತಾ ಇರ್ತಾರೆ ಈಗ ಸಮ್ಮರ್ ಅನ್ನೋ ಕಾರಣಕ್ಕೆ ಬಂದಿದ್ದಾರಾ ಏನೋ, ನಾವೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಯಾರಿಗೆ ಜಿನ್ವೆನ್ ಆಗಿ ಬೇಕಾಗುತ್ತೆ ಅಂಥವ್ರನ್ನ ಪರಿಶೀಲನೆ ಮಾಡಿ ನಾವು ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ಮ್ಯಾಕ್ಸಿಮಮ್ ಏಜ್ ಲಿಮಿಟೇಷನ್ಸ್ ಇಲ್ವಾ? 50 ಸರ್, 18ರಿಂದ 50 ವರ್ಷದ ಒಳಗಡೆ ಇರಬೇಕು. ಓಕೆ, ಇದ್ದವ್ರಿಗೆ ಅದು ಪ್ರಾವಿಷನ್ ಆಗುತ್ತೆ. ಅದಾದ್ಮೇಲೆ ಎಲ್ಲನೂ ಕೂಡ ಕೌಶಲ್ ಪಂಜಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪೋರ್ಟಲ್ ಇದು ಮಾಡಿಕೊಟ್ಟಿದೆ. ಅದರಲ್ಲಿ ಎಲ್ಲಾದ್ರೂ ಈ ತರ ಕೌಶಲ್ ಪಂಜಿಯಲ್ಲಿ ಆಲ್ರೆಡಿ ಟ್ರೈನಿಂಗ್ ತಗೊಂಡಿರೋರಿಗೆ ಮತ್ತೊಂದು ಟ್ರೈನಿಂಗ್ ಸಿಗೋದಿಲ್ಲ. ಅದರಲ್ಲಿ ಆ ಥರದ್ದು ನಾವು ಎನ್ರೋಲ್ಡ್ ಆದ್ಮೇಲೆ ಎಲ್ಲ ಆಧಾರ್ ಬೇಸ್ಡ್ ಮತ್ತು ಆಧಾರು ಮತ್ತೆ ರೇಷನ್ ಕಾರ್ಡು ಇವು ಡಾಕ್ಯುಮೆಂಟ್ ಮೇನ್ ನಮಗೆ. ಇವೆರಡು ಬೇಸ್ ಮೇಲೆ ನಾವು ಎಲ್ಲ ಕೌಶಲ್ ಪಂಜಿ ಎಲ್ಲ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಬ್ಯಾಚಸ್ ಸ್ಟಾರ್ಟ್ ಆಗ್ತದೆ. ಮತ್ತೆ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳ್ತೀವಿ, ಇನ್ಸ್ಟಿಟ್ಯೂಷನ್ ಹೆಂಗ್ ಬೆಳೀತು ಹೇಗೆ. ಈಗ ಫೋಟೋಗ್ರಫಿ ಯಾಕಂದ್ರೆ 15 days ಇರುತ್ತೆ ಅದು ಫೋಟೋಗ್ರಫಿ 30 days ಇದೆ. 30 days ಇರುತ್ತೆ. 13 days ಸಾರಿ 13 days. 13 days ಇರ್ತದೆ. ಓಕೆ, ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಒಂದು ಅವರಲ್ಲಿ ಮೀಟಿಂಗ್ ಮಾಡ್ತೀರಿ, ಕೌನ್ಸಿಲಿಂಗ್ ಮಾಡ್ತೀರಿ, ಫಸ್ಟ್ ಟ್ರೈನಿಂಗ್ ಡೇ ಯೋಗ ಅದೆಲ್ಲ ಇರುತ್ತೆ, ಮತ್ತೆ ರೆಗ್ಯುಲರ್ ಆಗಿ ಒಂದೊಂದೊಂದು ಕ್ಲಾಸ್. ಇಲ್ಲ, ನೀವು ಫಸ್ಟ್ ಡೇ ಅದು ಕೌನ್ಸಿಲಿಂಗ್ ಎಲ್ಲ ಆದ ಕೂಡ ರಿಜಿಸ್ಟ್ರೇಷನ್ ಆದ ಕೂಡಲೇ ನೆಕ್ಸ್ಟ್ ಡೇ ಇಂದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮತ್ತೆ ಬೇಸಿಕ್ ಎಲ್ಲ ಹೇಳ್ತೀವಿ. ಅವ್ರಿಗೆ ಕ್ರೈಟೀರಿಯಾ ಮಧ್ಯದಲ್ಲಿ ಬಿಟ್ಟು ಹೋಗ್ಬಾರ್ದು, ಮಧ್ಯದಲ್ಲಿ ಬಿಟ್ರೆ ಮತ್ತೆ ಮಾನದಂಡಗಳಿದೆ. ಅದೇನು ಯಾವತ್ತು ಬಿಡ್ತಿರೋ ಅಲ್ಲಿವರೆಗೂ ಏನ್ ಎಕ್ಸ್ಪೆಂಡಿಚರ್ ಆಗಿದೆ ಪರ್ ಡೇಗೆ, ಮತ್ತೆ ಯೂನಿಫಾರ್ಮ್ ಕೊಡ್ತೀವಿ, ರಿಯಂಬರ್ಸ್ ಮಾಡಬೇಕು. ಇಲ್ಲ ಅಂದ್ರೆ ₹1 ಇಲ್ಲ, ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದೇ ಒಂದು ಗುರಿ ಉದ್ದೇಶಕ್ಕೋಸ್ಕರ ಅದಿಟ್ಟಿರೋದಷ್ಟೇ. ಮತ್ತೆ ನಾವು ಏನು ಅಲ್ಲಿ ಏನು ಇದು ಮಾಡೋದು ದುಡ್ಡು ಏನು ಇಲ್ಲ, ಜೀರೋ, ಎಲ್ಲ ಉಚಿತ. ಊಟ ತಿಂಡಿ ಏನಂದ್ರೆ ಆ ಕಲಿಬೇಕಂದ್ರೆ ಮಿಡ್ಲಲ್ಲಿ ಬಿಟ್ಟು ಹೋಗ್ಬಾರ್ದು. ಆಫ್ಟರ್ ಟ್ರೈನಿಂಗ್ ದೇ ವಿಲ್ ಗೆಟ್ ಒನ್ ಸರ್ಟಿಫಿಕೇಟ್ ಕೊಡ್ತೇವೆ. ಅವ್ರ ಸರ್ಟಿಫಿಕೇಟ್ ನಂತರ ಮತ್ತೆ ಅವ್ರಿಗೆ ಏನೋ ಲೋನ್ ಏನ್ ಬೇಕಾದ್ರೆ ಲೋನ್ ಪ್ರೊಸೆಸ್ಗೆ ಏನೇನ್ ಬೇಕೋ ಅದು ಉದ್ಯಮ ಸರ್ಟಿಫಿಕೇಟ್ ಆಗಿರ್ಬೇಕು, ಕಂಪಲ್ಸರಿ ಬೇಕು ಉದ್ಯಮ ಸರ್ಟಿಫಿಕೇಟ್. ಈಗ ಅದನ್ನ ಮಾಡಿಸ್ತೇವೆ. ಮತ್ತೆ ಅದನ್ನ ಇಲ್ಲ ಅದನ್ನ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾ, ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಡ್ತೀವಿ. ಅವ್ರನ್ನ ಕುಂಡ್ರಿಸ್ಕೊಂಡೇನೆ ಪ್ರಾಜೆಕ್ಟ್ ರಿಪೋರ್ಟ್ ಹೇಗೆ ಎತ್ತ ಅಂತೇಳಿ ಕ್ಲಾಸಲ್ಲಿ ಏನಿರ್ತೀವಿ ಅದನ್ನ ಮಾಡಿ ಕೊಡ್ತೀವಿ. ಫೈನಲೈಸ್ ಮಾಡಿ ಸೈನ್ ಹಾಕಿ ನಾವು ರೆಕಮೆಂಡೇಶನ್ ಲೆಟರ್ನ ರೆಸ್ಪೆಕ್ಟಿವ್ ಬ್ಯಾಂಕ್ ಬ್ರಾಂಚ್ಗೆ ಕಳಿಸ್ಕೊಡ್ತೀವಿ. ಓಕೆ, ಟ್ರೈನಿಂಗ್ ಟೈಮಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಅನ್ನ ಏನಾದರೂ ಟ್ರೈನಿಂಗ್ ನೀಡ್ತೀರಾ? ಈವನ್ ವುಮೆನ್ ಹ್ಯಾರಸ್ಮೆಂಟ್, ಎಸ್ ಸರ್, ಲಿಂಗ ತಾರತಮ್ಯದ ಬಗ್ಗೆ ಗೈಡ್ ಮಾಡ್ತೀವಿ. ಮತ್ತೆ ಸ್ಪೆಷಲ್ ಪ್ರೋಗ್ರಾಮ್ಸ್, ಈಗ ಆನ್ಯುಯಲ್ ಆಗಿ ವರ್ಷಾಚರಣೆಗಳು ಮತ್ತೆ ದಿನಾಚರಣೆಗಳು ಅವೆಲ್ಲನೂ ಕೂಡ ಗೌರ್ಮೆಂಟ್ ಏನು ಆಚರಣೆಗಳಿದೆ, ಈಗ ಫಾರ್ ಎಕ್ಸಾಂಪಲ್ ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಗಾಂಧಿ ಜಯಂತಿ ಆಗಿರ್ಬೋದು, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಮತ್ತೆ ಈ ತರ ನ್ಯಾಷನಲ್ ಲೀಡರ್ಸ್, ಈಗ ಮಕ್ಕಳ ಜಯಂತಿ, ಈಗ ನೆಹರು ಅವರ ಜಯಂತಿ, ಈ ತರದ ಒಂದೊಂದು ರೀತಿಯ ಜಯಂತಿಗಳು ಮಾಡೋದ್ರ ಮುಖಾಂತರ ಎಕ್ಸ್ಪೋರ್ಟ್ ನ ಕರೆಸ್ತೀವಿ ನಾವು. ಎಕ್ಸ್ಪೋರ್ಟ್ ನ ಕರೆಸಿ ಅವರಿಗೆ ಟೀಚಿಂಗ್ ಮಾಡಿಸ್ತಿದ್ದೀವಿ. ಮತ್ತೆ ಲಾ ಬಗ್ಗೆನೂ ಇದು ಮಾಡ್ತಿರ್ತೇವೆ. ಮತ್ತೆ ಮಹಿಳಾ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡಿ ಅದರಲ್ಲಿ ವುಮೆನ್ಸ್ ಡೇ ಅಲ್ಲಿ ಬೆಸ್ಟ್ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ ಅವಾರ್ಡ್ ಮಾಡಿ ಅವ್ರಿಗೆ ಗುರುತಿಸಿ ಸನ್ಮಾನವನ್ನ ಮಾಡ್ತೀವಿ. ಈ ತರದ ಒಂದು ಡಿಫ್ರೆಂಟ್ ಮತ್ತೆ ಎನ್ವಿರಾನ್ಮೆಂಟ್ ಡೇ ಮಾಡ್ತೀವಿ. ಈ ತರ ಏನ್ ಡೇಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ, ವಿಶೇಷತೆ ಪ್ರತಿ ದಿವಸ ಒಂದು ವಿಶೇಷತೆ ಅನ್ನೋದನ್ನು ನಾವು ಅಲ್ಲಿ ಮಕ್ಕಳ ಮುಖಾಂತರ ನಾವು ಇನ್ವಾಲ್ವ್ಮೆಂಟ್ ಅನ್ನ ಕಲೆಗಳನ್ನ ಎಕ್ಸ್ಪೋರ್ಟ್ ನ ಕರೆಸಿ ಇದು ಮಾಡಿಸ್ತಾ ಇರ್ತೀವಿ. ಓಕೆ, ಗ್ರೋತ್ ರಿಸಲ್ಟ್ ರೆಸ್ಪಾನ್ಸ್ ಯಾವ ರೀತಿಯಲ್ಲಿದೆ? ತುಂಬಾ ಚೆನ್ನಾಗಿದೆ. ಪ್ರಸಕ್ತವಾಗಿ ಜನರು ಆಸಕ್ತಿ ಕಡಿಮೆ ಇದೆ, ಬಟ್ ಆಸಕ್ತಿ ಇರೋರು 100% ಸಕ್ಸಸ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ನಮ್ಗೆ ಇವತ್ತಿನ ಟ್ರೆಂಡ್ ಅಲ್ಲಿ ಎಲ್ಲನೂ ಕೂಡ ಟಾರ್ಗೆಟ್ ಎಲ್ಲ ಅಚೀವ್ ಆಗಿದ್ದೀವಿ. ಬಟ್ ನಾನು ನಿಮ್ಮ ಚಾನಲ್ ಮುಖಾಂತರ ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಇಲ್ಲಿನ ಜನರು ತುಂಬಾ ಬುದ್ಧಿವಂತರಿದ್ದೇವೆ, ಎಜುಕೇಶನ್ ಅಲ್ಲಿ ಒಳ್ಳೆ ಸೌಂಡ್ ಇದ್ದೀವಿ, ಬಟ್ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಅಲ್ಲಿ ಇನ್ನೂ ಕೂಡ ಹಿಂದೇಟ್ ಆಗ್ತಾ ಇದ್ದೀವೇನೋ ಅಂತ ಅನಿಸ್ತದೆ. ಬಟ್ ನಮ್ಮ ಟಾಲೆಂಟ್ ಎಲ್ಲ ಬೇರೆ ಕಂಪ್ನಿಗೆ ಹೋಗ್ತಾ ಇದೆ, ನಮ್ಮ ಟಾಲೆಂಟ್ ಇಂದ ಅವರು ಡೆವಲಪ್ ಆಗ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ ಇಲ್ಲೇ ಬೆಳೆದು ದೊಡ್ಡ ದೊಡ್ಡ ಕಂಪನಿಗಳಿಗೆ ಪ್ರೇರಣೆಯಾಗಿ ಇಲ್ಲೆಲ್ಲೇ ಉತ್ಪಾದನೆಗಳಿಗೆ ಎಲ್ಲೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳಿ, ಇದನ್ನು ಉಪಯೋಗಿಸ್ಕೋಬಹುದು ಅನ್ನೋದು ನನ್ನ ಹೆಚ್ಚೆಚ್ಚು ಜನ ಉಪಯೋಗಿಸ್ಕೊಳ್ಳಿ, ಫ್ರೀ ಆಫ್ ಕಾಸ್ಟ್ ಇದೆ ಅನ್ನೋದು ನಿಮ್ಮ ಚಾನಲ್ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಓಕೆ, ಏನು ಮಾಡಬೇಕು ಈಗ ತಾವು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತೀರಿ? ಹೆಚ್ಚಾಗಿ ಡಿಜಿಟಲ್ ಮೀಡಿಯಾದಲ್ಲೇ ನಿಮ್ಮನ್ನು ಸಂಪರ್ಕಿಸಬೇಕು, ಆನ್ಲೈನಲ್ಲೇ ರಿಜಿಸ್ಟ್ರೇಷನ್ ಮಾಡಬೇಕು ಅಥವಾ ಆನ್ಲೈನಲ್ಲೇ ನೋಡಬೇಕು ಅನ್ನೋದಾದರೆ ಬೇರೆ ಯಾವ ಯಾವ ಮಾರ್ಗಗಳಿವೆ? ಅದೇ ಹೇಳಿದ್ನಲ್ಲ ಸರ್, ನಮ್ಮದು ತಾವೀಗ ಹೋಗ್ತೀರಿ ಅಲ್ಲಲ್ಲಿ ಕ್ಯಾಂಪ್ಗಳನ್ನು ಮಾಡ್ತೀವಿ, ನಾವು ಪಾಂಪ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ರಿಜಿಸ್ಟ್ರೇಷನ್ ಮಾಡೋದಾದ್ರೆ ಹೇಗೆ ಮಾಡೋದು? ರಿಜಿಸ್ಟ್ರೇಷನ್ ಸರ್ ನಮ್ದು ಬಿಟ್ಟು ಡಿಜಿಟಲ್ ನೋಡಿ, ನಮ್ಮದು ಇನ್ನೊಂದು ನಮ್ಮ ಸಂಸ್ಥೆ ಯಾವುದಾದ್ರೂ ಒಂದು ಸಂಸ್ಥೆ
ಅದು ಎಸ್ಪೆಷಲಿ ರುಡ್ಸೆಟ್ ಸಂಸ್ಥೆ 365 ದಿವಸನೂ ಕೂಡ ಓಪನ್ ಇರುತ್ತೆ, ಯಾವತ್ತೂ ಕೂಡ ಬಾಗ್ಲಾಕಲ್ಲ. ಅಂದ್ರೆ ಅಲ್ಲೇ ಬರಬೇಕಾ? ಅಲ್ಲಿ ಬರ್ಬೋದು, ಬರೋರ್ಗೆ ಅಥವಾ ಬೇರೆ ಕ್ಷೇತ್ರದಿಂದ ಅಲ್ಲಿ ನಮ್ಮ ಇರ್ತಾರೆ. ನಮ್ಮ ಈಗ ನೋಡಿ NRLM ಟೀಮ್ ಅವರು ಇರ್ತಾರೆ, ರಿಕ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಇದು ಮಾಡ್ತಾರೆ. ನಮ್ಮ ವಾಟ್ಸಪ್ ಎಲ್ಲ ಮೆಜಾರಿಟಿ ಗ್ರೂಪ್ಗಳಲ್ಲಿ ಇರ್ತಾರೆ. ನಮ್ಮ ಬ್ಯಾಂಕ್ಗಳ ಮುಖಾಂತರ ಬ್ಯಾಂಕಲ್ಲೂ ಅಡ್ವರ್ಟೈಸ್ ಮಾಡಿರ್ತೀವಿ, ಬ್ಯಾಂಕ್ ಶಾಖೆಗಳ ಮುಖಾಂತರನೂ ಕೂಡ ಅಪ್ಲಿಕೇಶನ್ ಇದು ಮಾಡ್ಬೋದು, ಅವಕಾಶಗಳಿದೆ. ಈಗೆಲ್ಲ ಜಸ್ಟ್ ನೀವು ರುಡ್ಸೆಟ್ ಅಂದ ಕೂಡಲೇ ಅದು ವೆಬ್ಸೈಟು ಬರ್ತದೆ, ವೆಬ್ಸೈಟಲ್ಲೂ ಕೂಡ ಹಾಕ್ಬೋದು, ಇಲ್ಲಿ ಫಿಸಿಕಲ್ಗೂ ಬರ್ಬೋದು, ಆಪ್ಷನ್ಸ್ ಇದೆ, ಎಲ್ಲ ರೀತಿಯ ಮಾರ್ಗಗಳಿದೆ. ವಾಟ್ಸಪ್ಪಲ್ಲಿ ಆಗಿರ್ಬೋದು, ಅವರು ವಾಟ್ಸಪ್ಪಲ್ಲಿ ಕಳಿಸಿದ್ರು ಕೂಡ ನಾವು ಅಪ್ಲಿಕೇಶನ್ ರಿಜಿಸ್ಟರ್ ಮಾಡ್ಕೊತೀವಿ. ಜಸ್ಟ್ ನೇಮು ಫೋನ್ ನಂಬರ್ ಹೇಳಿ ಇದು ಮಾಡಿದ್ರೆ ಸಾಕು, ರಿಜಿಸ್ಟರ್ ಮಾಡ್ಕೊತೀವಿ, ಅವಕಾಶ ಮಾಡಿಕೊಡ್ತೀವಿ. ಓಕೆ, ಎಕ್ಸ್ಪರ್ಟ್ಗಳನ್ನು ರಿಸೋರ್ಸ್ ಪರ್ಸನ್ ಆಗಿ ಬಳಸಿಕೊಳ್ತೀರಾ? ಈಗ ಪರ್ಟಿಕ್ಯುಲರ್ ಕ್ಷೇತ್ರ ಫೋಟೋಗ್ರಫಿ, ಈಗ ನಮ್ಮ ಈ ವಲಯದಲ್ಲಿ ಫೋಕಸರ್ ಆಗುವಂಥ ಪ್ರಸಿದ್ಧಿಯಾಗಿದ್ದಾರೆ, ಅಥವಾ ಈ ನಮ್ಮ ಬ್ಯೂಟಿಷಿಯನ್ಗಳು ಕೆಲವರು ಕೂಡ ಪ್ರಸಿದ್ಧಿಯರು, ಅಂಥವರನ್ನ ಒನ್ ಡೇಗಾದರೂ ರಿಸೋರ್ಸ್ ಪರ್ಸನ್ ಅಂತ ನೇಮಕ ಮಾಡಿ ನಾವು ಏನಾಗ್ತಂದ್ರೆ ನಮ್ದು ಆಲ್ರೆಡಿ ಡೊಮೇನ್ ಇರ್ತಾರಲ್ಲ, ಡೊಮೇನ್ ಬಿಟ್ಟು ಅಂತಂದ್ರೆ ಅವ್ರಿಗೆ ಸಂಬಂಧಪಟ್ಟೋದು ಏನಾದ್ರು ಇದ್ರೆ ಮಾತ್ರ ಇದು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಏನಾದ್ರು ಹೊಸ ಬಂದು ಕಂಪನಿನ ಕರೆಸ್ತೀವಿ ಸರ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು 3 ಫೋಟೋಗ್ರಾಫಿಗೆ ಸಂಬಂಧಪಟ್ಟು ಆ ಕಂಪನಿಗಳನ್ನ ಬ್ರಾಂಡ್ಗಳನ್ನ ಕರೆಸ್ತೀವಿ, ಅವ್ರು ಎಕ್ಸ್ಪೋರ್ಟ್ ಹೇಳ್ತಾರೆ ಅದ್ರ ಬಗ್ಗೆ, ಇದ್ರ ಬಗ್ಗೆ, ಮೀಡಿಯಾ ಬಗ್ಗೆ, ಆ ಕ್ಯಾಮ್ರಾಗಳ ಬಗ್ಗೆ ಹೇಳ್ತಿರ್ತಾರೆ, ಆ ಪಾರ್ಟ್ಸ್ ಬಗ್ಗೆ ಹೇಳ್ತಿರ್ತಾರೆ, ಈ ತರದ ಎಕ್ಸ್ಪೋರ್ಟ್. ಇದು ಅದೇ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯವರೇ ಸೇಲ್ಸ್ ಅವರೇ ಬರ್ತಾರೆ ಅಂತಂದ್ರೆ ಅದಕ್ಕೆ ಇವರು ಯಾಕಂದ್ರೆ ಎಕ್ಸ್ಪೋರ್ಟ್ ಆಗಿರ್ಬೇಕು, ಅಲ್ಲಿ ಸ್ಕಿಲ್ಗೆ ಸರ್ಟಿಫೈ ಆಗಿರ್ಬೇಕು. ಅಂಥವ್ರಿಗೆ ಯಾಕಿದ್ ಮಾಡಿ ನಮಗೆ ಟೈಮ್ ಕಡಿಮೆ ಇರೋದ್ರಿಂದ ವೇಸ್ಟ್ ಮಾಡಂಗಿಲ್ಲ ನಮ್ಮ ಟೈಮು. ಯಾಕಂದ್ರೆ ಟೈಮ್ಗೆ ತುಂಬಾ ಆದ್ಯತೆ ಕೊಡ್ತೀವಿ ನಾವು. ಬೆಳಗ್ಗೆಯಿಂದ ಸಂಜೆವರೆಗೂ 10 ಗಂಟೆ ಮಲಗೋವರೆಗೂ ಕೂಡ ಅವರು ಒಂದಲ್ಲ ಒಂದು ರೀತಿಯ ಸ್ಕಿಲ್ಗಳಲ್ಲಿ ಮಗ್ನರಾಗಿರ್ತಾರೆ. ಆದಷ್ಟು ನಾವು ಏನು ಮಾಡ್ತೀವಿ, 6 ಗಂಟೆ ಕ್ಲಾಸಸ್ ಆದರೆ ಮತ್ತೆ ಅವರು ಕೆಲವು ಇಷ್ಟ ಇರೋರು ಪ್ರಾಕ್ಟಿಕಲ್ಗೆ ಟೀಚ್ ಮಾಡಲಿಕ್ಕೆ ನಮ್ಮ ಟೀಚರ್ಸ್ ರೆಡಿ ಇರ್ತಾರೆ. ಅವರು ಓಕೆ ಅಂದರೆ ಪ್ರಾಕ್ಟಿಕಲ್ ರೂಮ್ಸ್ ಇದೆ, ಆರಾಮಾಗಿ ಟೀಚ್ ಮಾಡ್ತೀವಿ ನಾವು. ಓಕೆ, ತಮ್ಮ ಈ ರುಡ್ಸೆಟ್ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡುವುದು ಉದ್ಯಮವನ್ನು ಸ್ಥಾಪಿಸಲು ಅಥವಾ ಉದ್ಯೋಗವನ್ನು ಗಿಟ್ಟಿಸಲು? ಉದ್ಯೋಗವನ್ನು ಗಿಟ್ಟಿಸುವುದಾದರೆ ಯಾವ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಬಹುದು ಮತ್ತು ಅದರಲ್ಲಿ ಆದಂಥ ಫಲಿತಾಂಶಗಳು ಏನು? ಸರ್, ಈಗ ನಮ್ಮದು ಮೇನ್ ಫೋಕಸ್ ಇರೋದು ಸ್ವಾಉದ್ಯೋಗಗಳನ್ನು ಸ್ಥಾಪಿಸುವುದು. ಇನ್ ಕೇಸ್ ಅದರಲ್ಲಿ ಉದ್ಯೋಗ ಸ್ಟಾರ್ಟ್ ಮಾಡದೇ ಇರುವಂಥವ್ರು, ಫಾರ್ ಎಕ್ಸಾಂಪಲ್ AC ಮೆಕ್ಯಾನಿಕಲ್, AC ಇಲ್ಲಿ ತರಬೇತಿ ಪಡ್ಕೊಂಡು ಕೆಲವರು ಸ್ಟಾಪ್ ಮಾಡದೇ ಇದ್ದವರು ಕೆಲವು ದುಬೈಯಲ್ಲಿ ಸೆಟ್ಲ್ ಆಗಿದ್ದಾರೆ. ಒಳ್ಳೆ ಕಂಪ್ನಿಗೆ ಹೋಗಿ ಒಳ್ಳೆ 1.25 ಲಕ್ಷ ಸಂಬಳ ತಗೊಳ್ಳೋರು, 80,000 ಸಂಬಳ ತಗೊಳ್ಳೋರು ಇದ್ದಾರೆ. ಯಾಕಂದ್ರೆ ಅವ್ರದ್ದು ಚಾಯ್ಸ್, ಅವ್ರದ್ದು. ನಮ್ದು ಎಲ್ಲ ಕಡೆನೂ ಕೊಡ್ತೀವಿ. ಕೆಲವು ಮತ್ತೆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, 30,000 40,000 ಸಂಬಳಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕು ಸರ್, ಇನ್ನೂ ಕೂಡ ಅಲ್ಲಿ ಇದು ಬೇಕು, ನಾವು ಅಲ್ಲಿ ಇದು ಮಾಡಿ ಟೈಮ್ ಇಮಿಡಿಯೇಟ್ಲಿ ನಾವು ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ, ಮತ್ತೆ ಲೋನ್ ಬೇಡ ನಮಗೆ, ಸ್ವಲ್ಪ ದಿವಸದ ಮಟ್ಟಿಗೆ ಕೆಲವರು ಆ ಥರ ಮಾಡುವಂಥವ್ರು ಇದ್ದಾರೆ ಸರ್. ಮೆಜಾರಿಟಿ ನಮ್ಮದು ಫೋಕಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ಟಾರ್ಟ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಬಟ್ ವೃತ್ತಿಯನ್ನು ಕೂಡ ಮಾಡ್ತಾ ಇದ್ದಾರೆ, ಇದ್ದಾರೆ ಕೆಲವು ಕಂಪನಿಗಳಿಗೆ ಹೋಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವು ಮೆಕ್ಯಾನಿಕಲ್ ಕೊಟ್ಟಿದ್ದೇವೆ, ಈ 2 ವೀಲರ್ ಮೆಕ್ಯಾನಿಕಲ್ ಅಂದ್ಕೊಳ್ಳಿ. 2 ವೀಲರ್ ಮೆಕ್ಯಾನಿಕಲ್ ಅಲ್ಲಿಗೆ ಅವರು ಕೂಡ ಸುಮಾರು ಕಡೆ ಕೆಲಸ ಮಾಡ್ತಾ ಇರುವಂಥವ್ರು ಇದ್ದಾರೆ. ಈ ಶೋರೂಮ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಲೇಡೀಸ್ ಬಂದಿರ್ತಾರೆ, ಲೇಡೀಸ್ ಕೂಡ ಇದ್ದಾರೆ. ಆ ಥರದ್ದಿದೆ, ತುಂಬಾ ಇದೆ ಆ ಥರದ್ದು. ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ TV ಅನ್ಕೊಳ್ಳಿ, ಟಿವಿಯಲ್ಲೂ ಕೂಡ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಸೇರ್ಕೊಂಡಿರೋ ಇದ್ದಾರೆ. ಅದು ಎಕ್ಸಾಂಪಲ್ಸ್. ಮೆಜಾರಿಟಿ ನಾವು ಕೊಡ್ತಕ್ಕಂಥದ್ದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೊಡ್ತೀವಿ. ಈಗ ಸೆಲ್ಫ್ ಎಂಪ್ಲಾಯ್ಮೆಂಟ್ ಕೂಡ ಅವ್ರಿಗೆ ಹೋಗ್ಬಾರ್ದು ಅಂತ ನಾವು ರಿಸ್ಟ್ರಿಕ್ಷನ್ ಹಾಕಕ್ಕಾಗಲ್ಲ. ಈಗ ಅವರು ಶಕ್ತಿ ಅನುಸಾರ ಅವ್ರಿಗೆ ನಿಯರೆಸ್ಟ್ ಪ್ಲೇಸಲ್ಲಿ ಒಳ್ಳೆ ಸೂಟೇಬಲ್ ಸ್ಯಾಲ್ರಿ ಎಲ್ಲ ಸಿಕ್ತು ಅಂತಂದ್ರೆ ಚೂಸ್ ಮಾಡ್ಕೊಂಡು ಹೋಗ್ತಾರೆ. ಸರಿ, ಪರ್ಸೆಂಟೇಜ್ ರೇರ್. ಓಕೆ, ರೇರ್ ಸ್ಯಾಲರಿಡ್ ಬೇಸ್ಡ್ ರೇರ್. ಓಕೆ, ಡಿಸಿಪ್ಲಿನ್ಗೆ ಯಾವ ರೀತಿಯಲ್ಲಿ ಒತ್ತು ನೀಡಲಾಗ್ತಾ ಇದೆ ತರಬೇತಿ? ಎಸ್ ಸರ್, ನಾವು ಡಿಸಿಪ್ಲಿನ್ ಇಸ್ ನೋಡಿ, ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್, ಡಿಸಿಪ್ಲಿನ್ ಮೋರ್ ಇಂಪಾರ್ಟೆಂಟ್. ಯಾಕಂದ್ರೆ ಎಷ್ಟು ಕೋರ್ಸ್ಗಳು ಪಡ್ಕೊಂಡಿದ್ದೀವಿ, ಎಷ್ಟು ಕಲ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಹೇಗೆ ಅಡಾಪ್ಟ್ ಮಾಡಿಕೊಂಡು ಅದನ್ನು ನಿಮ್ಮ ಬಿಹೇವಿಯರ್ ಮತ್ತು ನಿಮ್ಮ ಪರ್ಸನಾಲಿಟಿಯನ್ನು ಹೇಗೆ ಇಟ್ಕೊತೀರಿ, ಹೇಗೆ ಮಾತಾಡ್ತೀರಿ, ಹೇಗೆ ನೀವು, ಅದು ಡಿಸಿಪ್ಲೈನ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾವು ಟೈಮ್ ಸೆನ್ಸ್ ಅನ್ನೋದು ಅಲ್ಲಿಂದನೇ ಕಳಿಸ್ತೀವಿ. ನೀಟ್ನೆಸ್ ಆಗಿರ್ಬೋದು, ಸ್ವಚ್ಛತೆಯ ಬಗ್ಗೆ ಹೆಚ್ಚು, ಅದನ್ನೆಲ್ಲ ಹೆಚ್ಚು ಒತ್ತು ಕೊಡ್ತೀವಿ. ರೂಮ್ಗಳು ಕೂಡ ಅಷ್ಟೇ ನೀಟಾಗಿ ಇಟ್ಕೋಬೇಕಂತೀವಿ. ನಿಮ್ಮ ವಸ್ತು ಇದು, ನಿಮ್ಮ ಕಾಪಾಡಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು. ಯಾಕಂದ್ರೆ ನಾವೇ ಇಲ್ಲಿ ವಾಸಕ್ಕಿದ್ದೀವಿ, ನಮ್ಮ ಒಳ್ಳೆ ಗಾಳಿ ವಾತಾವರಣ ಇರಬೇಕು, ಗಿಡ ಮರಗಳಿದೆ, ಅದನ್ನು ಬೆಳಗ್ಗೆ ಶ್ರಮದಾನದ ಮುಖಾಂತರ ಅಲ್ಲಿ ಒಂದಷ್ಟು ಶ್ರಮದಾನ ದೇಹ ದಂಡನೆ ಮಾಡೋದ್ರ ಮುಖಾಂತರ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಆ ಥರದ್ದು ಹೆಚ್ಚು ನಾವು ಡಿಸಿಪ್ಲೈನ್ಗೆ ಹೆಚ್ಚಿದೆ ಸರ್. ನಮ್ಮ ಸಿಸ್ಟಮೆಟಿಕ್ ಡಿಸಿಪ್ಲೈನ್ ಕೋರ್ಸ್ಗಳು ಸರ್. ಯಾಕಂದ್ರೆ ಒಂದು ಡಿಸಿಪ್ಲೈನ್ ಸ್ಕಿಲ್ ಎರಡು ಒಟ್ಟೊಟ್ಟಿಗೆ ಇರ್ತದೆ. ನೀವು ಸ್ಕಿಲ್ ಕೊಟ್ಟರೆ ಡಿಸಿಪ್ಲೈನ್ ಇಲ್ಲ ಅಂದ್ರೆ ವೇಸ್ಟ್. ಹೌದು, ಹಾಗಾಗಿ ಅದಕ್ಕೆ ನಾವು ಡಿಸಿಪ್ಲೈನ್ ಅನ್ನೋದು ಮೋರ್ ಫೋಕಸಿಂಗ್ ಏರಿಯಾ ಸರ್. ಓಕೆ,
ಕೆಲವರು ಅಂದರೆ ಸಹಜವಾಗಿ ಕೆಲವೊಂದು ಉದಾಹರಣೆಗಳು ಇದ್ದಿರಬಹುದು. ಈಗ ಕೇವಲ ನಾವು ಸರ್ಟಿಫಿಕೇಟ್ಗಳಿಗಾಗಿ ಬರ್ತೇವೆ, ಏನೋ ಒಂದು ಲೋನ್ ಸಿಗುತ್ತೆ ಅದಕ್ಕಾಗಿ ಬರ್ತೇವೆ ಅನ್ನೋರು ಇರ್ತಾರೆ. ಅಂಥವರನ್ನ ಯಾವ ರೀತಿಯಲ್ಲಿ ಇಲ್ಲ, ಬದಲಾಯಿಸ್ತೀವಿ? ನಾವು ಅವ್ರ ಮನಸ್ಥಿತಿ ಇಟ್ಕೊಂಡು ಬಂದಿರ್ಬೋದು, ಬಟ್ ಇಲ್ಲಿಗೆ ಬಂದ ಕೂಡ ಬದಲಾವಣೆ ಚೇಂಜ್ ಆಗ್ಬಿಡ್ತಾರೆ. ಯಾಕಂದ್ರೆ ನಾನು ಈಗ ನೋಡಿ, ಫಾರ್ ಎಕ್ಸಾಂಪಲ್ ಅಂಥವ್ರು ನೀವು ಹೇಳಿದ್ದು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಈಗ ಇತ್ತೀಚೆಗೆ ಮೊದಲು ಇತ್ತು, ಅದು ಆಫ್ಟರ್ ಕೋವಿಡ್ ಆದಮೇಲೆ ಇದು ಆನ್ಲೈನ್ ಮಾಡಿದ್ರು. ಯಾವುದು PMEGP ಇದೆಲ್ಲ ಒಂದು ಆನ್ಲೈನ್ ಮಾಡಿದ್ರು. ಆನ್ಲೈನಲ್ಲಿ ಸರ್ಟಿಫಿಕೇಟ್ ತಗೊಳ್ಳೋದು, ಅದ್ರ ಬೇಸ್ ಮೇಲೆ ಲೋನ್ ಕೊಡೋದು. ಅವೆಲ್ಲ ರೇಷಿಯೋ ನೋಡಿದಾಗ ಬ್ಯಾಂಕ್ಗಳು ಮತ್ತೆ ಎಲ್ಲ ರೇಷಿಯೋ ನೋಡಿದ್ರೆ ಎಲ್ಲ NP ಆಗಿದಾವೆ. ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ಸಿಸ್ಟಮೆಟಿಕ್ ಗೊತ್ತಿಲ್ಲ. ಹೆಂಗೆ ಅಂದ್ರೆ ಒಂದು ಲೈಫ್ ಸ್ಟೈಲ್ ಹೆಂಗೆ, ಬಿಸ್ನೆಸ್ ಹೆಂಗೆ, ಯಾರ್ದು ದುಡ್ಡು, ಲೋನ್ ಕೊಡೋದು, ಯಾರು ದುಡ್ಡು ಕೊಡೋದು, ಎಲ್ಲಿ ಕೊಡ್ತಾರೆ, ಅವೆಲ್ಲನೂ ಕೂಡ ನಾವು ಕ್ಲಾಸ್ಗಳಲ್ಲಿ ಕಳಿಸ್ಕೊಡ್ತೀವಿ. ಬಟ್ ಬ್ಯಾಂಕ್ ವಿಲ್ ಟ್ರಸ್ಟ್ ದಿಸ್ ಎಸ್ ನಾವು ಅದನ್ನ ಕಳಿಸ್ಕೊಡ್ತೀವಿ. ಜೀರೋ ಇಂದ ಅಕೌಂಟ್ ಓಪನ್ ಮಾಡಿದಾಗ್ಲಿಂದ ನೀವು ಸೇವಿಂಗ್ಸ್ ಅಂದ್ರೆ ಏನು, ಬಿಸ್ನೆಸ್ ಅಂದ್ರೆ ಏನು, ಎಲ್ಲನೂ ಕೂಡ A to Z ಬ್ಯಾಂಕಿಂಗ್ ಕ್ಲಾಸಸ್ ಇರ್ತದೆ. ನಾವು LDM ಸರು ಬರ್ತಾ ಇರ್ತಾರೆ, ವಿಸಿಟ್ ಮಾಡ್ತಾ ಇರ್ತಾರೆ, ಟೀಚ್ ಮಾಡ್ತಿರ್ತಾರೆ, ನಾವು ಕೂಡ ಇದು ಮಾಡ್ತಾ ಇರ್ತೇವೆ, ಗೈಡ್ ಮಾಡ್ತಾ ಇರ್ತಾರೆ. ಇದೆಲ್ಲನೂ ಕೂಡ ಇರ್ತದೆ. ನಾನು ಆಸ್ ಎ ಬ್ಯಾಂಕ್ ಅಲ್ಲಿ ಪ್ರೊಫೆಷನಲ್ ಆಗಿರೋದ್ರಿಂದ, ನಾನು ಸೀನಿಯರ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಅಲ್ಲಿ ಆಗಿರೋದು, ನನ್ನ ಬ್ಯಾಂಕಿಂಗ್ ಕ್ಲಾಸಸ್ ಇರ್ತದೆ. ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ಗಳ ಬಗ್ಗೆ ಆಗಿರ್ಬೋದು, ಬ್ಯಾಂಕಿಂಗ್ ತುಂಬಾ ತರುವಾಗಿ ಹೇಳ್ಕೊಡ್ತೀವಿ ಅದ್ರ ಬಗ್ಗೆ. ಓಕೆ, ಈವನ್ ವೃತ್ತಿಗೆ ಹೋಗಲಿ ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟಿಗೆ ಹೋಗಲಿ, ಒನ್ ಆಫ್ ದ ಇಂಪಾರ್ಟೆನ್ಸ್ ಅಂದರೆ ಈಗಿನ ಪ್ರಸಕ್ತ ಯುಗದಲ್ಲಿ ಒಂದು ಕಾರ್ಪೊರೇಟ್ ಸಂಸ್ಕೃತಿ ಆರಂಭ ಆಗಿದೆ, ಕಾರ್ಪೊರೇಟ್ ಕಲ್ಚರ್. ಅದರಲ್ಲಿ ಪರ್ಸನಲ್ ಗ್ರೂಮಿಂಗ್ ಆಗಿರಬಹುದು, ಹೈಜಿನಿಂಗ್ ಆಗಿರಬಹುದು, ಕಮ್ಯುನಿಕೇಷನ್ ಆಗಿರಬಹುದು. ತಾವು ಹೇಳಿದ್ದೀರಿ ಟೀಚಿಂಗ್ ಎಲ್ಲ ಕಳಿಸ್ತೀರಿ ಕಮ್ಯುನಿಕೇಷನ್, ಬಟ್ ಪರ್ಸನಲ್ ಗ್ರೂಮಿಂಗ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ಹೇಳುವಂಥ ವಿಚಾರವನ್ನು ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಇದೆ ಸರ್. ಅದನ್ನ ಹೇಳ್ತೀವಲ್ಲ ನಾವು, ಅವ್ರನ್ನ ವ್ಯಕ್ತಿತ್ವ ರೂಪಿಸೋದಂತಂದ್ರೆ ಹೆಂಗೆ ಅಂದ್ರೆ, ಒಂದು ಕುಲುಮೇಲಿ, ಯಾಕಂದ್ರೆ ನಾಳೆ ಒಬ್ಬ ಎಂಟರ್ಪ್ರಿನಿಯರ್ ಏನೋ ಒಂದು ಕೆದರಿದ ಕೂದಲ ಇಲ್ಲ ಅದೇ ಹೇಳ್ತೀನಲ್ಲ, ಒಂದು ಕುಲುಮೇಲೆ ಒಂದು ಅದೇನು ಆರ್ನಮೆಂಟ್ ಮಾಡ್ಬೇಕಂದ್ರೆ ಹೇಗ್ ಮಾಡ್ಬೇಕು, ಆ ತರ ತಿದ್ದಿ ಅವ್ರಿಗೆ ಕಲಿಸ್ತೀವಿ ಸರ್ ನಾವು. ಒಂದು ಈಗ ಅವ್ರಿಗೆ ಡ್ರೆಸ್ ಇಂದ ಹಿಡಿದು ಹೆಂಗ್ ಇದ್ ಮಾಡ್ಕೋಬೇಕು, ನಿಮ್ಮ ಸ್ಲಿಪ್ಪರ್ ಹೆಂಗ್ ಇಟ್ಕೋಬೇಕು, ನಿಮ್ಮ ಶೂ ಹೆಂಗ್ ಇಟ್ಕೋಬೇಕು, ಎಲ್ಲಿ ಇಡಬೇಕು, ಆ ಥರ ಒಂದು ನಿಮ್ಮ ಶಾಪ್ ಓಪನ್ ಮಾಡ್ಬೇಕಾದ್ರೆ ನೀವೇ ಏನು ಮಾಡಬೇಕು, ಎಷ್ಟು ಗಂಟೆ ಓಪನ್ ಮಾಡಬೇಕು, ನೀವು ಓಪನ್ ಮಾಡಲಿ ಅಂದ್ರೆ ಹೆಂಗೆ ಇದಾಗ್ತದೆ, ನಿಮ್ಮ ಟೈಮ್ ಸೆನ್ಸ್ ಅನ್ನೋದು ಅಷ್ಟು ಪಾಲನೆ ಮಾಡಬೇಕು, ಕ್ಲೈಂಟ್ಸ್ನ ನೀವು ಕರೆಕ್ಟಾಗಿ ಅರ್ಥ ಮಾಡಿಸಿ ಅವ್ರಿಗೆ ತೃಪ್ತಿಗೊಳಿಸ್ಬೇಕು. ಈ ಥರದ್ದೆಲ್ಲನೂ ಕೊಡ್ತೀವಿ. ಹಾಗಾಗಿ ಇಲ್ಲಿ ಬಂದು ಅಲ್ಲಿಂದ ಬರೋಕ್ ಮೊದಲು ಏನೆಲ್ಲ ಅಭಿಪ್ರಾಯಗಳು ಇರ್ಬೋದು, ಇಲ್ಲಿಗೆ ಬಂದ ನಂತರ ಅವರು ಒಂದು 4-5 ದಿವಸಕ್ಕೆ ಅವರು ಎಲ್ಲ ಫುಲ್ ಚೇಂಜಸ್ ಆಗ್ತದೆ. ಯಾಕಂದ್ರೆ ಅಷ್ಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ವಿತ್ ಸ್ಕಿಲ್ ಜೊತೆಗೆ, ಮತ್ತೆ ನಮ್ದು ಬರೇ ಟೀಚಿಂಗು ಮತ್ತೆ ಸ್ಕಿಲ್ ಅಷ್ಟೇ ಇರಲ್ಲ ಸರ್, ಇಲ್ಲಿ ಗೇಮ್ಸ್ ಕೂಡ ಮಾಡಿಸ್ತಾ ಇರ್ತೇವೆ. ಈಗ ಚಾಲೆಂಜಿಂಗ್ ಮೈಂಡ್ ಗೇಮ್ಸ್, ಈ ಐಸ್ ಬ್ರೇಕಿಂಗ್ ಅಂತ ಆಗಿರ್ಬೋದು, ಡಿಫ್ರೆಂಟ್ ಏರಿಯಾದ ಆಕ್ಟಿವಿಟೀಸ್ ನ ಕಲಿಸೋದು, ಯಾಕಂದ್ರೆ ಇನ್ವಾಲ್ವ್ಮೆಂಟ್ಗೆ ಆ ಥರದ್ದೆಲ್ಲ ಆಗಿರ್ತದೆ. ಹಾಗಾಗಿ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಕಲೀಲಿಕ್ಕೆ ಹೆಚ್ಚು ಆಸಕ್ತಿ ಆಗ್ತದೆ ಸರ್. ಅದು ಗ್ರಾಜುಯೇಟ್ಸ್ ಕೂಡ ಬರ್ತಾರೆ ಸರ್. MBA ಆಗಿರೋರು ಬಂದಿದ್ದಾರೆ ಸರ್, MBA ಟ್ರೈನಿಂಗ್ ಬಂದಿದ್ದಾರೆ. ಅಂದ್ರೆ ಕೆಲವು ಕೋರ್ಸು MBAಗೆ ಸಂಬಂಧಪಟ್ಟಿದ್ದು ಅಲ್ಲದೆ ಇದ್ರು ಕೂಡ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಲೇಡೀಸ್ ಅಲ್ಲಿ MBA ಮಾಡಿರೋರು ಬಂದಿದ್ದಾರೆ, BSc ಆಗಿರೋರು ಬಂದಿದ್ದಾರೆ, ಬ್ಯೂಟಿ ಪಾರ್ಲರ್ಗೆ, ಬ್ಯೂಟಿಷಿಯನ್ ಆಗ್ಲಿಕ್ಕೆ, ಮತ್ತೆ ಈ ತರದ ಒಂದೊಂದು ಕೋರ್ಸ್ ಡಿಫ್ರೆಂಟ್. ಮತ್ತೆ ಡಿಗ್ರಿ ಆಗಿರೋರು, ತುಂಬಾ ಜನ ಡಿಗ್ರಿ ಆಗಿರೋರು ಬಂದಿದ್ದಾರೆ. ಯಾವುದು ಕಂಪ್ಯೂಟರ್ ಅಕೌಂಟಿಂಗ್ ಸಂಬಂಧಪಟ್ಟಂಗೆ, ಈಗ ಆಲ್ರೆಡಿ ಜಾಬ್ ಮಾಡ್ತಾ ಇರುವಂಥವ್ರು ಹೆಚ್ಚು ಪ್ರೊಫೆಷನಲ್ ಆಗಿ ಇನ್ನೂ ಜಾಸ್ತಿ ಆಗಬೇಕು, ಟ್ಯಾಲಿ ಇದು ಔಟ್ಸೈಡ್ ಕಲಿಬೇಕಂದ್ರೆ 10-15 ಸಾವಿರ ಕಟ್ಟಬೇಕು. ಅಂಥವ್ರು ಒಂದು ತಿಂಗಳು ಏನಾದ್ರು ಅಕೇಶನಲ್ಲಿ ಏನಾದ್ರು ರಜೆಗಳಿದ್ದಾಗ ಇದು ಮಾಡ್ಕೊಂಡು ಬಂದಿರೋ ಇನ್ಸಿಡೆಂಟ್ಸು ಇದೆ. ಅವರು ಓನ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿರೋರು ಇದ್ದಾರೆ. ಓಕೆ, ರೂಟ್ಸೆಟ್ಗೆ ಮುಂದಿರುವ ಸವಾಲುಗಳೇನು ಮತ್ತು ಅದನ್ನು ಯಾವ ರೀತಿಯಲ್ಲಿ ಸಮರ್ಥವಾಗಿ ಮುನ್ನಡೆಸುವಂಥ ಪ್ರಯತ್ನವನ್ನು ಮಾಡ್ತೀರಾ? ಹೆಚ್ಚುವರಿ ಕೋರ್ಸ್ಗಳನ್ನು ಆರಂಭಿಸ್ತೀರಾ ಮತ್ತು ಆಧುನಿಕ ಯುಗದ ಕೆಲವೊಂದು ಈಗ AI ಟೆಕ್ನಾಲಜಿ ಆಗಿರಬಹುದು, ಇದಕ್ಕೆ ಪೂರಕವಾಗಿ ಏನಾದರೂ ಕೋರ್ಸ್ ಈ ತರಬೇತಿಗಳನ್ನು ಸ್ಥಾಪಿಸೋದು ಮಾಡೋದು ಇಂಥದ್ದನ್ನೆಲ್ಲ ಮಾಡುವಂಥ ಯೋಚನೆ ಇದೆಯಾ? ಇದೆ ಸರ್. ಈಗ ಆಲ್ರೆಡಿ ಮಿನಿಸ್ಟ್ರಿಯಿಂದ ಆಲ್ರೆಡಿ ಅದು ಸ್ಟಡಿಯಲ್ಲಿದೆ. ಈಗ ನಮ್ಮ ದೇಶಕ್ಕೆ ಏನೇನು ಬೇಕು, ಯಾವ ಥರ ಸ್ಕಿಲ್ಗಳು ಬೇಕು, ಸ್ಕಿಲ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ ಅಲ್ಲೇ ಮಾಡ್ತಾ ಇದ್ದಾರೆ. ಈಗ ನೋಡಿ, ಉಕ್ರೇನ್ ವಾರ ಆದಾಗ ನಮ್ಮ ಕಂಟ್ರಿಗೆ ಸುಮಾರು 40,000 ಜನರನ್ನು ಕಳಿಸಿ ಆ ಥರ ಸ್ಕಿಲ್ಡ್ ಬೇಸ್ ಎಂಥವು ಅಂತಂದರೆ, ಇವತ್ತು ನೋಡಿ ಮನೆಗೆ ಸಂಬಂಧಪಟ್ಟಂಗೆ ಗೃಹ ಇದಕ್ಕೆ ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪ್ಲಂಬಿಂಗ್ ಐಟಮ್ ಸ್ಕಿಲ್ ಅವ್ರನ್ನ ಕರೆದಿರೋ, ಲೇಬರ್ನ ಕರೆದಿರೋದಲ್ಲಿ ಆ ಥರದ ಡಿಮ್ಯಾಂಡ್ ಇದೆ ಅಂತ. ಅದಕ್ಕೆ ತಕ್ಕಂತೆನೆ ಈಗ ನೋಡಿ, ಒಂದು ಡಿಸೈನ್ ಇಲ್ಲ ಅಂದ್ರೆ, ಒಂದು ಮಾರ್ಕಿಂಗ್ ಇಲ್ಲ ಅಂದ್ರೆ,
ಹೆಂಗಂದ್ರೆ ಹಂಗೆ ನಾವು ಪೈಪ್ ಲೈನ್ ತಗೊಂಡು ಹೋಗ್ಲಿಕ್ಕಾಗಲ್ಲ. ಈ ಥರದ್ದು ಹೆಚ್ಚೆಚ್ಚು ನಾವು ಇದು ಮಾಡ್ತೀವಿ. ಮತ್ತೆ ಅದಲ್ಲದೆ ರೂರಲ್ ಇದಕ್ಕೆ ಸಂಬಂಧಪಟ್ಟ ಮೇಸ್ತ್ರಿಗಳಿಗೆ ಸಂಬಂಧಪಟ್ಟ ಬೋರಿಂಗ್ ಮಾಡಬೇಕು. ಎಸ್ ಇದೆ ಆಲ್ರೆಡಿ ಇದೆ. ಜನ ಬರ್ಬೇಕು ನಮಗೀಗ. ಜನ ನಮಗೆ ಎಸ್ಪೆಷಲಿ ನಾನು ಬಂದ್ಮೇಲೆ ಟಾಸ್ಕ್ ಜಾಬ್ ಆಗಿರೋದಂದ್ರೆ ಜನನ ಬರೋದೇ ಕಷ್ಟ ಆಗಿದೆ. ಯಾಕಂದ್ರೆ ನಾವು ಎಷ್ಟು ನಮ್ಮ ಎಫೋರ್ಟ್ ಮೀರಿ ಮಾಡ್ತಾ ಇದ್ದೇವೆ, ಬಟ್ ಜನ ಬರುವಂತ ಫ್ಲೋ ಕಡಿಮೆ ಆಗ್ತಾ ಇದೆ. ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಬೇರೆ ಜಿಲ್ಲೆಗಳು ಮಾಡಿದ್ರೆ ನಮ್ದು ತುಂಬಾ ಕಡಿಮೆನೆ. ಬೇರೆಯವರಲ್ಲಿ ಅಲ್ಲಿ ನೋಡಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಗುಲ್ಬರ್ಗ ಬೀದರ್ ಕಡೆಯಿಂದ ಬರ್ತಾರೆ, ಶಿವಮೊಗ್ಗದ ಕಡೆಯಿಂದ ಬರ್ತಾರೆ, ಇದು ತೀರ್ಥಹಳ್ಳಿಯ ಕಡೆಯಿಂದ ಬರ್ತಾರೆ. ಬಟ್ ಇಲ್ಲೇ ಇರೋರು ಇಲ್ಲಿ ಬರಲಿ ಅಂದ್ರೆ ಬರೋದಿಲ್ಲ. ನಾವು ಅಲ್ಲಿಗೆ ಪ್ರೋಗ್ರಾಮ್ಗೆ ಹೋಗಿ ಹೇಳ್ತಾ ಇದ್ರೆ ಅವ್ರೇನು ಹೇಳ್ತಾರೆ ಅಂದ್ರೆ, ಸರ್ ಇಲ್ಲೇ ಮಾಡಿಕೊಡಿ ಸರ್ ಅಂತ ಹೇಳಿ ನಾವು ಅಲ್ಲಿಗೂ ರೆಡಿ. ಅವರು ಲಾಸ್ಟ್ ಟೈಮು ನಮ್ಮ MLA ಸಾಹೇಬರು ರಿಕ್ವೆಸ್ಟ್ ಮಾಡಿದ್ರೆ, ನಮ್ಮ ಹೆಣ್ಮಕ್ಳು ಇದ್ದಾರಪ್ಪ, ಎಲ್ಲರೂ ನಿಮ್ಮ ಹತ್ರನೇ ಬಂದು ಅಲ್ಲಿ ಕಲೀಲಿಕ್ಕೆ ಆಗಲ್ಲ, ನಮ್ಮದೇ ರೆಸಿಡೆನ್ಷಿಯಲ್ ಕೋರ್ಸಸ್ ಮೆಜಾರಿಟಿ, ಅದನ್ನ ಅವ್ರು ಇಲ್ಲಿಗೆ ಕೊಡಬೇಕು ಅಂತ ಅದಕ್ಕೂ ಕೂಡ ಗೌರ್ಮೆಂಟ್ ಪ್ರಾವಿಷನ್ ಮಾಡಿದೆ. ಏನಂತ, ಒಂದು 25% ಆಫ್ ಕ್ಯಾಂಪಸ್ ಅನ್ನ ಮಾಡಿ ಲಿಮಿಟೆಡ್ ಕೋರ್ಸ್ಗಳಿಗೆ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಅದು ಫಾರ್ ಎಕ್ಸಾಂಪಲ್ ಕ್ಯಾಂಡಲ್ ಮೇಕಿಂಗ್ ಆಗಿರ್ಬೋದು, ಈ ಜೂಟ್ ಬ್ಯಾಗ್ ಆಗಿರ್ಬೋದು, ಈಗ ಟೈಲರಿಂಗ್ ಮಿಷನ್ಸು, ಕಂಪ್ಯೂಟರ್ ಲ್ಯಾಬ್ ಎಲ್ಲ ತಗೊಂಡೋಗಿ ಅಲ್ಲಿ ಟ್ರೈನಿಂಗ್ ಕೊಡೋಕ್ಕಾಗಲ್ಲ. ಈ ಥರದ್ದು ಎಲ್ಲಿ ಅಲ್ಲಿ ಕೊಡ್ಲಿಕ್ಕೆ ಆಫ್ ಕ್ಯಾಂಪಸ್ ಅಲ್ಲಿ ಏನೇನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಕೊಡ್ಲಿಕ್ಕೆ ಇದು ಮಾಡ್ತೀವಿ. ಈಗ CCTV ಫಿಟ್ಟಿಂಗ್ ಆಗಿರ್ಬೋದು, ಮತ್ತೆ ಎಂಬ್ರಾಯ್ಡ್ರಿಗೆ ಆಗಿರ್ಬೋದು, ಅದು ವೆರಿ ಇಂಪಾರ್ಟೆಂಟ್. ಎಂಬ್ರಾಯ್ಡಿಂಗ್ ಅನ್ನೋದು ಇವತ್ತು ಡಿಸೈನ್ ಇವೊಂದು ನೋಡಿ, ಜಸ್ಟ್ ಮಹಿಳೆಯರಿಗೆ ಎಂಬ್ರಾಯ್ಡಿಂಗ್ ಅನ್ನೋದು 15,000 ಒಂದು ಜಾಕೆಟ್ ಇದೆ. ಸೀರೆ ಇಷ್ಟು ದೊಡ್ಡದು 5 ಮೀಟರ್ 10 ಮೀಟರ್ ಸೀರೆಗೆ 500-600 ರೂಪಾಯಿ ಕೊಡ್ತಾರೆ. ಬಟ್ ಜಸ್ಟ್ ಒಂದು ಜಾಕೆಟ್ 1-1.5 ಮೀಟರ್ ಜಾಕೆಟ್ಗೆ 15,000 ಕೊಡುವಷ್ಟು ಪರಿಸ್ಥಿತಿ ಇದೆ. ಯಾಕಂದ್ರೆ ಅಷ್ಟು ಡಿಸೈನಿಂಗ್ ಆ ಥರದ್ದು ಮಾಡೆಲ್ಸ್ ಆಗ್ತಾ ಇದೆ. ಇವತ್ತು ಮಾಡರ್ನೈಸ್ ಆಗ್ತಾ ಇರೋದ್ರಿಂದ ಆ ಥರದ್ದು ತುಂಬಾ ಆಸಕ್ತಿಪೂರ್ಣವಾಗಿ ನಡೀತಾ ಇದೆ. ಇವನ್ ಅನಿಮೇಷನ್, ವಿಡಿಯೋ ಎಡಿಟಿಂಗ್ ಎಲ್ಲವೂ ಕೂಡ ಇದೆ. ಇದೆ. ನಮ್ಮ ಫೋಟೋಗ್ರಫಿ ಇದ್ರಲ್ಲಿ ಅದೇ ಪಾರ್ಟ್, ವಿಡಿಯೋ ಅಂಡ್ ಎಡಿಟಿಂಗ್ ಎಲ್ಲ ಬರ್ತದೆ. ಎಲೆಕ್ಟ್ರಿಷಿಯನ್ ಕೋರ್ಸಸ್ ಇದೆ, ಪ್ಲಂಬಿಂಗ್ ಕೋರ್ಸಸ್ ಇದೆ, ಪೇಂಟಿಂಗ್ ಕೋರ್ಸಸ್ ಇದೆ. ಇಂಥದ್ದಿಲ್ಲ ಅನ್ನಂಗಿಲ್ಲ. 70 ಕೋರ್ಸಸ್ ಇದೆ. 70 ಅಂದ್ರೆ ಇಡೀ ಇಂಡಿಯಾದಲ್ಲಿ ಇವತ್ತು ನಡೀತಾ ಇರುವಂತ ಎಲ್ಲಾ ಕೋರ್ಸ್ಗಳಿಗೂ ಇದೆ ಮೆಜಾರಿಟಿ ಸ್ಕಿಲ್ಗೆ. ಬಟ್ ಇನ್ನಷ್ಟು ಆಡ್ ಮಾಡಬೇಕು. ಈಗ ಸದ್ಯಕ್ಕೆ ಅದನ್ನ ಆಡ್ ಮಾಡೋದು ಅಂತಾನೋ ಇಲ್ಲ ಆರ್ಟಿಫಿಷಿಯಲ್ ಇದನ್ನ ಅದರಲ್ಲಿ ಟೆಕ್ನಾಲಜಿ ಬಳಸ್ಕೊಳ್ಳಕ್ಕೆ ಏನು ಸಾಧ್ಯ ಆಗುತ್ತೋ ಅದನ್ನ ಆಲ್ರೆಡಿ ನಡೀತಾ ಇದೆ. ಅದು ನಾವು ಕೂಡ ಮೀಟಿಂಗ್ಗಳಲ್ಲಿ ಏನೇನು ಡಿಮ್ಯಾಂಡ್ಸ್ ಬೇಸ್ ಮೇಲೆ ಬರ್ತದೋ ಆಯಾ ಏರಿಯಾದಲ್ಲಿ ನಾವು ಪ್ರಸ್ತಾವನೆ ಮಾಡ್ತಾ ಇದ್ದೇವೆ. ಓಕೆ. ಈ ಸಕ್ಸಸ್ ಎಂಟರ್ಪ್ರಿನರ್ಶಿಪ್ ಅನ್ನ ಒಂದು ಕಡೆ ಸೇರಿಸಿ ಏನಾದರೂ ಒಂದು ಸಮಾವೇಶ ಮಾಡಿ ಆ ಮೂಲಕ ಉತ್ತೇಜನಕಾರಿಯಾಗಿ ಎಸ್ ಸರ್ ಮಾಡಿದ್ದೀವಿ. ನಾವು ಎಲ್ಲ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ನ ನಮ್ಮ ಲಾಸ್ಟ್ ಟೈಮ್ ನಮ್ಮ ಜಿಲ್ಲಾ ಪಂಚಾಯತ್ CEO ಅವರು ಕರೆಸಿ ಅಂದಿದ್ರು, ಒಂದು 30 ಮೆಂಬರ್ಸ್ ಕರೆಸಿ ಅಂತ. 30 ಮೆಂಬರ್ಸ್ನ ಜಿಲ್ಲಾ ಪಂಚಾಯತಿಯಲ್ಲಿ ಕರೆಸಿ ಅವ್ರಿಗೆ ಇಂಡಿವಿಜುವಲ್ ಆಗಿ ಮಾತಾಡಿಸಿ ಎಲ್ಲ ಇದು ಮಾಡಿದ್ರು. ಯಾಕಂದ್ರೆ ಅಷ್ಟು ಸಕ್ಸಸ್ಫುಲ್ ಆಗಿದ್ದೀರಿ ಇಲ್ವಾ ಅಂತ. ಜಸ್ಟ್ ಅದು ಡೆಡ್ ಆಗ್ತಾ ಇದೆಯಾ ಮನಿ, ಇನ್ವೆಸ್ಟ್ಮೆಂಟ್ ಹೋಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ. ಮತ್ತೆ ನಾವು ಎವರಿ ಮಂತ್ಲಿ ಸಂಡೇ ಸೇರ್ತೀವಿ, ಎಲ್ಲ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ ಬರ್ತಾರೆ, ಅಲ್ಲಿ ಸೇರ್ಕೊಂತಾರೆ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ. ಸೇರ್ಕೊಂಡು ಅವ್ರು ಡಿಸ್ಕಷನ್ ಮಾಡಿ ನೆಕ್ಸ್ಟ್ ಮತ್ತೆ ಅವರು ಆಶ್ರಯ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಏನಿಲ್ಲ, ಸುಮಾರು 700-800 ಜನ ಗ್ರೂಪ್ ಅಲ್ಲಿ ಇದ್ದಾರೆ. ಅಂದ್ರೆ ಪ್ರೌಡ್ ಟು ಬಿ ರೂಟ್ ಸೆಟ್. ನಾವು ನೋಡಿ, ಅವರು ಆಶ್ರಯ ಅಂತ, ರೂಟ್ ಸೆಟ್ ಆಶ್ರಯ ಅಂತ ಒಂದು ಸಂಘಟನೆ ಮುಖಾಂತರ ರೀಸೆಂಟ್ ಆಗಿ ನಮ್ಮ ಮಕ್ಕಳಿಗೆ ಅಲ್ಲಿ ತರಬೇತಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಇದಾಗುತ್ತೆ ಅಂತ, ಅನುಕೂಲ ಆಗುತ್ತೆ ಅಂತ ಒಂದು ಬಸ್ ಸ್ಟಾಪ್ ಶೆಲ್ಟರ್ ಕೂಡ ಕಟ್ಟಿಸ್ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಕೂಡ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿ ಎಲ್ಲರೂ ಸೇರ್ಕೊಂಡು ಮಾಡಿರುವಂಥದ್ದು. ಯಾಕಂದ್ರೆ ಅಲ್ಲಿ ಬರುವಂತವ್ರಿಗೆ ಹೋಗೋಣ, ಅವ್ರು ಒಬ್ಬರೇ ಅಲ್ಲ, ಅಲ್ಲಿ ಅಕ್ಕಪಕ್ಕ ಜನರಿಗೂ ಅನುಕೂಲ ಆಗುತ್ತೆ. ಓಕೆ. CSR ಫಂಡ್ಗಳನ್ನು ಕೂಡ ಬಳಸ್ಕೊಳ್ತಾ ಇದ್ದೀರಾ? ಕೊಟ್ರೆ ತಗೊಂತೀವಿ ಸರ್, ಬಟ್ ನಾವು ಯಾರಿಗೂ ನಾವು ಡಿಮ್ಯಾಂಡ್ ಮಾಡಿಲ್ಲ. ನಾವು ಈಗ ಸದ್ಯಕ್ಕೆ ನಾವು ಆ ತರದ್ದೆಲ್ಲ ಇದು ಮಾಡಿ ನಮ್ದೇ ಬ್ಯಾಂಕು ಮತ್ತೆ ಇದು ಕೊಡ್ತಾ ಇದೆ. ಕೆನರಾ ಬ್ಯಾಂಕ್ ಪ್ರಾಬ್ಲಮ್ ಸದ್ಯಕ್ಕೆ ಫಂಡ್ಸ್ ಬಗ್ಗೆ ಏನು ತೊಂದರೆ ಇಲ್ಲ ಸರ್ ಈಗಿನ ಟ್ರೆಂಡ್ ಅಲ್ಲಿ. ಯಾಕಂದ್ರೆ ಎಲ್ಲವೂ ಉಚಿತವಾಗಿ ನೀಡುವಾಗ ಎಲ್ಲ ನೋಡಿ, ಅದರಲ್ಲಿ ಈಗ CSR ಆಕ್ಟಿವಿಟೀಸ್ ಕೆನರಾ ಬ್ಯಾಂಕು ಮತ್ತು ಧರ್ಮಸ್ಥಳ ಎಜುಕೇಶನ್ ಟ್ರಸ್ಟ್ 20% ಧರ್ಮಸ್ಥಳ ಎಜುಕೇಶನ್ ಟ್ರಸ್ಟ್ ಮತ್ತೆ 80% ಕೆನರಾ ಬ್ಯಾಂಕ್ ಸ್ಪಾನ್ಸರ್ ಇದೆ. ಅದರಲ್ಲಿ ಈಗ ಮಿನಿಸ್ಟ್ರಿ ಏನ್ ಮಾಡ್ತದೆ, 70% ನಾವು BPL ಕ್ಯಾಂಡಿಡೇಟ್ಗಳಿಗೆ ನಾವು ರಿಯಂಬರ್ಸ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಅಲ್ಲಿವರೆಗೂ ಅವ್ರ ದುಡ್ಡಿಗೆ ಸಮಸ್ಯೆ ಇಲ್ಲ, ಅಷ್ಟು ಎಫೆಕ್ಟಿವ್ ಆಗಿ ದುಡ್ಡು ಫ್ಲೋ ಆಗ್ತಾ ಇದೆ, ನೋ ಪ್ರಾಬ್ಲಮ್. ಸದ್ಯಕ್ಕೆ ಏನೋ ಅದರದ ಅಡಚಣೆಗಳಿಲ್ಲ ಫೈನಾನ್ಷಿಯಲಿ. ಓಕೆ ಸರ್, ತಾವು ಡಾಕ್ಟರೇಟ್ ಮಾಡಿದ್ದು? ನಾನು ವುಮೆನ್ ಸ್ಟಡೀಸ್ ಸರ್, ಮಹಿಳಾ ಅಧ್ಯಯನ ಅಂತೇಳಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಎಂಪವರ್ಮೆಂಟ್ ಬಗ್ಗೆ. ಅದು ಒಂದು ರೀತಿ ಎಂಪವರ್ಮೆಂಟ್ ಅನ್ನೋದಕ್ಕಿಂತ ಅದು ಮನುಷ್ಯ ಬರ್ತಿಂದ ಎಂಡ್ವರೆಗೂ
ಅದು ಇದಾಗುತ್ತೆ ಸರ್. ಅದು ಮಲ್ಟಿ ಟ್ಯಾಲೆಂಟೆಡ್ ಇದಿರುವಂಥ ಮಲ್ಟಿ ಡಿಸಿಪ್ಲೈನ್ ಸಬ್ಜೆಕ್ಟ್ ಅದು. ಈವನ್ ರೂರಲ್ ಡೆವಲಪ್ಮೆಂಟ್ ಆಲ್ಸೋ ಯುವರ್ ಇಂಟ್ರೆಸ್ಟ್. ಎಸ್ 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 ರೂರಲ್ ಡೆವಲಪ್ಮೆಂಟ್ ಅದು ಪಾರ್ಟ್ ಬರ್ತದೆ. ರೂರಲ್ ಅಂದ ಕೂಡಲೇ ಅದು ಮಹಿಳೆಯರು ಬಂದೇ ಬರ್ತಾರೆ ಅಲ್ಲಿ ಪಾರ್ಟ್. ಓಕೆ, ಹಾಗೆ ಅಂದ್ರೆ ರುಡ್ ಸೆಟ್ ಅನ್ನು ಎತ್ತರಕ್ಕೆ ಏರಿಸುವ ಒಂದು ಪ್ರತಿಜ್ಞೆಯನ್ನ ಸಂಕಲ್ಪವನ್ನ ಕೈಗೊಂಡಿದ್ದೀರಿ. ಎಸ್ ಸರ್, 100% ಸರ್. ನಾವು ಬಂದ ಮೇಲೆ ನಾನು ಸುಮಾರು 155 ಪಂಚಾಯತಿಗಳಲ್ಲಿ ಒಂದು ವರ್ಷದಲ್ಲಿ ಒಂದು ಚಕ್ರ ಕಟ್ಟದಂಗೆ ಎಂಟೈರ್ ನಮ್ಮ ಟೀಮ್, ನಮ್ಮ ರುಡ್ ಸೆಟ್ 7 ಜನ ಇದ್ದೇವೆ. 7 ಜನನು ಕೂಡ ಎಲ್ಲ ಕಡೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ನಾವು ಅಭಿಯಾನ ಕೂಡ ಮಾಡಿದ್ದೇನೆ. ಒಂದು ಹೆಂಗೆ ಅಂದ್ರೆ ಬ್ರೋಚರ್ ಅಭಿಯಾನ ಅಂದ್ರೆ ಬ್ರೋಚರ್ ಅಂಟಿಸೋದು ದೊಡ್ಡ ನಮ್ಮ ಪ್ರೋಗ್ರಾಮ್ಸ್ ಏನೇನಿದೆ ಅಂತ ಪ್ರತಿ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ಗಳು ಪಂಚಾಯತಿಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಕೂಡ ಅಭಿಯಾನ ಮಾಡಿದ್ವಿ. 3 ತಿಂಗಳ ಅಭಿಯಾನ ಫುಲ್ಲು ಈ ಥರದ ಅಡ್ವರ್ಟೈಸ್ಗೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್, ನೆಕ್ಸ್ಟ್ ಕೋರ್ಸ್ ಏನು, ಯಾವ ರೀತಿಯಲ್ಲಿ ಭಾಗವಹಿಸಬಹುದು, ಯಾರನ್ನ ಸಂಪರ್ಕಿಸಬಹುದು ಮತ್ತು ಆ ಕೋರ್ಸಿನಿಂದ ಏನು ಲಾಭ ಒಂದಷ್ಟು ಬ್ರೀಫ್ ಆಗಿ ಹೇಳ್ತೀವಿ. ನೆಕ್ಸ್ಟ್ ಕೋರ್ಸ್ಗಳು ಈಗ ಪ್ರೆಸೆಂಟ್ ಈಗ ಸ್ಟಾರ್ಟ್ ಆಗುವಂಥದ್ದು ಕೃಷಿಗೆ ಸಂಬಂಧಪಟ್ಟಂಗೆ ಸಮಗ್ರ ಕೃಷಿ ಅಂತ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ ಪೌಲ್ಟ್ರಿ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಮತ್ತು ಮಿಶ್ರ ತಳಿಗಳನ್ನು ಬೆಳೆಯೋದಾಗಿರ್ಬೋದು, ಮಶ್ರೂಮ್ ಆಗಿರ್ಬೋದು, ಮತ್ತು DTP ಆಗಿರ್ಬೋದು, ಕಂಪ್ಯೂಟರ್ ಅಕೌಂಟಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಟ್ಯಾಲಿ ಆಗಿರ್ಬೋದು, ಮತ್ತು ಎಂಬ್ರಾಯ್ಡ್ರಿ ಆಗಿರ್ಬೋದು, ಮತ್ತು ಇನ್ನೊಂದು ಬ್ಯೂಟಿ ಪಾರ್ಲರ್ ಕೋರ್ಸಸ್ ಆಗಿರ್ಬೋದು. ಈ ಥರದ್ದೆಲ್ಲ ಕೋರ್ಸುಗಳಿದೆ ನಮ್ಮಲ್ಲಿ. ರುಡ್ ಸೆಟ್ಟಿ ಬ್ರಹ್ಮಾವರ ಅಂತ ಹೊಡೆದ ಕೂಡಲೇ ಗೂಗಲಲ್ಲಿ ಕೂಡ ಬರ್ತದೆ. ಆ ವೆಬ್ಸೈಟಲ್ಲಿ ಇದು ಮಾಡ್ಬೋದು. ನಮ್ಮ ನಂಬರು 9449862808. ಇದಕ್ಕೆ ಕೊಡಿದ್ರು ಕೂಡ ನಮಗೆ ಅವಕಾಶ ಇದೆ. ವಾಟ್ಸಪ್ ಇದೆ, ಎಲ್ಲ ಎನಿ ಟೈಮ್ ಫೋನ್ ಕಾಲ್ ಮಾಡ್ಬೋದು. ಅದಕ್ಕೆ ಸಂಪರ್ಕಿಸಿ. ಮತ್ತೆ 365 ದಿವಸ ನಮ್ಮ ಸಂಸ್ಥೆ ಓಪನ್ ಇರ್ತದೆ. ಎಂತೆಂಥ ಕಾರ್ಯಕ್ರಮಗಳಿಗೆ ಹೋಗಿ ಬರ್ತೀವಿ, ಅದರಿಂದ ಬೆನಿಫಿಟ್ ಏನಿರಲ್ಲ, ಎಕ್ಸ್ಪೆಂಡಿಚರ್ ಆಗ್ತದೆ. ಬಟ್ ಇದಕ್ಕೆ ಬಂದಾಗ ಅಟ್ಲೀಸ್ಟ್ ಒಂದು ಅವ್ರ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ಯಾರಿಗೂ ಒಂದು ಅಟ್ಲೀಸ್ಟ್ 1 ಜನಕ್ಕೆ ಅನುಕೂಲ ಆಗುತ್ತೆ ಸರ್. ಆ ಥರದ ಒಂದು ಫೆಸಿಲಿಟೀಸ್ ಇದೆ. ನಾವು ತುಂಬಾ ಅಭಿಯಾನಗಳ ಮುಖಾಂತರ ಎಲ್ಲ ಮಾಡ್ತಾ ಇದ್ದೀವಿ ಸರ್. ಅದನ್ನ ಬಳಸ್ಕೊಂಡು ನನಗೆ ತಿಳಿದ ಮಟ್ಟಿಗೆ ಎಲ್ಲ ಪಂಚಾಯತಿಗೂ ತಲುಪಿದ್ದೀವಿ ಸರ್ ನಾವು. ಎಲ್ಲ ಪಂಚಾಯತ್ ಕಂಪ್ಲೀಟ್ ಸ್ಕಿಲ್ ಡೆವಲಪ್ಮೆಂಟ್ ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ? ಎಸ್ 100%. ಅಂದ್ರೆ ನಮ್ದು ಸ್ಕಿಲ್ ಏನಂದ್ರೆ ನಮ್ದು EDP ಮತ್ತೆ ಸ್ಕಿಲ್ ಅಂತ ಬರ್ತದೆ ಸರ್. ಎಲ್ಲ ಒಂದು ಕೆಲವು ಪ್ರೊಸೆಸಿಂಗ್ ಸೈಡ್ ಬರ್ತದೆ, ಮತ್ತೆ ಒಂದು ಕೆಲವು ಪ್ರೊಡಕ್ಷನ್ ಸಂಬಂಧಪಟ್ಟಂಗೆ ಬರ್ತದೆ. ಆ ಥರದ್ದು 4 ರೀತಿಯ ತರಬೇತಿಗಳನ್ನು ಕೊಟ್ಟು ಅದನ್ನ ಎಲ್ಲ ಒಂದು ಸ್ಟ್ರಕ್ಚರ್ನ ಇದು ಮಾಡಿದ್ದಾರೆ. EDP ಅನ್ನೋದು ವೆರಿ ಇಂಪಾರ್ಟೆಂಟ್. EDP ಅನ್ನೋದು 6 days ಇಂದ ಸ್ಟಾರ್ಟ್ ಆಗ್ತದೆ, ಶಾರ್ಟ್ ಟರ್ಮ್. ಅದ್ರಲ್ಲಿ ಯಾವುದು ಸ್ಕಿಲ್ ಇರಲ್ಲ. ನಾವು ಎಲ್ಲನೂ ಕೂಡ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತೆ ಸಾಫ್ಟ್ ಸ್ಕಿಲ್ಸ್ ಬಗ್ಗೆ, ಮತ್ತೆ ಒಂದು ಉದ್ಯಮ ಸ್ಟಾರ್ಟ್ ಆಗಬೇಕಾದ್ರೆ ಒಂದು ದಕ್ಷ ಗುಣಗಳು ಅನ್ನೋದು ಬೇಕೇ ಬೇಕಾಗ್ತದೆ. ಆ ದಕ್ಷ ಗುಣಗಳು ವೆರಿ ಇಂಪಾರ್ಟೆಂಟ್. ಆ ಗುಣಗಳು ಇದ್ದವರೇ ಮಾತ್ರ ಸಕ್ಸಸ್ ಆಗಿರೋದು. ಯಾರನ್ನ ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸ್ ಆಗಿದ್ದಾನೆ ಸಮಥಿಂಗ್ ಅಟ್ಲೀಸ್ಟ್ 15 ಅಲ್ಲಿ ಒಂದು 5-6 ಗುಣಗಳು ಇದ್ದವ್ರು ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬರಲ್ಲಿ ಇರ್ತದೆ, ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿರಲ್ಲ ಸರ್. ಈ ಎಲ್ಲ ಸಿಲೆಬಸ್ ಎಲ್ಲಿಂದ ಕ್ರಿಯೇಟ್? ನಮ್ಮದು ಅಕಾಡೆಮಿ ಇದೆ ಅಲ್ಲ ಸರ್. ಅಕಾಡೆಮಿ ನ್ಯಾಷನಲ್ ಅಕಾಡೆಮಿ ಆಫ್ ರುಡ್ ಸೆಟ್ಟಿ ಅಂತ ಇದೆ ಬೆಂಗಳೂರಲ್ಲಿ. ಎಂಟೈರ್ ಸಿಲೆಬಸ್ ಎಲ್ಲ ಅವರೇ ಇದು ಮಾಡೋದು, ಟೀಚಿಂಗು ಅದೆಲ್ಲ ಇದು ಮಾಡೋದು. ಇದು ಹೆಂಗೆ ಅಂದ್ರೆ 1982ರಲ್ಲಿ ಸ್ಟಾರ್ಟ್ ಆದಂತ ಸಂಸ್ಥೆ. ಅದು ಅವಾಗ ವೀರೇಂದ್ರ ಹೆಗ್ಗಡೆಜಿ ಅವರ ನೇತೃತ್ವದಲ್ಲಿ ಸ್ಟಾರ್ಟ್ ಆಯಿತು. ಅದು ಕೆನರಾ ಬ್ಯಾಂಕು ಮತ್ತು ಸಿಂಡಿಕೇಟ್ ಬ್ಯಾಂಕು ಶೇರಿಂಗ್ ಅಲ್ಲಿ CSR ಆಕ್ಟಿವಿಟೀಸ್ ಅಲ್ಲಿ ಸ್ಟಾರ್ಟ್ ಆದಂಥ ಸಂಸ್ಥೆ. ಇವತ್ತು ಟೋಟಲ್ ಆಲ್ ಓವರ್ ಇಂಡಿಯಾ 27 ರುಡ್ ಸೆಟ್ಗಳಿದೆ. ಟೋಟಲ್ ಈ ಕಾನ್ಸೆಪ್ಟ್ನ 2007-08ರಲ್ಲಿ ಮಿನಿಸ್ಟ್ರಿ, ಅಲ್ಲಿನ ಮಿನಿಸ್ಟರ್ ಆದಂತಹ ಸಂದರ್ಭದಲ್ಲಿ ಜಯರಾಮ್ ರಮೇಶ್ ಸರ್ ಅವರು ಅವತ್ತು ವಿಸಿಟ್ ಮಾಡಿ ಎಲ್ಲ ಅಧ್ಯಯನ ಮಾಡಿ ಇದನ್ನ ಸ್ಟಡಿ ಮಾಡಿ ಎಲ್ಲನೂ ಕೂಡ ಇದನ್ನ ನಾವು ಸೂಕ್ತ ಇದೆಯಲ್ಲ ಚೆನ್ನಾಗಿದೆ ಅಂತೇಳಿ ನಂತರ ಎಲ್ಲ ಕೂಡ ಡಿಸ್ಟಿಕ್ ಒಂದು ಮಾಡಬೇಕು ಅಂತೇಳಿ ಇವತ್ತು 623 RCET ರುಡ್ ಸೆಟ್ಗಳಿದೆ ಸರ್ ಎಂಟೈರ್ ಇಂಡಿಯಾ. ಇದು ಅಷ್ಟು ಫೋಕಸ್ ಏರಿಯಾ ಆಗಿರೋದ್ರಿಂದ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇವನ್ ರಫ್ತು ಉದ್ಯಮದಲ್ಲೂ ತೊಡಗಿಸಿಕೊಂಡಿದೆ. ಎಸ್ ರಫ್ತುಗೂ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲಾನು ಮಾಡ್ಲಿಕ್ಕೆ ಕೆಲವೊಂದು ಏರಿಯಾದಲ್ಲಿ ಕೆಲವು ಭಾಗಗಳಲ್ಲಿ ಮುಂಬೈ ಭಾಗದಲ್ಲಾಗಿರ್ಬೋದು ಈ ಎಸ್ಪೆಷಲಿ ಮಶ್ರೂಮ್ ಕಲ್ಟಿವೇಶನ್ ತುಂಬಾ ಇಂಪೋರ್ಟ್ ಮಾಡ್ತಾರೆ ಸರ್, ಎಕ್ಸ್ಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಕೆಲವೆಲ್ಲ ಎಕ್ಸ್ಪೋರ್ಟ್ ಮಾಡೋದ್ರ ಮುಖಾಂತರ ಒಳ್ಳೆ ಪ್ಯಾಕಿಂಗ್ ಮಾಡಿ ಅದಕ್ಕೂ ಕೂಡ ಇದೆ. ಗೌರ್ಮೆಂಟ್ ಸಬ್ಸಿಡಿಗಳಿದೆ. ಮೇನ್ ಆಗಿ ನೋಡಿ PMFME ಸ್ಕೀಮಲ್ಲಿ 50% ಸಬ್ಸಿಡಿ ಕೊಡ್ತದೆ ಗೌರ್ಮೆಂಟ್. ಪ್ಯಾಕಿಂಗ್ ಏನೇ ಫುಡ್ ರಿಲೇಟೆಡ್ ಪ್ಯಾಕಿಂಗ್ ಐಟಮ್ಸ್ಗೆ ಅಷ್ಟು ಕೊಡ್ತದೆ. ಓಕೆ, ರುಡ್ ಸೆಟ್ ಟ್ರೈನಿಂಗ್ ಬ್ರ್ಯಾಂಡ್ ಆದಂತಹ ಇಂಡಸ್ಟ್ರೀಸ್ ಏನಾದರೂ ಇದೆಯಾ? ಅದು ರುಡ್ ಸೆಟ್ ಇಂದಾನೆ ಅಂತಲ್ಲ, ಬಟ್ ರುಡ್ ಸೆಟ್ ಇಂದಾನೆ ಇಂಡಸ್ಟ್ರೀಸ್ ತುಂಬಾ ಇದೆ. ಬಟ್ ಇದೇ ಬ್ರ್ಯಾಂಡ್ ಅಲ್ಲಿ ಇಲ್ಲ. ಯಾಕೆ ಇದೇ ಬ್ರ್ಯಾಂಡ್ ಅಲ್ಲಿ ಅವ್ರು ಹಾಕೊಂಡಿರ್ತಾರೆ ಬೇರೆ ಬೇರೆ ಹೆಸರುಗಳಲ್ಲಿ ಅವ್ರ ಇಚ್ಛಾ ಮತ್ತೆ ಅವರಿಗೆ
ಆಸಕ್ತಿ ಹೇಗಿತ್ತು, ಯಾವ ಬ್ರ್ಯಾಂಡ್ ಇಡಬೇಕು ಅಂತ ಇಟ್ಕೊಂಡಿದ್ದಾರೆ. ಇವನ್ ಈ ಮಸಾಲಾ ಪೌಡರ್ಸ್ಗಳೆಲ್ಲ ಇದೆಯಲ್ಲ ಅವರೆಲ್ಲ ಕೆಲವರು ಅವ್ರವ್ರು ಇಟ್ಕೊಂಡಿದ್ದಾರೆ. ಬಟ್ ರೂಟ್ ಸೆಟ್ ಟೆಕ್ ಅಂತ ಏನೋ ಮಾಡ್ತಾ ಇದ್ರು ಮಹೇಶ್ ಅಂತ ಅವರು ಕೂಡ ಸರ್, ಅವರು ಈಗ ವಿಘ್ನೇಶ್ವರ ಪ್ರಿಂಟರ್ಸ್ ಅಂತ ಇದ್ದಾರೆ, ಅವರು ಕೂಡ ಒಂದು ನ್ಯಾಷನಲ್ ಅವಾರ್ಡ್ ಮತ್ತೆ ಶ್ರಮಿಕ ಪತ್ರಿಕೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಮಲ್ಟಿ ಟ್ಯಾಲೆಂಟ್ ಆಟೋಮೆಟಿಕ್ ಬಂದ್ಬಿಡ್ತದೆ, ಇಲ್ಲಿ ಎಲ್ಲ ಕಲಿಸಿರುವಂತ ಪ್ರವೃತ್ತಿ ಬಂದ್ಬಿಡ್ತದೆ ಆ ತರದ ಒಂದು ಇದು ಮಾಡ್ತಾರೆ. ಬಟ್ ಇದರಲ್ಲೇ ಬ್ರಾಂಡ್ ಅಲ್ಲೇ ರೂಟ್ ಸೆಟ್ ಕಾಂಟ್ರಿಬ್ಯೂಟೆಡ್ ಲಾಟ್ ಅವ್ರು ಎಲ್ಲರಿಗೂ ಮೆಜಾರಿಟಿ ಅವರೇ ಹೇಳ್ತಾರೆ. ಅಷ್ಟು ತುಂಬಾ ಇದೆ, ಅಷ್ಟು ಪರಿಣಾಮಕಾರಿಯಾಗಿ ನಮ್ದು ಇಂಪ್ಲಿಮೆಂಟ್ ಆಗ್ತಾ ಇದೆ ಸರ್. ಅದು ನಮ್ದು ಏನಂದ್ರೆ ಹೇಳೋದಕ್ಕಿಂತ ಮಾಡೋದು ಜಾಸ್ತಿ, ಮಾಡಿಸೋದು ಜಾಸ್ತಿ, ಅದು ನಮ್ದು ಒಂದು ಮೋಟೋ. ಓಕೆ. ಬಟ್ ಆದಷ್ಟು ಈ ಶಿಬಿರಾರ್ಥಿಗಳು ಟ್ರೈನಿಂಗ್ ತರಬೇತಿ ಆಕಾಂಕ್ಷಿಗಳು ಬರಬೇಕು, ಹೆಚ್ಚು ಬರಬೇಕು ಅನ್ನೋದು ನಿಮ್ಮ ಚಾನಲ್ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೇನೆ ಸರ್. ಉಪಯೋಗಿಸ್ಕೊಳ್ಳಿ ಅನ್ನೋದು ನಮ್ಮ ಆಸೆ. ಅಂದರೆ ಸ್ವಾವಲಂಬನೆಯ ಬದುಕಿಗೆ ಸ್ವಉದ್ಯೋಗವನ್ನು ಸ್ಥಾಪಿಸಲಿಕ್ಕೆ ಇದು ಬಹಳ ಉತ್ತಮಕಾರಿ ಮತ್ತು ಉತ್ತಮ ಗುಣಗಳನ್ನು, ಉತ್ತಮ ವ್ಯಕ್ತಿತ್ವವನ್ನು ಸಂಪಾದಿಸಲಿಕ್ಕೆ. ಎಸ್ ಸರ್, ಸರ್. ಆ ದಕ್ಷ ಗುಣಗಳನ್ನು ನಾವು ಟೀಚ್ ಮಾಡಿದ ಕೂಡಲೇ ಅವರಿಗೆ ರಿಯಲೈಸ್ ಆಗ್ತಾರೆ ಸರ್. ಆ ಥರದ್ದು ಒಂದು ಟೀಚಿಂಗ್ ಎಫೆಕ್ಟ್ ಇದೆ. ಓಕೆ ಓಕೆ. ಮತ್ತೆ ಆಕ್ಟಿವಿಟೀಸ್ಗಳು ಕೂಡ ಇದೆ. ಓಕೆ. ಈ ಮೌಲ್ಯಗಳ ಬಗ್ಗೆಯೂ ಕೂಡ ತಿಳಿಸ್ತೀವಿ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ ನಮ್ಮ ವೀಕ್ಷಕರೊಂದಿಗೆ? ನಾನು ಎಲ್ಲ ವೀಕ್ಷಕರಲ್ಲಿ ಮನವಿ ಮಾಡೋದು ಏನಂದರೆ, ಈ ಸಂಸ್ಥೆ ಸುಮಾರು 37 ವರ್ಷಗಳಿಂದ ಸ್ಟಾರ್ಟ್ ಆಗಿದೆ. ಸುಮಾರು 33 ಸಾವಿರ ಜನಕ್ಕೆ ಆಲ್ರೆಡಿ ತರಬೇತಿಯನ್ನು ಕೊಟ್ಟು ಸಕ್ಸಸ್ ಆಗಿದ್ದಾರೆ. 93% ಸಕ್ಸಸ್ ಆಗಿರುವಂಥ ಉದಾಹರಣೆಗಳಿದೆ. ನೀವು 365 ದಿವಸನೂ ಕೂಡ ಓಪನ್ ಇರ್ತದೆ ಈ ಸಂಸ್ಥೆ. ಅದು ಯಾವ ಸಂಸ್ಥೆಯಲ್ಲೂ ಇಂಡಿಯಾದಲ್ಲಿ ಓಪನ್ ಇರ್ತದೆ ಗೊತ್ತಿಲ್ಲ. ನಮ್ಮ ಸಂಸ್ಥೆ 365 ದಿವಸ ಓಪನ್ ಇರ್ತದೆ. ನಿಮಗೋಸ್ಕರ, ನಿಮಗೆ ಯಾವಾಗಲೂ ಕೂಡ ಬಾಗಿಲು ತೆರೆದ ನಿಮ್ಮನೆ ಥರ ತಿಳ್ಕೊಳ್ಳಿ. ಈ ಥರದ ಸ್ಕಿಲ್ಗಳ ಪಡ್ಕೊಳ್ಳಿಕ್ಕೆ ನಾವು ಯಾವಾಗಲೂ ಕೂಡ ಆದ್ಯತೆಯನ್ನು ಕೊಟ್ಟು ನಿಮಗೆ ತರಬೇತಿ ಕೊಟ್ಟು ನಿಮ್ಮ ಭವಿಷ್ಯಕ್ಕೆ ನಮ್ಮ ಸಹಕಾರ ಇರ್ತದೆ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಅಂತ ತಿಳ್ಕೊಂಡು ನೀವು ಬನ್ನಿ, ಉಪಯೋಗಿಸ್ಕೊಳ್ಳಿ, ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸರಿ, ಡಾಕ್ಟರ್ ಬೊಮ್ಮಾಯಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ರೂಟ್ ಸೆಟ್ ಸಂಸ್ಥೆಯ ಸಂಪೂರ್ಣ ಮಾಹಿತಿ ಮತ್ತು ತರಬೇತಿಗಳ ವಿಧಿ ವಿಧಾನಗಳು ಮತ್ತು ಮುಂದಿನ ದಿನಗಳಲ್ಲಿ ಆಗುವಂತಹ ಮಾರ್ಪಾಡುಗಳು ಮತ್ತು ರೂಟ್ ಸೆಟ್ನಿಂದ ಟ್ರೈನಿಂಗನ್ನು ಪಡೆದು ಉತ್ತಮ ಜೀವನವನ್ನು ನಡೆಸ್ತಿರುವಂಥ ಉದ್ಯಮಶೀಲರು ಹಾಗೂ ಮುಂದಿನ ದಿನಗಳು ಕೂಡ ರೂಟ್ ಸೆಟ್ಟನ್ನು ಒಂದು ಟ್ರೈನಿಂಗನ್ನು ಬಳಸಿಕೊಂಡು ಆ ಮೂಲಕವಾಗಿ ಸಮಾಜದಲ್ಲಿ ಉತ್ತಮ ಉದ್ಯಮಗಳಾಗುವಂಥ ಅವಕಾಶಗಳ ಬಗ್ಗೆ ತಿಳಿಸಿದಂಥ ಮಾನ್ಯ ಡಾಕ್ಟರ್ ಬೊಮ್ಮಾಯಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಸ್ವಉದ್ಯೋಗವನ್ನು ಮಾಡುವಲ್ಲಿ, ಸ್ವಾವಲಂಬನೆಯ ಬದುಕನ್ನು ಸಾಧಿಸುವಲ್ಲಿ ಈ ರೂಟ್ ಸೆಟ್ ಸಂಸ್ಥೆ ಬಹಳಷ್ಟು ತರಬೇತಿಯನ್ನು ಕಾಲದಿಂದ ನೀಡ್ತಾ ಇದೆ. ಕಾಲಕ್ಕೆ ಸರಿಯಾಗಿ ಮತ್ತು ಸಮಾಜದ ಪ್ರಸಕ್ತ ಬೆಳವಣಿಗೆಗಳಿಗೆ ಅನುಕೂಲಕರವಾಗಿ ನೀಡುವಲ್ಲಿ ರೂಟ್ ಸೆಟ್ ಸಂಸ್ಥೆಯ ಪಾತ್ರ ಬಹಳಷ್ಟಿದೆ. ಅದರಿಂದ ನಮ್ಮಲ್ಲಿ ಒಂದು ವಾತಾವರಣ ಇದೆ ಕರಾವಳಿಯಲ್ಲಿ, ಹೆಚ್ಚಾಗಿ IT, BTO ಅಥವಾ ಒಂದು ಹೈ ಪ್ರೊಫೈಲ್ ಜಾಬು ಇಂಥದ್ದನ್ನೆಲ್ಲ ನಂಬುವುದಕ್ಕಿಂತ ಒಂದು ಗೌರವಯುತವಾದಂತಹ ಬದುಕನ್ನು ಮತ್ತು ಉತ್ತಮ ಬದುಕನ್ನು ಸಾಗಿಸುವಲ್ಲಿ, ಒಂದು ಸ್ವಾವಲಂಬನೆಯ ಬದುಕನ್ನು ಸಾಧಿಸುವಲ್ಲಿ, ಸ್ವಉದ್ಯೋಗವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾದವರು ಕೂಡ ಈ ಭಾಗದಲ್ಲಿ ಬಹಳಷ್ಟು ಜನ ಇದ್ದಾರೆ. ತಮಗೆ ಗೊತ್ತಿರಬಹುದು, ಈ ಉಪ್ಪಿನಕಾಯಿ ಆಗಿರಬಹುದು, ಹಪ್ಪಳ ಆಗಿರಬಹುದು, ಸಂಡಿಗೆ ಆಗಿರಬಹುದು, ಅಥವಾ ಬ್ಯೂಟಿ ಪಾರ್ಲರ್ಗಳನ್ನು ನಡೆಸಿ ಆಗಿ ಒಂದು ಉತ್ತಮ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅತ್ಯಲ್ಪ ಅವಧಿಯ ಈ ಕೋರ್ಸ್ಗಳನ್ನು ಬಳಸಿಕೊಂಡು ಒಂದು ಸಂಪೂರ್ಣವಾದಂಥ ಒಂದು ಸ್ಕಿಲ್ ತರಬೇತಿಯನ್ನು ಪಡೆಯುವಂಥ ಅವಕಾಶ ಬಹುತೇಕವಾಗಿಯೂ ಎಲ್ಲಿಯೂ ಸಿಗದು. ಆದ್ದರಿಂದ ಎಲ್ಲವೂ ಉಚಿತವಾಗಿರುವಂಥ ಈ ತರಬೇತಿಯನ್ನು ತಾವು ರೂಟ್ ಸೆಟ್ ಸಂಸ್ಥೆ ಬ್ರಹ್ಮಾವರದಲ್ಲಿ ಪಡೆದುಕೊಳ್ಳಿ. ಕಾಲಕ್ಕೆ ಅವರು ಅಡ್ವರ್ಟೈಸ್ಗಳನ್ನು ನೀಡ್ತಾರೆ, ಅಲ್ಲಲ್ಲಿ ಮಾಹಿತಿಗಳನ್ನು ನೀಡ್ತಾರೆ, ಪಂಚಾಯತ್ ಮಟ್ಟದಲ್ಲೂ ಮಾಹಿತಿಯನ್ನು ನೀಡ್ತಾರೆ. ಇದನ್ನು ಕಡೆಗಣಿಸದೆ ಭಾಗವಹಿಸಿ ತಾವೂ ಕೂಡ ಉದ್ಯಮಶೀಲರಾಗಿ ಹೊರಹೊಮ್ಮಿ ಸಮಾಜದಲ್ಲಿ ಗೌರವಯುತವಾದಂಥ ಸ್ಥಾನವನ್ನು ಸಂಪಾದಿಸಿ ಮತ್ತು ಆರ್ಥಿಕವಾಗಿಯೂ ಕೂಡ ಸದೃಢವಾಗಿ ಅದರೊಂದಿಗೇನೆ ಈ ಸಮಾಜಕ್ಕೂ ಕೂಡ ಅದರ ಆರ್ಥಿಕತೆಗೆ ಒಂದಷ್ಟು ಕೊಡುಗೆಯನ್ನು ತನ್ಮೂಲಕವಾಗಿ ನೀಡಿ ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ರಿಗೂ ಕೂಡ ಶುಭಕಾಮನೆಗಳು, ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.